This meeting is being recorded. ನಮಸ್ತೆ ಎಲ್ಲರಿಗೆ, ಶುಭ ಸಂಜೆ. ಈ ವಾರ ಶುಕ್ರವಾರದ ಬದಲು ಇವತ್ತು ಬುಧವಾರ ಸೆಷನ್ ಅನ್ನು ಇಟ್ಕೊಂಡಿದ್ದೇನೆ. ಇವತ್ತು ನಮ್ಮ ಜೊತೆ ಶ್ರೀ ಶಶಿಧರ ಗುರೂಜಿಯವರು ಇದ್ದಾರೆ. ಇವರು ಯೋಗ, ಪ್ರಾಣಾಯಾಮ, ಧ್ಯಾನ, ರೇಖಿ, ಸಂಮೋಹಿನಿ ಇತ್ಯಾದಿ ವಿಷಯಗಳನ್ನು ಕರಗತ ಮಾಡಿಕೊಂಡವರು. ಇದರ ಟ್ರೈನಿಂಗ್ ಅನ್ನ ಮಾಡ್ತಾರೆ. ಗಾಂಧಾರಿ ವಿದ್ಯೆ, ವಿವೇಕ 100% ಮೆಮೊರಿ ಇದರ ತರಬೇತುದಾರರು. ಶ್ರೀ ಗುರುದೇವ ಗುರುಕುಲ ವಿದ್ಯಾ ಕೇಂದ್ರ ಇದರ ಸಂಸ್ಥಾಪನೆಯನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ ಗುರುಕುಲ ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಶಿಬಿರಗಳನ್ನ ಮಾಡುತ್ತಾ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಲು 100ಕ್ಕೆ 100 ಸ್ಮರಣ ಶಕ್ತಿ ಇದರ ಕಾರ್ಯಾಗಾರಗಳನ್ನ ಆಯೋಜಿಸಿ ಒಳ್ಳೆಯ ಸಂಸ್ಕಾರ, ಶೈಕ್ಷಣಿಕ ಪ್ರಗತಿಯನ್ನ ಪಡೆಯಲು ಸಹಾಯ ಮಾಡಿರುತ್ತಾರೆ. ಹಾಗೆಯೇ ಪೋಷಕರಿಗೆ, ಪೇರೆಂಟ್ಸ್ಗೆ ಕೂಡ ಯೋಗ ಸಂಸ್ಕಾರ ಶಿಬಿರಗಳನ್ನ ಆಯೋಜಿಸಿದ್ದಾರೆ. ಮನೋದೈಹಿಕ ಕಾಯಿಲೆಗಳನ್ನ ಗುಣಪಡಿಸಲು ಸಹಾಯ ಮಾಡ್ತಾ ಇದ್ದಾರೆ. ಪರ್ಯಾಯ ಚಿಕಿತ್ಸೆಗಳಾದ ರೇಖಿ, ಸಂಮೋಹಿನಿ, ಜನ್ಮಾಂತರ ಈ ತರ ಬೇರೆ ಬೇರೆ ವಿಷಯಗಳನ್ನ ಕಲಿತುಕೊಂಡು ಅದರ ಟ್ರೈನಿಂಗ್ ಅನ್ನ ಕೂಡ ಸಾವಿರಾರು ಜನರಿಗೆ ಹೇಳಿಕೊಟ್ಟಿದ್ದಾರೆ. ಮತ್ತೆ ಶಿಕ್ಷಣದ ಬಗ್ಗೆ ಕಾಳಜಿಯನ್ನ ಉಳ್ಳವರಾಗಿದ್ದು ಅವರು ಸ್ವಂತ ಶಾಲೆಯೊಂದನ್ನ ಪ್ರಾರಂಭ ಮಾಡಿದ್ದಾರೆ. LKG ಇಂದ ಹಿಡಿದು 8ನೇ ತರಗತಿಯವರೆಗೆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದು ಆರೋಗ್ಯ, ಪರಿಸರ ಭಾವೈಕ್ಯ ಇತ್ಯಾದಿ ಕಾರ್ಯಕ್ರಮಗಳನ್ನ ಮಾಡುತ್ತಾ ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಇವರು ಹೇಳುವ ಹಾಗೆ ಅವರು ಏನು ಮಾಡಿದ್ದಾರೆ ಅದನ್ನೇ ಹೇಳ್ತಾರೆ ಮತ್ತು ಏನು ಹೇಳಿದ್ದಾರೆ ಅದನ್ನೇ ಮಾಡ್ತಾರೆ ಅಂತ. ಸೊ ಮಾತನಾಡುವುದು ಸಾಧನೆ ಆಗುವುದಿಲ್ಲ, ನಾವು ಮಾಡುವ ಸಾಧನೆಗಳನ್ನು ಬೇರೆಯವ್ರು ಹೇಳ್ಕೊಂಡಾಗ ಅದು ಮಾತುಗಳಾಗ್ತದೆ ಅಂತ. ಸೊ ಇದೊಂದು ಧ್ಯೇಯ ವಾಕ್ಯವನ್ನ ಇಟ್ಕೊಂಡಿದ್ದಾರೆ. ಸೊ ಅವರು ಸಮಾಜಮುಖಿಯಾಗಿ ಮಾಡ್ತಾ ಇರುವಂತಹ ಈ ಎಲ್ಲ ಕೆಲಸಗಳಿಗೆ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಪ್ರೋತ್ಸಾಹ ಮತ್ತೆ ಆಯೋಜನೆಗಳು, ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ. ಇತ್ತೀಚೆಗೆ ಆನ್ಲೈನ್ ನಲ್ಲಿ ಕೂಡ ಇವರ ತರಬೇತಿ ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ಅವರು ಇರೋದು ನಮ್ಮ ಸೌಭಾಗ್ಯ ಅಂತಾನೆ ಹೇಳಬೇಕು. ನಾನು ತುಂಬಾ ತಿಂಗಳುಗಳಿಂದ, ಇನ್ಫ್ಯಾಕ್ಟ್ ನನಗೆ ಅವರ ಕಾಂಟ್ಯಾಕ್ಟ್ ಸಿಕ್ಕಿರುವಂಥದ್ದು ನನ್ನ ಇನ್ನೊಬ್ಬ ಆಪ್ತರಾದ ಸತೀಶ್ ಪದ್ಮನಾಭ್ ಅವರು. ಸೊ ಅವರಿಂದ ಶ್ರೀಯುತ ಶಶಿಧರ್ ಗುರೂಜಿಯವರ ಪರಿಚಯ ಆಯಿತು. ಇವರ ಸೆಷನ್ ಅನ್ನ ಸುಮಾರು ತಿಂಗಳುಗಳಿಂದ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ಕಾರಣಾಂತರಗಳಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇವತ್ತು ನಮ್ಮ ಜೊತೆಗೆ ಗುರೂಜಿಯವರು ಇದ್ದಾರೆ. ಅವ್ರನ್ನ ಹೃತ್ಪೂರ್ವಕವಾಗಿ ಈ ಸಂಜೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಗುರೂಜಿ. ಹಾಗೇನೆ ಇವತ್ತು ನಮ್ಮ ಜೊತೆ ಸೇರಿದಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ ಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತೇನೆ. ದಯವಿಟ್ಟು ಗುರೂಜಿ ತಮ್ಮ ಟಾಕ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. Okay, 1-2 minutes ಟೈಮ್ ಕೊಡಿ. ನಮ್ಮ ವಿದ್ಯಾರ್ಥಿಗಳಿಗೆ ಲಿಂಕ್ ಆಗ್ತಾ ಇಲ್ಲ. ಓಕೆ ಓಕೆ. ಜೈ ಗುರುದೇವ್, ಎಲ್ರಿಗೂ ನಮಸ್ಕಾರ. ಜೈ ಗುರುದೇವ್. ದಯವಿಟ್ಟು ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ನಾನು ನಿಮ್ಮೆಲ್ರೂ ನೋಡ್ತಾನೆ ನಿಮ್ ಜೊತೆಗೆ ಮಾತಾಡ್ತಾ ಇರ್ತೀನಿ. ಓಕೆ, ಎಲ್ರು ದಯವಿಟ್ಟು ವಿಡಿಯೋ ಆನ್ ಇಟ್ಕೊಳ್ಳಿ, ನನ್ನ ರಿಕ್ವೆಸ್ಟ್ ನ ಮನ್ನಿಸಿ. ಓಕೆ, ಜೈ ಗುರುದೇವ್. ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಗುರುದತ್ಜಿ ಅವರ ಒಂದು ಕರೆಗೆ ಕೊಟ್ಟು ನಾವೆಲ್ಲ ಬಂದಿರೋದಕ್ಕೆ ನನಗೂ ತುಂಬಾ ಖುಷಿ ಆಯ್ತು. ಎರಡನೇದಾಗಿ ಗುರುದತ್ ಅವರು ನನ್ನ ಸಂಪರ್ಕಿಸ್ಬಿಟ್ಟು ಈ ತರ ಅಂತ ವಿಷಯವನ್ನ ಕೇಳಿದಾಗ ಇನ್ನೂ ಖುಷಿ ಆಯ್ತು. ಯಾಕಂದ್ರೆ ಈ ಗುರುಕುಲದ ವಿದ್ಯೆಗಳು ಎಲ್ಲಾ ಕಡೆಗೆ ತಲುಪಿಸುವಂತ ಕಾರ್ಯಗಳನ್ನ ನೀವು ಎಲ್ಲರೂ ಒಟ್ಟಿಗೆ ಮಾಡ್ಬೇಕು. ಏನಾಗಿದೆ ಪ್ರಸ್ತುತ ಪರಿಸ್ಥಿತಿ? ಈಗ ಗುರುಕುಲ ಶಿಕ್ಷಣ ಪದ್ಧತಿ ಹೋಗ್ಬಿಟ್ಟು
ಈಗ ಸರ್ಕಾರಿ ಶಾಲೆಗಳ ಶಿಕ್ಷಣವನ್ನ ನಾವು ನೋಡ್ತಾ ಇದ್ವಿ, ಎಷ್ಟೆಲ್ಲಾ ತೊಂದರೆಗಳನ್ನ ನಮಗೆ ಆಗ್ತಾ ಇದೆ. ಇದು ಕೋವಿಡ್ ಅಂತ ಈ ಸಿಚುವೇಶನ್ ಒಳಗೂ ಕೂಡ ಶಾಲೆಗೆ ಯಾರೋ ಮಕ್ಕಳು ಹೋಗಿ ಕಲೀಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಇನ್ನು ಎರಡನೇದಾಗಿ ಈ ಮಹಾಮಾರಿ ಬೆನ್ನತ್ತಿರೋದ್ರಿಂದ ನಾವು ನಮ್ಮ ಪ್ರಾಣಗಳನ್ನು ಉಳಿಸ್ಕೊಂಡು ಮುಂದೆ ಏನೆಲ್ಲ ಕಲಿಬಹುದು. ಈ ಪ್ರಾಣಕ್ಕೆ ಕಂಟಕವನ್ನ ತಂದ್ಕೊಂಡು ಮಕ್ಕಳಿಗೂ ತೊಂದರೆ ತಂದ್ಕೊಂಡು ನಾವು ಏನ್ ಮಾಡೋದಿದೆ? ಅದಕ್ಕೆ ಆರೋಗ್ಯ ಫಸ್ಟ್, ಎವ್ರಿಥಿಂಗ್ ಈಸ್ ನೆಕ್ಸ್ಟ್. ಹೆಲ್ತ್ ಈಸ್ ಫಸ್ಟ್, ಎವ್ರಿಥಿಂಗ್ ಈಸ್ ನೆಕ್ಸ್ಟ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಹಾಗಾಗಿ ಆರೋಗ್ಯ, ಶಿಕ್ಷಣ ಹಾಗೆ ಸಂಸ್ಕಾರ, ಈ 3 ವಿಷಯಗಳನ್ನ ಇಟ್ಕೊಂಡು ನಾನು ಕಳೆದ 30 ವರ್ಷದಿಂದ ರಾಜ್ಯಾದ್ಯಂತ ಮತ್ತು ಹೊರ ರಾಜ್ಯಗಳಲ್ಲೂ ಕೂಡ ತರಬೇತಿಗಳನ್ನ ಮಾಡ್ಕೊಳ್ತಾ ಬಂದಿದ್ದೀನಿ. ಈಗ ವಿಶೇಷವಾಗಿ ಕೋವಿಡ್ ಬಂದ್ಮೇಲೆ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಬಿಟ್ಟು ಆನ್ಲೈನ್ ಮುಖಾಂತರವನ್ನೇ ನಾನೇನ್ ಮಾಡ್ತಾ ಇದ್ದೀನೋ ಅದನ್ನೆಲ್ಲ ಆನ್ಲೈನ್ ಮುಖಾಂತರನೇ ಮಾಡ್ತಾ ಇದ್ದೀನಿ. ನಾನ್ ಮಾಡ್ತಾ ಇರೋ ವಿಷಯಗಳನ್ನ ಗುರುದತ್ ಅವರು ಕಲೆಕ್ಟ್ ಮಾಡ್ಕೊಂಡು ಸಂಪರ್ಕ ಮಾಡಿದ್ರು. ಇದಕ್ಕಿಂತ ಮುಂಚೆನೆ ನನ್ನ ಒಬ್ಬ ಶಿಷ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಂಧಾರಿ ವಿದ್ಯೆ ಬಗ್ಗೆ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಹಾಗಾಗಿ ಇವತ್ತು ನಾನು ನಿಮ್ಮೆದುರಿಗೆ ಏನ್ ಹೇಳ್ತೀನೋ ಅದನ್ನ ಪ್ರಾಕ್ಟಿಕಲ್ ಆಗಿ ನಾನು ಏನ್ ಪ್ರೂವ್ ಮಾಡಿದ್ದೀನೋ ಅದನ್ನೆಲ್ಲದನ್ನು ಕೂಡ ಪ್ರಾತ್ಯಕ್ಷಿಕೆಯಾಗಿ ನಿಮ್ಮೆದುರಿಗೆ ನಾನು ಮಾಡಿ ತೋರ್ಸೋದಿದ್ದೀನಿ. ಆಗ್ಲೇ ಹೇಳ್ದಂಗೆ ಮಾತನಾಡೋದು ಸಾಧನೆ ಅಲ್ಲ, ಸಾಧನೆ ಮಾತಾಗಬೇಕನ್ನೋ ಧ್ಯೇಯವನ್ನ ಇಟ್ಕೊಂಡಿರುವಂತನು ನಾನು. ಹಾಗಾಗಿ ಆ ಸಾಧನೆ ಏನಾಗಿದೆ ಅದನ್ನ ನಾನು ನಿಮ್ಮೆದುರಿಗೆ ತೆರೆದಿಡುತ್ತೇನೆ. ಓಕೆ, ನಂದೊಂದು ಸ್ವಲ್ಪ ಇಂಟ್ರಾಕ್ಷನ್ ಇರ್ಬೇಕಾಗ್ತದೆ. ದಯವಿಟ್ಟು ನಾನು ಕೇಳೋ ಪ್ರಶ್ನೆಗಳಿಗೆ ಏನಾದ್ರೂ ನಿಮ್ಗೆ ಇಂಟ್ರಾಕ್ಟ್ ಮಾಡ್ಬೇಕನ್ಸಿದ್ರೆ ಆಡಿಯೋ ಆನ್ ಮಾಡ್ಕೊಂಡು ಆ ಕ್ಷಣ ಮಾತಾಡಿ ಮತ್ತೆ ಆಫ್ ಇಟ್ಕೊಂಡ್ಬಿಡಿ. ಓಕೆನಾ? ಯಾಕಂದ್ರೆ ಮೊದಲು ಪ್ರಶ್ನೆಗಳು ಹುಟ್ಟಾಕ್ತೀನಿ, ನಂತರ ಉತ್ತರಗಳನ್ನ ನಿಮ್ ಕೂಡ ಹೇಳ್ಸ್ತಾ ಬರ್ತೀನಿ. ಅದು ನನ್ನ ಸ್ಟೈಲ್, ನಾನು ಹೇಳುವಂತ ಸ್ಟೈಲ್. ಓಕೆ, ದಯವಿಟ್ಟು ಉಳಿದವರೆಲ್ಲರೂ ಕೂಡ ಕಾರ್ಯಕ್ರಮದೊಳಗೆ 30 ಜನರು ಭಾಗಿಯಾಗಿದ್ದೀವಿ. 30 ಜನರು ವಿಡಿಯೋ ಆನ್ ಇಟ್ಕೊಳ್ಳಿ. ಎಲ್ರು ನಾನು ನೋಡ್ತಾ ಇದ್ದೀನಿ. 30 ಜನರು ನಾನು ನೋಡ್ತೀನಿ. ನನ್ನ ಸೇರಿ 30 ಜನ ಎಲ್ರು ನನಗೆ ಕಾಣಿಸ್ಕೊತಾ ಇದ್ರಿ. ದಯವಿಟ್ಟು ಇನ್ನು ಒಂದು ಬೆಟರ್ ಏನಂದ್ರೆ, ನೀವ್ ಅಷ್ಟೇ ಕುಂದ್ರೋದಕ್ಕಿಂತ ಈ ಕ್ಷಣ ನಿಮ್ ಮನೆ ಕುಟುಂಬದೊಳಗೆ ಯಾರಿದಾರೆ ಅವ್ರನ್ನೆಲ್ಲರೂ ಜೊತೆ ಕುಂದಿರ್ಸ್ಕೊಂಬಿಡಿ. ಅದ್ರಾಗ ವೆರಿ ಇಂಪಾರ್ಟೆಂಟ್, ನಿಮ್ ಮಕ್ಕಳನ್ನ ಜೊತೆ ಕುಂದಿರ್ಸ್ಕೊಂಬಿಡಿ. ಯಾಕಂದ್ರೆ ಈ ಕ್ಷಣದೊಳಗಡೆ ಅವನೊಂದು ಪ್ರಾಕ್ಟಿಕಲ್ ಆಗಿ ನಾನು ಮಾಡಿ ತೋರ್ಸೋದಿರೋದ್ರಿಂದ, ನೀವು ನೋಡೋದಿರೋದ್ರಿಂದ, ನಿಮ್ಮ ಮಕ್ಕಳು ಏನಾದ್ರೂ ಇದನ್ನ ನೋಡಿದ್ರೆ ಸರಿತಾ ಅವ್ರ ಆಡಿ ಆಫ್ ಇಟ್ಕೊಂಡು ನಿಮ್ ಮಕ್ಕಳು ನೋಡೋದಿರೋದ್ರಿಂದ ನಾವೆಲ್ಲ ಟಿವಿ ನೈನ್ ಒಳಗಡೆ ಹೀಗೂ ಉಂಟೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ನೋಡ್ತಾ ಇರ್ತೀವಿ ಅಲ್ವಾ? ಹಾಗೇನೆ ನನ್ನ ಕಾರ್ಯಕ್ರಮ ನೋಡಿದ್ಮೇಲೆ ನಿಮಗೂ ಆ ಪ್ರಶ್ನೆ ಬರುತ್ತೆ, ಹೀಗೂ ಉಂಟೆ ಅಂತಂದೆ. ಹಾಗಾಗಿ ಸುಮ್ಮನೆ ಮ್ಯಾಜಿಕ್ ತರ ಏನ್ ಮಾಡೋದಿಲ್ಲ, ಇದು ಒಂದು ಸಾಧನೆ ಮಾಡಿರುವಂತದ್ದು. ಅದನ್ನ ನಾನು ನಿಮ್ಮ ಎದುರಿಗೆ ತೆರೆದಿಡ್ತೇನೆ. ಫಸ್ಟ್ ನನಗೆ ಸೆಷನ್ 45 ನಿಮಿಷದ ಕೊಟ್ಟಿದ್ದಾರೆ, ಬಟ್ ಆಲ್ರೆಡಿ 18 ನಿಮಿಷ ನಾನು ಕಳೆದಿದ್ದೀನಿ. ಬಹುಶಃ ಇದೇನಾದ್ರೂ ಕಟ್ ಆದ್ರೆ ಮತ್ತೊಮ್ಮೆ ನಾವೆಲ್ಲ ರೀಜಾಯ್ನ್ ಆಗುತ್ತೇನಾ ಅಲ್ವಾ ಗುರುದತ್? ಇಲ್ಲ ಎಕ್ಸ್ಟೆಂಡ್ ಆಗುತ್ತೆ, ಪರವಾಗಿಲ್ಲ. ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ಎಕ್ಸ್ಟೆಂಡ್ ಆಗುತ್ತಲ್ವಾ? ಹೌದು, ಥ್ಯಾಂಕ್ ಯು. ಓಕೆ, ಮೊದಲಿಗೆ ಎಲ್ರು ವಿಡಿಯೋ ಆನ್ ಇಟ್ಕೊಳ್ಳಿ ಪ್ಲೀಸ್. ನಿಮ್ ಮಕ್ಕಳನ್ನ ಜೊತೆ ಕುಂದಿರ್ಸ್ಕೊಳ್ಳಿ, ನಂದೊಂದು ರಿಕ್ವೆಸ್ಟ್. ಓಕೆನಾ? ನಿಮ್ ಮಕ್ಕಳು ನೋಡ್ಬೇಕು ವಿಶೇಷವಾಗಿದ್ದಾರೆ ಇದೊಂದು ಅದ್ಭುತವನ್ನ, ಈ ಪವಾಡವನ್ನ. ಇದನ್ನ ನೋಡಿದಾಗ ಎಲ್ಲರೂ ನಮ್ಮ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇದ್ದಾರೆ ಸರ್. ಪರವಾಗಿಲ್ಲ, ಈಗಲೇ ಮೀಟಿಂಗ್ ಐಡಿ ಕಳಿಸ್ಬಿಡಿ, ಜಾಯ್ನ್ ಆಗ್ಲಿಕ್ಕೆ ಹೇಳ್ಬಿಡಿ ಅವ್ರು. ಒಳ್ಳೇದು. ಮೆಮೊರಿ, ಅದ್ರ ವಿಶೇಷವಾಗಿ 100% ಮೆಮೊರಿ ಅಂತ ಹೇಳ್ತೀವಿ. ಮೆಮೊರಿ ಅಂದ್ರೆ ನೀವೇನು ಡೆಫಿನೇಷನ್ ಕೊಡ್ತೀರಿ? ವಾಟ್ ಈಸ್ ಮೆಮೊರಿ? ಒಂದಿಟ್ಟು ಇಂಟ್ರಾಕ್ಷನ್ ಮಾಡೋಣ. ಫಸ್ಟ್ ಆಡಿಯೋ ಆನ್ ಮಾಡ್ಕೊಂಡು ಹೇಳ್ಬಿಡ್ಬೋದು. ವಾಟ್ ಈಸ್ ಮೆಮೊರಿ? ಏನಾಗಂದ್ರೆ ಏನು? ಕನ್ನಡದೊಳಗೆ ನೆನಪಿನ ಶಕ್ತಿ, ಸ್ಮರಣ ಶಕ್ತಿ ಅಂತ ಹೇಳ್ತೀವಿ. ನಾವು ಏನ್ ಕೇಳಿದ್ದೇವೆ, ಏನ್ ನೋಡಿದ್ದೇವೆ ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದು. ನೆನಪಿನಲ್ಲಿ ಇಟ್ಕೊಳ್ಳೋದು ಅಷ್ಟೇನೆ ಮೆಮೊರಿನ? ನಮಗ್ ಬೇಕಾದಾಗ ನಾವು ಅದನ್ನ ನೆನಪು ಮಾಡ್ಕೊಳ್ಳೋದು. ಕರೆಕ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸಮಯ ಸಂದರ್ಭಕ್ಕೆ ಅದು ನಮಗೆ ನೆನಪಾದ್ರೆ ಮಾತ್ರ ಅದು ಮೆಮೊರಿ ಆಗುತ್ತೆ. ಹೌದು ಸರ್, ಖಂಡಿತ ಸರ್. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಓದ್ಕೊಂಡು ಹೋಗಿರ್ತಾರೆ ಶಾಲೆಗೆ, ಎಕ್ಸಾಮಿಗೆ.
ಎಕ್ಸಾಮ್ ಟೈಮ್ ಒಳಗಡೆ ಅವ್ರು ಓದ್ಕೊಂಡು ಹೋಗಿದ್ದೆ ನೆನಪಾಗಿಲ್ಲ ಅಂದ್ರೆ ಏನ್ ಬಂತು ಅಲ್ವಾ? ಈಗ ಖಂಡಿತ ಸರ್, ಖಂಡಿತ. ಕೃಷ್ಣ, ಅರ್ಜುನ ಮತ್ತು ಯಾರು ಕರ್ಣ, ಇಬ್ರು ಸರಿ ಸಮಾನರೇ, ಇಬ್ರು ಸರಿ. ಕರ್ಣನಿಗೆ ಮಂತ್ರ ಮತ್ತು ಹೋಯ್ತು. ಆದ್ರೆ ಅರ್ಜುನನ್ನ ಮೀರಿಸುವಷ್ಟು ಪಾಂಡಿತ್ಯ, ಅಷ್ಟೊಂದು ನಾಲೇಜು, ಅಂತ ಒಂದು ಯುದ್ಧದ ಚಾತುರ್ಯತೆ ಕರ್ಣನಿಗಿತ್ತು. ಆದ್ರೆ ಕರ್ಣ ಸೋತ, ಅರ್ಜುನ ಗೆದ್ದ. ಕಾರಣ ಏನಿತ್ತು? ಅವನಿಗೆ ಸಮಯಕ್ಕೆ ಸರಿಯಾಗಿ ನೆನಪಾಗ್ಲಿಲ್ಲ ಸರ್ ಮಂತ್ರ. ಸರಿ, ಆ ಸಮಯಕ್ಕೆ ಸರಿಯಾಗಿ ಅವನಿಗೆ ಮಂತ್ರ ನೆನಪಾಗ್ಲಿಲ್ಲ. ಹೌದು ಸರ್, ಹೌದು ಸರ್. ಒಳಗಡೆ ಸೋತ. ಈ ಮಂತ್ರ ಎನ್ನುವಂಥದ್ದು ನಮ್ಮ ಮಕ್ಕಳಿಗೆ ಅಪ್ಲೈ ಮಾಡಿ ನೋಡೋದಾದ್ರೆ, ವರ್ಷ ಪೂರ್ತಿ ಓದಿದ್ದನ್ನ ಆ ಮಂತ್ರವನ್ನ ಎಕ್ಸಾಮ್ ಟೈಮ್ ಒಳಗಡೆ, ಯುದ್ಧದ ಸಮಯದೊಳಗಡೆ ಕರ್ಣನೆ ನೆನಪಾಗಿಲ್ವೋ ಆ ತರ ನಮ್ಮ ಮಕ್ಳಿಗೆ ನೆನಪಾಗಿಲ್ಲ ಅಂದ್ರೆ ಅಲ್ವಾ, ನಮ್ಮ ಮಕ್ಳು ಯುದ್ಧದೊಳಗಡೆ ಸೋಲ್ತಾರೆ. ಕರೆಕ್ಟ್ ಅಲ್ವಾ? ಒಪ್ಕೊಳ್ತಿರಲ್ವಾ ನೀವು ಇದನ್ನ? ನಿಮಗೆ ಆಗಿದೆ ಅಲ್ವಾ? ಹಿಂಗೆ ಮಕ್ಕಳಿಗೆ ಅಷ್ಟಲ್ಲ, ನಿಮಗೂ ಆಗಿದೆ. ಓಕೆ, ಈಗ ಇಲ್ಲಿ ಇರೋರೆಲ್ಲರಿಗೂ ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಮೆಲ್ರಿಗೂ ಮೆಮೊರಿ ತುಂಬಾ ಚೆನ್ನಾಗಿದೆಯಾ? ನಿಮ್ಮ ಸ್ಮರಣ ಶಕ್ತಿ ಚೆನ್ನಾಗಿದೆಯಾ? ಮಟ್ಟಿಗೆ. ಹಂಗಾರೆ ನಾನು ಕೇಳೋ ಪ್ರಶ್ನೆಗೆ ಮುಂದೆ ನೋಡೋಣ, ಉತ್ತರಗಳನ್ನ ಹುಡುಕೋಣ. ಓಕೆ, ಎಲ್ಲಾ ಚೆನ್ನಾಗಿದ್ದಾರೆ ಅನ್ನೋದಾದ್ರೆ ಈಗ ಸದ್ಯ ನನ್ನ ಹತ್ರ ಮಾತಾಡಿದವ್ರ ಹತ್ರ ನಾನೇ ಅವ್ರನ್ನ ಮಾತಾಡ್ಸ್ಕೊಳ್ತೀನಿ. ಸಾವಿತ್ರಿ ಹೊಳ್ಳ ಅಂತಂದು ಹೇಳ್ಬಿಟ್ಟು ನನ್ನ ಜೊತೆಗೆ ಈಗ ಮಾತಾಡಿದ್ರಲ್ವಾ, ಸಾವಿತ್ರಿ ಹೊಳ್ಳ ಅವ್ರಿಗೂ ನೀವು ಆಡಿಯೋ ಆನ್ ಮಾಡ್ಕೊಳ್ಳಿ, ಉಳಿದವರೆಲ್ಲ ಗಮನಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಸಾವಿತ್ರಿ ಹೊಳ್ಳ ಅವರು ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ರಿ? ಈ ಕ್ಷಣದವರೆಗೂ ಏನೆಲ್ಲ ಮಾಡಿದ್ರೆ ಅದೆಲ್ಲ ನೆನಪಿದೆ ಅಲ್ಲಮ್ಮ? ಹಾ ಸರ್, ಎಲ್ಲ ನೆನಪಿದೆ? ಎಲ್ಲ ನೆನಪಿದೆ. ಸಾಧಾರಣ ನೆನಪಿದೆ ಸರ್. ಸಾಧಾರಣ ಆಯ್ತಾ? ಇಲ್ಲ ಸರ್, ನೆನಪಿದೆ ಸರ್. ಪರವಾಗಿಲ್ಲ. ಓಕೆ, ಹಾ, ಎಲ್ಲ ನೆನಪಿದೆ. ಹಾಗೆ ಸಾವಿತ್ರಿ ಮೇಡಮ್ ಅವ್ರಿಗೆ ನಿನ್ನೆ ದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ರು ಅಲ್ವಾ? ನಿನ್ನೆ ಯಾರ್ಯಾರ ಮಾತಾಡಿದ್ರು, ಯಾವ ತರದ ಬಟ್ಟೆಗಳನ್ನ ಧರಿಸಿದ್ರು, ಏನೆಲ್ಲ ಊಟ ಮಾಡಿದ್ರು, ಅದೆಲ್ಲ ತುಂಬಾ ಚೆನ್ನಾಗಿ ನೆನಪಿರ್ಬೇಕಲ್ಲಮ್ಮ ನಿಮಗೆ? ಸರಿ, ನೆನಪಿದೆ ಸರ್. ನಿನ್ನೆದೆ ಎಲ್ಲ ಚೆನ್ನಾಗಿ ನೆನಪಿದೆ. ನಾನು ಅವ್ರ ಪ್ರಶ್ನೆ ಕೇಳ್ತಿರೋದು ನಿಮಗೆ ನೀವೇ ಕೇಳ್ಕೊಳ್ಳಿ, ಓಕೆನಾ? ಇವತ್ತು ಗುರುವಾರ, ಲಾಸ್ಟ್ ಗುರುವಾರ ಕೂಡ ಸಾವಿತ್ರಿ ಮೇಡಮ್ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದಾರೆ ಅಂತ ಗೊತ್ತಿದೆ, ಅವತ್ತೇನ್ ಟಿಫನ್ ಮಾಡಿದ್ರೆ ಅಂತ ಗೊತ್ತಿದೆ, ಏನೇನೆಲ್ಲ ಏನು ಯಾವ ತರದ ಡ್ರೆಸ್ ಅನ್ನು ಧರಿಸಿದ್ರಂತ ಗೊತ್ತಿದೆ, ಅವತ್ತು ಯಾರ್ಯಾರ ಹತ್ರ ಎಲ್ಲ ಮಾತಾಡಿದ್ರಂತ ಗೊತ್ತಿದೆ, ಎಲ್ಲ ಚೆನ್ನಾಗಿ ನೆನಪಿದೆ ಅಲ್ಲಮ್ಮ? ಕಳೆದ ಗುರುವಾರದ್ದು ಸ್ವಲ್ಪ ಕಷ್ಟ ಅಂದ್ರೆ ಆಲ್ರೆಡಿ ಕಡಿಮೆ ಆಗಿದೆ ಅಂತೀರಿ ನೀವು? ಹೌದು ಸರ್. ಪರವಾಗಿಲ್ಲ. ಈಗ ನೀವು ಇವತ್ತು ಗುರುವಾರ ಎಷ್ಟು? 23 ಜೂನು, ಬುಧವಾರ ಅಲ್ವಾ? ಸಾರಿ, ಬುಧವಾರ 23 2021 ಅಲ್ವಮ್ಮ? ಅದೇ 23 ಜೂನ್ 2020 ಯಾವ ವಾರ ಅಂತ ನೆನಪಿದೆಯಮ್ಮ? ಇಲ್ಲ. ಆ ದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ರಂತ ನೆನಪಿದೆಯಾ? ಇಲ್ಲ. ಅವತ್ತೇನ್ ಟಿಫನ್ ಮಾಡಿದ್ರಂತ ನೆನಪಿದೆಯಾ? ಇಲ್ಲ. ಅವತ್ ಯಾರ್ಯಾರ ಜೊತೆ ಮಾತಾಡಿದ್ರಂತ ನೆನಪಿದೆಯಾ? ಇಲ್ವೇ ಇಲ್ಲ. ಕೇಳಿದ್ರೆ ಚೆನ್ನಾಗಿದ್ದಾರೆ ಅಂದ್ರೆ ಈಗ ಅಲ್ಲ, ಒಂದ್ ವಾರದ್ದು ನೆನಪಿಲ್ಲ ಅಂದ್ರು, ಒಂದ್ ವರ್ಷದ ನೆನಪಿಲ್ಲ ಅಂತಂದ್ರೆ ಹಾಗಾದ್ರೆ ನಿಮ್ಗೆ ನೆನಪೇ ಇಲ್ವಾ? ನಿಮ್ಗೆ ಮೆಮೊರಿನೇ ಕಡಿಮೆ ಆಗ್ಬಿಟ್ಟಿದ್ಯಾ? ನೆನಪೇ ಇಲ್ವಾ? ಇಲ್ಲ, ಕಡಿಮೆ ಆಗ್ಲಿಲ್ಲ. ಕೆಲವು ಇದೆಲ್ಲ ನೆನಪಿರುತ್ತದೆ. ಊಟ ಮಾಡಿದ ಅದೆಲ್ಲ, ಏನ್ ಊಟ ಮಾಡಿದ್ದೇವೆ ಒಂದ್ ವರ್ಷದಿಂದ ಕಷ್ಟ. ಇಂಥವ್ ಯಾವ್ದು ನೆನಪಿಲ್ಲ. ಆದ್ರೆ ನೋಡಿ, ಅವ್ರ ಮತ್ತೆ ಕೇಳ್ತೀನಿ, ಉಳಿದಾರೆಲ್ಲ ಗಮನಿಸ್ಕೊಳ್ರಿ. ನಾನು ಇಲ್ಲಿ ಬರ್ಕೊಂಡಿರೋ ಹೆಸರು ಕರೆದ, ಅದು ಹೆಸರು ನಿಮ್ದು ಹೌದಲ್ಲ ಗೊತ್ತಿಲ್ಲ. ನಿಮ್ಮ ಹೆಸರು ಏನ್ರಮ್ಮ? ನಾನ್ ಸಾವಿತ್ರಿ. ನಿಮ್ಮ ಹೆಸರು? ಸಾವಿತ್ರಿ ಹೊಳ್ಳ ಅಂತ ಬರ್ಕೊಂಡ್ರೆ, ಅದು ನಿಮ್ಮ ಹೆಸರು ತಾನೆ? ಹೌದು ಸರ್, ನನ್ನ ಹೆಸರೇನೆ ಅದು. ವೆರಿ ಗುಡ್, ನೆನಪಿದೆ, ಹೆಸರು ನೆನಪಿದೆ, ಪರವಾಗಿಲ್ಲ. ನಿಮ್ ಮನೆ ಯಜಮಾನ್ರ ಮಕ್ಕಳ ಹೆಸರೆಲ್ಲ ನೆನಪಿದೆಯಾ? ಎಲ್ಲ ನೆನಪಿದೆ ಸರ್. ವೆರಿ ಗುಡ್, ವೆರಿ ಗುಡ್. ನಿಮ್ ಡೇಟ್ ಆಫ್ ಬರ್ತ್ ನೆನಪಿದೆಯಾ? ಹೌದು. ವೆರಿ ಗುಡ್. ನಿಮ್ ಮದುವೆ ಆಗಿರೋದ ದಿನದ ನೆನಪಿದೆಯಾ? ನಿಮ್ ಮಕ್ಕಳು ಹುಟ್ಟಿದೆಲ್ಲ ಡೇಟ್ ಆಫ್ ಬರ್ತ್ ನೆನಪಿದೆಯಾ? ನಿಮ್ದು ಯಾವ ಊರು ಅಂತ ನೆನಪಿದೆಯಾ? ಏನ್ ಸರ್? ನಿಮ್ದು ಯಾವ ಊರು ಅಂತ ನೆನಪಿದೆಯಾ? ನೆನಪಿದೆ. ವೆರಿ ಗುಡ್, ವೆರಿ ಗುಡ್. ಯಾವ ABCD ಎಲ್ಲ ನೆನಪಿದೆಯಾ? ನಂಬರ್ಸ್ ಎಲ್ಲ ನೆನಪಿದೆಯಾ? ಎಲ್ಲ ಇದೆ. ಮತ್ತೆ ಇಲ್ಲ ಅಂತಿರಲ್ಲ ನೀವು? ಇದೆ ಸರ್, ಎಲ್ಲ ನೆನಪಿದೆ ಅಂದೆ. ಅಲ್ಲ, ಈಗ ಕೇಳಿದ್ರೆ ಇಲ್ಲ ಅಂದ್ರು, ಈಗೆಲ್ಲ ಕೇಳೋದಕ್ಕೂ ಆನ್ಸರ್ ಹೇಳ್ಕೊತಾ ಬಂದ್ರು. ಮೆಮೊರಿ ನೆನಪಿದೆಯೋ ಇಲ್ವೋ? ನೆನಪಿದೆ ಸರ್, ಬಟ್ ಹೋದ ವರ್ಷ ಈ ಟೈಮಲ್ಲಿ ಏನ್ ಡಿಪೆಂಡ್ ಮಾಡಿದೆ ನೆನಪಿಲ್ಲ ಅಷ್ಟೇ. ಇದೆ ಅನ್ನೋದನ್ನು ಸತ್ಯ, ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ.
ಏನದ್ ಸತ್ಯ ಯಾವುದು? ನಿಮ್ ಹೆಸರು ಇದೆ ಅನ್ನೋದು ಸತ್ಯ. ನಿಮ್ ಕುಟುಂಬದಲ್ಲಿ ಎಲ್ಲರ ಹೆಸರು ನೆನಪಿರೋದು ಸತ್ಯ. ನಿಮ್ ಡೇಟ್ ಆಫ್ ಬರ್ತ್ ನೆನಪಿರೋದು ಸತ್ಯ. ನಿಮ್ ಮದುವೆ ಆಗಿರೋ ಡೇಟ್ ನೆನಪಿರೋದನ್ನು ಸತ್ಯ ಅಲ್ವಾ? ನಿಮ್ಗೆ ABCD ಎಲ್ಲ ನೆನಪಿರೋದನ್ನು ಸತ್ಯ, ಎಲ್ಲ ನೆನಪಿರೋದನ್ನು ಸತ್ಯ ಅಲ್ವಾ? ಹೌದು ಗುರುಗಳೇ, ಹೌದು ಗುರುಗಳೇ. ಎಲ್ಲ ಚೆನ್ನಾಗಿ ನೆನಪಿದೆ. ಆದ್ರೆ ಕೆಲವೊಂದು ನೆನಪಿಲ್ಲ. ಏನ್ ನೆನಪಿಲ್ಲ? ಇವತ್ತಿಂದ ಅಷ್ಟೇ ನೆನಪಿದೆ. ಕಂಪೇರ್ ಮಾಡಿದ್ರೆ ನಿನ್ನಿದೆಲ್ಲ ಕಡಿಮೆ ಇದೆ. ಒಂದು ವಾರಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಕಡಿಮೆ ಇದೆ. ಈಗ ಎಲ್ಲರಿಗೂ ಒಟ್ಟಾರೆಗೆ ಒಂದ್ ಪ್ರಶ್ನೆ, ನೀವು ಆಡಿಯೋ ಆಫ್ ಮಾಡ್ಕೊಳ್ರಿ. ಎಲ್ಲರಿಗೂ ಒಟ್ಟಾರೆ ಒಂದೊಂದೊಂದು ನೇರ ಪ್ರಶ್ನೆ, ಓಕೆನಾ? ನೀವ್ ಇವತ್ತೆಲ್ಲರೂ ಯಾರೆಲ್ಲ ನನ್ನ ಜೊತೆ ಸೇರ್ಕೊಂಡಿದ್ರು ನಿಮ್ಮೆಲ್ಲರಿಗೂ ಒಂದ್ ಪ್ರಶ್ನೆ, ಓಕೆನಾ? ನೀವು ಏನ್ ಓದ್ಕೊಂಡಿರಲ್ವಾ? ಎಲ್ಲಿವರೆಗೂ ಓದ್ಕೊಂಡ್ರಿ? ಲಾಸ್ಟ್ ಎಕ್ಸಾಮ್ ಯಾವ್ದು ಬರ್ದಿದ್ರಿ ನೋಡ್ರಿ. ಲಾಸ್ಟ್ ಎಕ್ಸಾಮ್ ಯಾವ್ದು ಬರ್ದಿರಲ್ಲ ಅದೇ ಕ್ವಶನ್ ಪೇಪರ್, ಸೇಮ್ ಕ್ವಶನ್ ಪೇಪರ್ ಅದೇ. ಅದನ್ನೇ ಈಗ ಪುನಃ ನಾನು ನಿಮಗೆ ಕೈ ಕೊಡ್ತೀನಿ. ಎಷ್ಟು ಮಾರ್ಕ್ಸ್ ಬರ್ಬೋದು? ನೀವೇ ಬರ್ದಿದ್ದಲ್ಲ, ಲಾಸ್ಟ್ ಎಕ್ಸಾಮ್ ಬರ್ದಿದ್ರಲ್ಲ, ಅದೇ ಕ್ವಶನ್ ಪೇಪರ್ ಕೊಡ್ತೀನಿ. ಎಷ್ಟು ಬರ್ಬೋದು? ಪಾಸ್ ಆಗ್ಬೋದು ಅನ್ಸುತ್ತೆ. ಅಂದ್ರೆ ನೀವು ಅವಾಗ ಎಷ್ಟು ಮಾರ್ಕ್ಸ್ ತಗೊಂಡಿದ್ರು ಅಷ್ಟು ತಗೊಳಕ್ಕಂತ ಸಾಧ್ಯ ಇಲ್ಲ. ಪಾಸ್ ಆಗ್ಬೋದು ಅನ್ನೋದನ್ನ ಗೆಸ್ ಮಾಡ್ತಾ ಇದಾರೆ. ಇನ್ ಕೆಲವರಿಗೆ ಅದು ಕೂಡ ಡೌಟ್ ಇದೆ. 90% ಬರುತ್ತೆ ಸರ್. 90% ಬರುತ್ತೆ ನಿಮಗೆ. ಲಾಸ್ಟ್ ಎಕ್ಸಾಮ್ ಏನ್ ಬರ್ದಿರ ಅದನ್ನ ಈಗ ನಿಮ್ಗೆ ವಾಪಸ್ ಕೊಟ್ರೆ ಪರವಾಗಿಲ್ಲ. ಯಾರಿಗೆ ಲಕ್ಷ್ಮಿ ಅಂತ ಅದ್ರ ಹೆಸರಿದೆ ಅವ್ರಿಗೆ 90% ಬರುತ್ತೆ. ಆದ್ರೆ ನಮ್ ಚಂದ್ರಶೇಖರ್ ಅವ್ರಿಗೆ 35 ಬರುತ್ತೆ ಅಂತ ಹೇಳ್ತಾ ಇದಾರೆ. ಉಳಿದವ್ರಿಗೆ ಕೆಲವರಿಗೆ ಡೌಟ್ ಇದೆ. ಅಂದ್ರೆ ಏನಾಗಿದೆ, ಆಲ್ರೆಡಿ ಏನಾಗಿದೆ ಅಂದ್ರೆ ಕಲ್ತದ್ದೆಲ್ಲ ಮರ್ತಾಗಿದೆ, ಎಲ್ಲ ಮರ್ತ್ ಬಿಟ್ಟಿದೀವಿ. ಅಂದ್ರೆ ಹೇಳ್ಕೊಳ್ತಿದ್ವಿ, ಏನ್ ಹೇಳ್ಕೊಳ್ತಿದ್ವಿ? ನನ್ ಡಬಲ್ ಡಿಗ್ರಿ ಆಗಿದೆ, ಟ್ರಿಬಲ್ ಡಿಗ್ರಿ ಆಗಿದೆ ಅಲ್ವಾ, ನಾನು ಅಷ್ಟು ಓದ್ಕೊಂಡಿನಿ, ಅದ್ನ ಓದ್ಕೊಂಡು. ನೀವು ಅಷ್ಟೆಲ್ಲ ಓದ್ಕೊಂಡದ್ಮೇಲೆನು ಎಲ್ಲ ನೆನ್ಪಿರ್ಬೇಕಾಗಿತ್ತಲ್ವಾ? ಯಾಕೆಲ್ಲ ಮರ್ತೋಯ್ತು? ಇದಕ್ ನಾವು ಉತ್ತರ ಕಂಡುಹಿಡ್ಬೇಕು ಈಗ ಅಲ್ವಾ? ಕರೆಕ್ಟ್ ಅಲ್ವಾ? ಇದಕ್ ನಮ್ಗೆ ಉತ್ತರ ಸಿಗ್ಬೇಕೀಗ. ಈಗ ಕೆಲವೊಂದಕ್ಕೆ ಆನ್ಸರ್ ಮಾಡಿದೆ ಸಾವಿತ್ರಿ ಮೇಡಮ್, ಕೆಲವೊಂದಕ್ಕೆ ಆನ್ಸರ್ ಮಾಡಿಲ್ಲ. ಅವ್ರ ಹೆಸರಿಗೆ ನಾನು ಸೆಕೆಂಡ್ ಟೈಮ್ ಕೇಳಿದಾಗ ಎಲ್ಲ ಹೇಳಿದ್ರು. ಹಂಗಾರೆ ಅದೆಲ್ಲ ನೆನಪೆಲ್ಲಿದೆ? ಈಗ ಒಂದು ವಾರದಿಂದನೇ ಏನು ಉಂಡೆ ಅಂತ ನೆನಪಿಲ್ಲ, ಅದು ಇಲ್ಲಿ ಹೋಯ್ತು ಹಾಗಾದ್ರೆ. ಹಂಗಾಗಿ ಮೆಮೊರಿ ಒಳಗಡೆ 3 ವಿಧ ಇದೆ: ಕಾನ್ಶಿಯಸ್ ಮೆಮೊರಿ, ಸಬ್ ಕಾನ್ಶಿಯಸ್ ಮೆಮೊರಿ, ಸೂಪರ್ ಕಾನ್ಶಿಯಸ್ ಮೆಮೊರಿ ಅಂತ ಹೇಳ್ತೀವಿ. ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಸೂಪರ್ ಕಾನ್ಶಿಯಸ್ ಅಂತ ಹೇಳ್ತೀವಿ. ಕಾನ್ಶಿಯಸ್ ಮೆಮೊರಿದು ಸ್ಪೇಸ್ ಬಹಳ ಲಿಮಿಟ್ ಆಗಿರುತ್ತೆ. ಈಗ ಒಂದು ಲೋಟ ಇದೆ, ಈ ಲೋಟದೊಳಗಡೆ ನಾವು ನೀರು ಎಷ್ಟು ಹಾಕ್ಬೋದು? ಅದಕ್ಕೆ ತುಂಬುವಷ್ಟು ಹಾಕ್ಬೋದು. ತುಂಬಿದ ಮೇಲೂ ಹಾಕ್ತಾ ಇದ್ರೆ ಅದೇನಾಗುತ್ತೆ? ಕಡೆಗೆ ಹರ್ಕೊಂಡು ಹೋಗ್ಬಿಡುತ್ತೆ. ಕಾನ್ಶಿಯಸ್ ಮೆಮೊರಿ ಸ್ಪೇಸ್ ಬಹಳ ಕಡಿಮೆ. ಸಬ್ ಕಾನ್ಶಿಯಸ್ ಮೆಮೊರಿ ಸ್ಪೇಸ್ ಎಷ್ಟಿದೆಯಪ್ಪ ಅಂದ್ರೆ ಅದಕ್ಕೆ ಸಮುದ್ರ ಇದ್ದಂಗೆ. ಅದಕ್ಕೆ ನೀವು ಎಷ್ಟು ಹಾಕಿದ್ರು ಸಮುದ್ರ ತುಂಬಲ್ಲ, ಅದರಿಂದ ನೀವು ಎಷ್ಟು ತಕೊಂಡ್ರು ಖಾಲಿ ಆಗಲ್ಲ. ಅರ್ಥ ಆಗ್ತಿದ್ಯಾ? ಕಾನ್ಶಿಯಸ್ಗೆ ಒಂದು ಲೋಟ ಎಕ್ಸಾಂಪಲ್ ಕೊಟ್ಟೆ, ಸಬ್ ಕಾನ್ಶಿಯಸ್ ಏನ್ ಕೊಡ್ತಾ ಇದೀನಿ? ಒಂದು ಸಮುದ್ರ ಇದ್ದಂಗೆ. ಅದು ಅಲ್ಲಿ ನೀವು ಎಷ್ಟೇ ಹಾಕಿದ್ರು ಅದು ತುಂಬೋದಿಲ್ಲ, ಅದರಿಂದ ಎಷ್ಟೇ ನೀವು ತಕೊಂಡ್ರು ಕೂಡ ಅದು ಖಾಲಿ ಆಗಲ್ಲ, ಬರಿದಾಗಲ್ಲ. ಅಷ್ಟೊಂದು ಪವರ್ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ಗಿದೆ. ಗೊತ್ತಾಯ್ತಾ? ಕಾನ್ಶಿಯಸ್, ಸಬ್ ಕಾನ್ಶಿಯಸ್. ಇನ್ನು ಸೂಪರ್ ಕಾನ್ಶಿಯಸ್ ಏನಪ್ಪಾ ಅಂದ್ರೆ ಸಬ್ ಕಾನ್ಶಿಯಸ್ ಒಳಗಡೆ ಏನೆಲ್ಲ ಇದೆಯಲ್ಲ ಅದನ್ನ ನೆನ್ಪು ಮಾಡ್ಕೊಂಡು ಏನ್ ಹೇಳಿರಲ್ಲ. ಯಾರು ಸಾವಿತ್ರಿ ಮೇಡಮ್ ತಮ್ಮ ಹೆಸರು ಹೇಳಿದ್ರು, ಡೇಟ್ ಆಫ್ ಬರ್ತ್ ಹೇಳಿದ್ರು ಅಲ್ವಾ, ಕುಟುಂಬದ ಹೆಸರು ಹೇಳಿದ್ರು, ಊರಿನ ಹೆಸರು ಹೇಳಿದ್ರು. ಅಕೇಶನಲಿ ಕೆಲವೊಂದು ಏನಾರು ಕಾರ್ಯಕ್ರಮ ಅಟೆಂಡ್ ಮಾಡಿದ್ರಲ್ಲ ಅವೆಲ್ಲನೂ ನೆನಪಿರುತ್ತೆ. ಅವೆಲ್ಲ ಎಲ್ಲಿದ್ದಾವೆ? ಸಬ್ ಕಾನ್ಶಿಯಸ್ ಒಳಗಡೆ ಇದೆ. ಆ ಸಬ್ ಕಾನ್ಶಿಯಸ್ ಇರೋದನ್ನ ಎನಿ ಟೈಮ್ ನೀವು ಯಾವಾಗ ರಿಕಾಲ್ ಮಾಡ್ಕೊಂಡ್ರು ಕೂಡ ಅವೆಲ್ಲ ನೆನಪಾಗ್ತವೆ. ಆದ್ರೆ ಕಾನ್ಶಿಯಸ್ ಒಳಗೆ ಇಟ್ಕೊಂಡೋಗಿದ್ದು ಏನಾಗಿರುತ್ತಂದ್ರೆ ಅಲ್ವಾ, ನ್ಯೂ ಇನ್ಫಾರ್ಮೇಶನ್ ಬಂದಂಗೆಲ್ಲ ಓಲ್ಡ್ ಇನ್ಫಾರ್ಮೇಶನ್ ಡಿಲೀಟ್ ಆಗ್ತಾ ಹೋಗುತ್ತೆ. ಈಗ ನೀವು ಮೊಬೈಲ್ನೊಳಗಡೆ, ನಿಮ್ಮ ಕಂಪ್ಯೂಟರ್ ಒಳಗಡೆ, ಲ್ಯಾಪ್ಟಾಪ್ ಒಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಏನ್ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಸ್ಟೇಟಸ್ ಅಂತ ಇದೆ. ಸ್ಟೇಟಸ್ ನೊಳಗಡೆ ನಾವ್ ಏನೇ ಮೆಸೇಜ್ ಹಾಕಿರ್ನು, ಫೋಟೋ ಹಾಕಿರ್ನು ಅದು 24 hours ಮಾತ್ರ ಇರುತ್ತೆ. ಮತ್ತೆ ಹೊಸದಾಗಿ ಏನಾರು ಆಡ್ ಮಾಡ್ಕೊತ ಹೋದ್ರೆ ಹಳೆದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ, ಹೊಸದಷ್ಟೇ 24 hours ಇರುತ್ತೆ. ಹಾಗೆ ಕಾನ್ಶಿಯಸ್ ಅನ್ನುವಂಥದ್ದು. ಸಬ್ ಕಾನ್ಶಿಯಸ್ ಅನ್ನೋದು ಹೇಗಪ್ಪ ಅಂದ್ರೆ ನೀವು ಎಷ್ಟು ಬೇಕಾದ್ರೂ ಹಾಕಿ ಅಲ್ಲಿ, ಅದು ತುಂಬಲ್ಲ.
ಎಷ್ಟು ಬೇಕಾದ್ರೂ ಎನಿ ಟೈಮ್ ಯಾವಾಗ ಬೇಕಾದ್ರೂ ನೀವು ಅದನ್ನ ರಿಕಾಲ್ ಮಾಡ್ಕೋಬಹುದು. ರಿಕಾಲ್ ಮಾಡ್ಕೊಳ್ಳೋ ಮೆಥಡ್ಗೆ ಸೂಪರ್ ಕಾನ್ಶಿಯಸ್ ಅಂತ ಹೇಳ್ತೀವಿ. ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಸೂಪರ್ ಕಾನ್ಶಿಯಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಸೂಪರ್ ಕಾನ್ಶಿಯಸ್. ಹಾಗಾಗಿ ಇವತ್ತು ನೀವು ಎಷ್ಟೆಲ್ಲ ಡಿಗ್ರಿ ಮಾಡ್ಕೊಂಡವ್ರಿಗೆ ನೆನಪೇ ಇಲ್ಲ ಅಂದ್ರೆ, ಯಾಕೆ ನೆನಪಿಲ್ಲ ಅಂದ್ರೆ ಅದನ್ನೆಲ್ಲ ಎಲ್ಲಿ ಇಟ್ಕೊಂಡಿದ್ರಿ? ಕಾನ್ಶಿಯಸ್ ಒಳಗಡೆ ಇಟ್ಕೊಂಡಿದ್ರಿ. ಅದು ಸಬ್ ಕಾನ್ಶಿಯಸ್ ನಿಮ್ಗೆ ಕಳ್ಸೋದು ಗೊತ್ತೇ ಇರಲಿಲ್ಲ. ಆ ಸಬ್ ಕಾನ್ಶಿಯಸ್ ಕಳ್ಸೋದು ನಮಗೆ ಗೊತ್ತಾಗ್ಬಿಟ್ರೆ ಯು ಆರ್ ಎಕ್ಸ್ಟ್ರಾರ್ಡಿನರಿ, ನಾಟ್ ಆನ್ ಆರ್ಡಿನರಿ, ಯು ಆರ್ ಅನ್ ಎಕ್ಸ್ಟ್ರಾರ್ಡಿನರಿ ಅಲ್ವಾ? ಆರ್ಡಿನರಿ, ಎಕ್ಸ್ಟ್ರಾರ್ಡಿನರಿ ಅಂತ ಇದೆ. ಸಾಮಾನ್ಯ, ಅಸಾಮಾನ್ಯ ಅಂತ ಹೇಳ್ತೀವಿ. ನೀವೆಲ್ಲ ಆರ್ಡಿನರಿ. ಬೇಜಾರಾಗಬೇಡಿ ದಯವಿಟ್ಟು, ನಾನು ಕೆಲವೊಂದು ವರ್ಡ್ ಯೂಸ್ ಮಾಡಿದ್ರೆ ಬೇಜಾರಾಗಬೇಡಿ. ನೀವೆಲ್ಲ ಆರ್ಡಿನರಿ, ನಾನು ಕೂಡ ಆರ್ಡಿನರಿನೇ. ಎಕ್ಸ್ಟ್ರಾರ್ಡಿನರಿ ಯಾರು? ಎಕ್ಸ್ಟ್ರಾರ್ಡಿನರಿ ಯಾರಪ್ಪ ಅಂದ್ರೆ, ಏನೆಲ್ಲ ನಾವು ಓದ್ಕೊಂಡಿದ್ವಿ ಅದೆಲ್ಲ ನೆನಪಿತ್ತಂದ್ರೆ, ಎನಿ ಟೈಮ್ ರಿಕಾಲ್ ಮಾಡ್ಕೊಂಡ್ರು ನೆನಪಿ ಬರುತ್ತಂದ್ರೆ ಅದು ಎಕ್ಸ್ಟ್ರಾರ್ಡಿನರಿ. ಕರೆಕ್ಟಾ ನಿಮ್ಮ? ಅದು ಎಕ್ಸ್ಟ್ರಾರ್ಡಿನರಿ. ಯಾರು ಎಕ್ಸ್ಟ್ರಾರ್ಡಿನರಿ ಆಗಿರ್ತಾನೋ ಅವನಿಗೆ ಯಾವುದೇ ಕೋಚಿಂಗ್ನ ಅವಶ್ಯಕತೆ ಇಲ್ಲ ಅಲ್ವಾ? ಅವನು IAS, IPS, KIS, KPS ಈ ತರ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಬೇಕು ಆಗಿತ್ತಂದ್ರೆ, ಅವನೊಬ್ಬ ಎಕ್ಸ್ಟ್ರಾರ್ಡಿನರಿ ಆಗಿದ್ನಂದ್ರೆ ಅವ್ನಿಗೆ ಯಾವುದೇ ಒಂದು ಕೋಚಿಂಗ್ನ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಕೋಚಿಂಗ್ನ ಅವಶ್ಯಕತೆ ಯಾರಿಗೆ ಬೀಳುತ್ತೆ? ಆರ್ಡಿನರಿ ಇರೋರಿಗೆ ಅವಶ್ಯಕತೆ ಬೀಳುತ್ತೆ, ಎಕ್ಸ್ಟ್ರಾರ್ಡಿನರಿ ಇರೋರಿಗೆ. ಹಂಗಾರೆ ಎಕ್ಸ್ಟ್ರಾರ್ಡಿನರಿ ಇರೋರು ಎಷ್ಟೊತ್ತು ವರ್ಕ್ ಮಾಡ್ತಾರೆ? ನೀವು ಈ ಎಕ್ಸಾಮ್ ಪಾಸ್ ಆದಾಗ ಯಾರು ಸ್ಟೇಟ್ಗೆ ಹೈಯೆಸ್ಟ್ ಬಂದಿರೋ ಅಂತರ ಇಂಥವ್ರನ್ನೆಲ್ಲ ಸಂದರ್ಶನ ಮಾಡ್ತಾರಲ್ಲ, ಅವಾಗ ನಾನು 24 ತಾಸಿನಲ್ಲಿ 18 ತಾಸು ಓದ್ತಿದ್ದೆ, 20 ತಾಸು ಓದ್ತಿದ್ದೆ, ಎಲ್ಲ ಸುಳ್ಳವು ನನ್ನ ಪ್ರಕಾರ. ಆಯ್ತು, ಅಷ್ಟು ತಾಸು ನೀನು ಓದಿದ್ಯಲ್ಲ, ಫಸ್ಟ್ ರ್ಯಾಂಕ್ ನೀನ್ ಬಂದಿದ್ಯಲ್ಲ, ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಆಯ್ತು, ಈಗ ಮತ್ತೆ ಅದೇ ಕ್ವಶನ್ ಪೇಪರ್ ನಾನು ನಿನಗೆ ಕೊಡ್ತೀನಿ, ಎಷ್ಟು ಮಾರ್ಕ್ಸ್ ತೆಗಿತೀಯ ಅಂದ್ರೆ ಅವನ ಹಾಗೆ ಹೇಳ್ತಾನೆ, 135 ಬರ್ಬೋದು ಗುರುಜಿ. ಎಲ್ಲಿ ಹೊತ್ತು 100% ತಗೊಂಡು ನನಗೆ 30%. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ತಾಯಿ ಗರ್ಭದೊಳಗಡೆ ಜೈಗೋಟ್ ಫಾರ್ಮೇಶನ್ ಆದ ತಕ್ಷಣ ಫಸ್ಟ್ ಸೆಲ್ ಅಲ್ಲಿ, ಓಕೆ, ತಾಯಿ ಗರ್ಭದ ಫಸ್ಟ್ ಸೆಲ್ ಅಲ್ಲಿ ಏನು ಬರೋದೇ ಯಾವ್ದಪ್ಪ ಅಂದ್ರೆ ಬ್ರೈನ್ ಸೆಲ್. ನಿಮ್ಮೆಲ್ಲರಿಗೂ ಗೊತ್ತಿದೆ ಸೈನ್ಸ್. ತಾಯಿ ಗರ್ಭದೊಳಗಡೆ ಫಸ್ಟ್ ಜೈಗೋಟ್ ಫಾರ್ಮೇಶನ್ ಆದ ತಕ್ಷಣ ಅವ್ಳು ಡೆವಲಪ್ ಆಗಿದೆ ಅದು ಬ್ರೈನ್ ಸೆಲ್. ಆ ಒಂದು ಬ್ರೈನ್ ಸೆಲ್ಲಿನ ಕೆಪಾಸಿಟಿ ಎಷ್ಟಿದೆಯಪ್ಪ ಅಂದ್ರೆ, ಈ ಪ್ರಪಂಚದೊಳಗಡೆ ಎಷ್ಟೊಂದು ಬುಕ್ಗಳಿದಾವಲ್ವಾ, ಅವು ಎಲ್ಲದರ ಒಂದು ಸಾರಾಂಶವನ್ನ ನಾವು ಒಂದು ಸೆಲ್ಗೆ ಹಾಕಿದ್ರೆ ಇನ್ನು ಖಾಲಿನೇ ಉಳಿಯುತ್ತಂತೆ. ನಮ್ಮ ಬಾಡಿ ಸೆಲ್ಸ್ ಇದೆ ಎಷ್ಟಿದೆ ಅಂದ್ರೆ, ಅವೆಲ್ಲವನ್ನೂ ಜಂಟೆ ಮಾಡಿದ್ರೆ 60 ಕಿಲೋಮೀಟರ್ಸ್ ಆಗುತ್ತಂತೆ. ಅವನ್ನೆಲ್ಲನೂ ಜಂಟೆ ಮಾಡ್ತಾ ಹೋದ್ರೆ 60 ಕಿಲೋಮೀಟರ್ಸ್ ಆಗುತ್ತಂತೆ. ಆದ್ರೆ ಒಂದೊಂದು ಸೆಲ್ಲಿನ ಕೆಪಾಸಿಟಿ ಎಷ್ಟಿದೆ ಅಂತ ನಾವು ನೋಡಿದ್ರೆ, ಈ ಪ್ರಪಂಚದೊಳಗಿರುವಂತ ಎಲ್ಲಾ ಪುಸ್ತಕಗಳದ್ದು ಸಾರಾಂಶವನ್ನು ನಾವು ಒಂದೊಂದು ಸೆಲ್ಗೆ ಹಾಕಿದ್ರೆ ಇನ್ನು ಖಾಲಿನೇ ಉಳಿಯುತ್ತಂತೆ. ಯಾರ್ ಸೈಂಟಿಸ್ಟ್ ಹೆಸರುಗಳನ್ನ ನೀವು ಹೇಳ್ತೀರಿ, ಯಾರ್ ಮಹತ್ವರ ಹೆಸರು ಅಂತ ಹೇಳ್ತಿದ್ರಿ, ಅವ್ರು ತಮ್ಮ ಜೀವನದೊಳಗಡೆ ಅವ್ರು ಬಳಸಿದ್ದು ಕೇವಲ 2% ಅಂತ. 2%, 3%, 4% ಅಂತ ಹೇಳ್ತಾರೆ ಅಲ್ವಮ್ಮ? ನೀವು ಯಾರು ಸೈಂಟಿಸ್ಟ್ ಹೆಸರು ಹೇಳ್ತೀರಿ ನೋಡಿ, ಅವರೇ ಹೇಳ್ಕೊಂಡಿದ್ದಾರೆ, ನಾನ್ ನನ್ನ ಜೀವನದೊಳಗೆ ಬಳಸಿದ್ ಕೇವಲ ಆ ಬ್ರೈನ್ ಸೆಲ್ ನ 2% ಅಂತ ಹೇಳ್ತಾರೆ. ಓನ್ಲಿ 2%. ನ್ಯೂಟನ್ ತನ್ನ ಜೀವಿತಾವಧಿಯೊಳಗಡೆ ಬಳಸಿದ ಕೇವಲ 2% ಅಂತ, 3% ಅಂತ ಅಲ್ವಾ? ಆದ್ರೂ ಇನ್ನು 98% ಹಂಗ ಖಾಲಿನೇ ಇತ್ತಂತೆ. ಈಗ ನಾವು ನೀವೆಲ್ಲ 1 ಗಂಟೆ ಓದ್ಬಿಟ್ಟೆ ಅಂದ್ರೆ ಅಬ್ಬಾ ರೆಸ್ಟ್ ಆಯ್ತಪ್ಪ, ಒಂದ್ ಟೀ ಕುಡಿಯೋಣ ಅನ್ಸುತ್ತೆ, ತಲೆ ಭಾರ ಅಂತ ಅನ್ಸುತ್ತೆ. ಒಂದೊಂದು ಸೆಲ್ಲಿನ ಕೆಪಾಸಿಟಿ ಅಷ್ಟಿದೆ, ಆದ್ರೆ ತಲೆ ಭಾರ ಅಂತ ಅನ್ಸುತ್ತೆ. ನಿಮ್ಗೆ ಗೊತ್ತಿದ್ಯಾ, ವಿವೇಕಾನಂದ ಅವರು ಒಂದು ದಿನಕ್ಕೆ 1200 ಪೇಜ್ ಓದ್ತಾ ಇದ್ರು. ಸ್ವಾಮಿ ವಿವೇಕಾನಂದ ಅವರು ಒಂದು ದಿನಕ್ಕೆ 1200 ಪೇಜ್ ಓದ್ತಾ ಇದ್ರು. ಓಶಾ ರಜನೀಶ್ ಅಂತ ಒಬ್ಬ ವ್ಯಕ್ತಿ ಇದ್ರು, ನಮ್ಮ ಇಂಡಿಯಾದವರೇ ಅವರು. ಅವರು ಒಂದು ದಿನಕ್ಕೆ 400ರಿಂದ 5000 ಪೇಜಿಯನ್ನು ಓದ್ತಾ ಇದ್ರು. ಇದು ದಾಖಲೆ ಹೇಳ್ತಾ ಇದೀನಿ ನಾನು, ಸುಮ್ಮನೆ ಬೋಗಸ್ ಹೇಳ್ತಾ ಇಲ್ಲ, ದಾಖಲೆ ಹೇಳ್ತಾ ಇದ್ದೀನಿ. ಒಂದ್ಸರಿ ಓದಿದ್ರೆ ಮತ್ತೊಮ್ಮೆ ಆ ಪುಸ್ತಕಗಳನ್ನು ಅವರು ತಿರುಗಿಸಿದ್ದಿಲ್ಲ. ಆಮೇಲೆ ಒಂದ್ಸರಿ ಓದಿದ್ಮೇಲೆ ಅದ್ರ ಬಗ್ಗೆ ಪ್ರವಚನ ಕೊಟ್ಟಿದ್ದಾರೆ ಅವರು. ಅವರು ನಡೆದಾಡುವ ಗ್ರಂಥಾಲಯ ಅಂತ ಹೇಳ್ತಿದ್ರು. ಏನ್ ಕೇಳ್ತೀರಿ ಹೇಳಿ, ಅವ್ರಿಗೆ ಗೊತ್ತಿಲ್ಲದ ಯಾವ್ದಿದೆ ಹೇಳಿ. ಎಲ್ಲಾ ಧರ್ಮಗಳ ಬಗ್ಗೆನೇ ಅವ್ರು ಪ್ರವಚನ ಕೊಟ್ಟಿದ್ದಾಯ್ತು
ಯಾವ ಕ್ಷೇತ್ರನೂ ಅವ್ರು ಉಳಿಸಿಲ್ಲ, ಎಲ್ಲಾದ್ರದ್ದು ಅವ್ರು ಎಕ್ಸ್ಪ್ಲೇನ್ ಮಾಡಾಯ್ತು. ಹಾಗೆ ಅವರೆಲ್ಲ ಈಗಿಲ್ಲ ಕೇಳಕ್ಕಂದ್ರೆ. ಮತ್ತೆ ಈಗ ಸಮಕಾಲೀನರು ಯಾರು ಇರ್ಬೋದಾ? ಖಂಡಿತವಾಗಿದ್ದಾರೆ. ಯಾರಿದ್ದಾರೆ ಗೊತ್ತಾ? ರವಿ ಬೆಳಗೆರೆ ಅವ್ರಿಲ್ಲ, ಇದ್ದಿದ್ರೆ ಕೇಳ್ಬೋದಾಗಿತ್ತೇನೋ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ. ರವಿ ಬೆಳಗೆರೆ, ನಾ ವ್ಯಕ್ತಿಗಳಲ್ಲಿರೋ ಪಾಸಿಟಿವ್ ಮಾತಾಡ್ತಾ ಇದೀನಿ, ಮತ್ತೆ ನಿಮ್ಗೆ ಒಳ್ಳೆಯರಾಗ್ಬೋದು ಕೆಟ್ಟವರಾಗ್ಬೋದು, ಅದ್ರ ನನ್ನ ಪ್ರಶ್ನೆ ಅಲ್ಲ. ಆದ್ರೆ ಅವರು ಒಂದು ಕೆಪಾಸಿಟಿ ಹೇಳ್ತಾ ಇದ್ದಾರೆ. ರವಿ ಬೆಳಗೆ ಅವರು 4 ಭಾಷೆ ಒಳಗಡೆ ಇಡ್ತಾ ಇತ್ತು, ಹಿಂದಿ, ಇಂಗ್ಲಿಷ್, ಉರ್ದು, ಕನ್ನಡದೊಳಗೆ. ಆದ್ರೆ ಒಂದು ಪುಸ್ತಕ ಏನಾದ್ರೂ ಅವ್ರು ಓದಿದ್ನಂದ್ರೆ 1 ನೈಟ್ನೊಳಗೆ ಓದಿ ಮುಗಿಸ್ತಾ ಇದ್ರು. 2 ದಿನದೊಳಗಡೆ ಅದೊಂದು ಪುಸ್ತಕವಾಗಿ ಪ್ರಿಂಟ್ ಆಗಿ ಏನು ಕೊಟ್ಬಿಡ್ತಾ ಇದ್ರು ಅವ್ರು. ಇದು ಗೊತ್ತಿದೆಯಲ್ವಾ ಎಲ್ರಿಗೂ? ಹಂಗಾರ ಆ ವ್ಯಕ್ತಿಯ ಆ ಪವರು ಇಮೇಜ್ ಮಾಡ್ಬೋದು, ನೀವು ಕಲ್ಪನೆ ಮಾಡ್ಬೋದು. ಆದ್ರೆ ಯಾರೆಲ್ಲ ಇಷ್ಟು ಒಂದು ಪಾಪ್ಯುಲರ್ ಆಗಿ ಟ್ಯಾಲೆಂಟ್ ಅವ್ರು ಇಟ್ಕೊಂಡಿದ್ರು, ಸೀಕ್ರೆಟ್ಸ್ ಮಾತ್ರ ಯಾರು ಬಿಟ್ಕೊಳ್ಳಿಲ್ಲ. ಆ ಸೀಕ್ರೆಟ್ಸ್ ಮಾತ್ರ ಯಾರು ಬಿಟ್ಕೊಳ್ಳಲ್ಲ. ಹಾಗಾದ್ರೆ ಇವೆಲ್ಲ ಸೀಕ್ರೆಟ್ಸ್ ಎಲ್ಲಿತ್ತು? ನಮ್ಮ ಗುರುಕುಲಗಳಲ್ಲಿತ್ತು. ನೀವು ಸ್ವಲ್ಪ ಹಂಗೆ ಯೋಚನೆ ಮಾಡ್ಕೊಳ್ಳಿ. ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಅನ್ನೋದು ಇರಲೇ ಇಲ್ಲ. 200 ವರ್ಷಗಳ ಹಿಂದೆ ಏನು ನಮ್ಮನ್ನ ಆಳ್ಲಿಕ್ಕೆ ಅವ್ರು ಬಂದ್ರಲ್ಲ, ಅವ್ರಿಗೆ ಒಂದು ಕಾಲ್ ಮಾಡಿದ್ರಂತೆ, ನಮಗೆ ಈ ತರ ಕೆಲ್ಸಕ್ಕೆ ಬೇಕಂತ. ನಮ್ ದೇಶದಾಗ ಒಬ್ರು ಕೆಲ್ಸಕ್ಕೆ ಅವ್ರ ಕಡೆ ಯಾರನ್ನು ಹೋಗ್ಲೇ ಇಲ್ಲಂತೆ. ಅವ್ರು ಯೋಚನೆ ಮಾಡಿದಂತೆ, ನಾವು ಕೆಲ್ಸ ಕೊಡ್ತೀವಿ ಅಂದ್ರೂ ಒಬ್ರು ಮುಂದೆ ಬರ್ತಾ ಇಲ್ಲ, ಏನಿದ್ರ ರೀಸನ್ ಅಂತ ಸ್ಟಡಿ ಮಾಡಿದಾಗ ಗೊತ್ತಾಗಿದೆ ಏನಂದ್ರೆ, ಇಲ್ಲಿಯ ಒಂದು ಗುರುಕುಲಗಳ ಆ ಒಂದು ಸ್ಟ್ರಾಂಗ್ ಬೇಸ್ ಅವ್ರಿಗೆ ಇದ್ದಿದ್ರಿಂದ ತಾವು ತಮ್ಮ ವೃತ್ತಿಗಳೊಳಗನೆ ಮುಂದುವರಿತಿದ್ರೆ ಹೊರತಾಗಿ ಯಾರ ಹತ್ರನು ಕೆಲಸ ಬೇಡ್ತಾ ಇರ್ಲಿಲ್ಲ. ಯಾರು ಬೆಗ್ಗರ್ಸ್ ಇರ್ಲಿಲ್ಲ ಅವಾಗ, ಕೆಲ್ಸಗಳನ್ನ ಬೇಡ್ತಾ ಇರಲಿಲ್ಲ. ಹಂಗಾಗಿ ಯಾರು ಒಬ್ರು ಕೆಲ್ಸಕ್ಕೆ ಸಿಗದೆ ಇದ್ದಾಗ ಅವ್ರು ಯೋಚನೆ ಮಾಡಿದ್ದೇನೆಂದ್ರೆ, ಈ ಸಂಸ್ಕೃತಿಯಲ್ಲಿರುವಂತ ಈ ಗುರುಕುಲಗಳನ್ನ ನಾವು ಹಿಡಿದಾಗ ಮಾತ್ರ ನಾವು ಕೆಲ್ಸಗಾರನ ಇಟ್ಕೋಬಹುದು ಅಲ್ವಾ? ಯಾವಾಗ ಒಡೆದ ಆಳುವ ನೀತಿಯನ್ನ ಶುರು ಮಾಡಿದ್ರು, ಯಾವಾಗ ಟೈ ಬೆಲ್ಟ್ ಅನ್ನ ಶಿಕ್ಷಣವನ್ನ ಶುರು ಮಾಡಿದ್ರು, ಅವತ್ತಿಗೆ ನಮ್ಮ ಗುರುಕುಲಗಳು ನಾಶ ಆಯ್ತು. ಇವತ್ತು ಹೇಳ್ಕೊಳಕ್ಕೆ ಹೆಸರಿಗೆ 1-4-5 ಗುರುಕುಗಳು ನಮ್ಮ ಕರ್ನಾಟಕದ ಹುಡುಕಿರೋ 1-4-5 ಸಿಗ್ಬೋದು. ನೀವು ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ, ಒಂದ್ಸರಿ ಹೋಗಿ ಬನ್ನಿ. ಪಂಚಮುಖಿ ಶಿಕ್ಷಣ ಅಲ್ಲಿ ಕೊಡ್ತಾ ಇರೋದು. ಆ ಗುರುಕುಲದಿಂದ ಬಂದಂತವ್ರು ಯಾರು ಕೂಡ ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸಗಳನ್ನ ಕೇಳ್ತಾ ಇಲ್ಲ. 10 ಜನಕ್ಕೆ ನಾನು ಕೆಲಸ ಕೊಡ್ತೀನಿ ಬರ್ರಿ ಅಂತ ಇದ್ದಾರೆ. ಅವ್ರಿನ್ನೂ ಓದ್ತಾ ಇರ್ಬೇಕಾದ್ರೆ ಕಂಪ್ನಿಯವ್ರು ಬಂದು, ನೀವು ನಮಗೆ ಬೇಕು, ನಮಗೆ ಕೊಡ್ರಿ, ಈ ಗುರುಕುಲದಿಂದ ಕಲ್ತಂತ ಮಕ್ಕಳು ನಮಗೆ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅಂತ ಗುರುಕುಲಗಳು ಇವತ್ತಿಗೂ ನಮ್ಮ ಕರ್ನಾಟಕದಲ್ಲಿ ಉಳ್ಕೊಂಡಿದೆ. ಆದ್ರೆ ಅದ್ರ ಸ್ಟ್ರಾಂಗ್ ಬೇಸ್ ಏನಂದ್ರೆ ನಮ್ಮ ಇಂಡಿಯನ್ ಕಲ್ಚರ್, ಆ ಒಂದು ಸಂಸ್ಕಾರದ ಆ ಶಿಕ್ಷಣ. ಓಕೆನಾ? ವಿದ್ಯಾರ್ಥಿಗಳಿಗಾಗಿನೇ ಕಲಿಸುವಂತ ಒಂದು ಗುರುಕುಲ ಇದೆ. ಅದೇ ಅದು ಹರಿಹರಪುರ, ಯಾದಮ್ಮ ಶೃಂಗೇರಿ ಹತ್ರ ಬರುತ್ತೆ, ಹರಿಹರಪುರ ಅಂತ. ಅಲ್ಲಿ ಪ್ರಬೋಧಿನಿ ಗುರುಕುಲಂ ಅಂತ ಇದೆ. ಅಲ್ಲಿ ಪಂಚಮುಖಿ ಶಿಕ್ಷಣವನ್ನು ಕೊಡ್ತಾರೆ. ವೇದ ವಿಜ್ಞಾನ ಉಪನಿಷತ್ತು, ಹಾಗೆ ಸೈನ್ಸು, ಇನ್ನೊಂದು ಏನಂದ್ರೆ ಗೃಹ ಕೈಗಾರಿಕೆಗಳ ಬಗ್ಗೆ ಎಲ್ಲ ಆಲ್ರೌಂಡ್ ಶಿಕ್ಷಣವನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ವಿಶೇಷತೆ ಏನಪ್ಪಾ ಅಂದ್ರೆ, ಅಲ್ಲಿ ಪರೀಕ್ಷೆಗಳು ಇಲ್ಲ. ಯಾಕಂದ್ರೆ ಎವ್ರಿಡೇ ಕಲ್ತಿದ್ದನ್ನ ಪರೀಕ್ಷೆಗಳನ್ನ ಮಾಡ್ತಾರೆ. ಎವ್ರಿಡೇನೆ ಇರುತ್ತೆ, ಕಲ್ತಿದ್ದನ್ನ ಹೋಗ್ತದೆ ಎವ್ರಿಡೇ. ಅಷ್ಟೇ ಅಲ್ಲ, ಎಂತ ಕೇಳಿದ್ರೆ ಅಂದ್ರೆ ರಿಕಾಲ್ ಮಾಡ್ಕೊಂಡಿರ್ತಾ ಇರ್ತಾರೆ. ಆ ತರ ಒಂದು ಸ್ಟ್ರಾಂಗ್ ಬೇಸ್. ಇನ್ನೊಂದು ಯಾವ್ದಿದೆ ಅಂದ್ರೆ, ಮಂಗಳೂರ್ ಹತ್ರ ಮೈತ್ರೇಯಿ ಗುರುಕುಲಂ, ಅಲ್ಲಿ ವಿದ್ಯಾರ್ಥಿನಿಯರಿಗೋಸ್ಕರನೇ ಇದೆ. ಅಲ್ಲಿ ಪಂಚಮುಖಿ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಕಾವೇರಿ ತೀರದಲ್ಲಿ ಒಂದಿದೆ, ಅವ ಹೆಸರುಗಳು ನನಗೆ ಗೊತ್ತಿಲ್ಲ. ನನಗೆ ತುಂಬಾ ಗೊತ್ತಿರೋದೇ ಆದ್ರೆ ಹರಿಹರಪುರದ ಪ್ರಬೋಧಿನಿ ಗುರುಕುಲಂ, ಮಂಗಳೂರ್ ಹತ್ರ ಇರುವಂತ ಬಂಟ್ವಾಳದ ಹತ್ರ ವಿಟ್ಲ ಅಂತ ಬರುತ್ತೆ. ಆ ವಿಟ್ಲ ಹತ್ರ ಅದು ಒಂದು ಕಾಡಿನ ಮಧ್ಯದೊಳಗಡೆ ಓನ್ಲಿ ವಿದ್ಯಾರ್ಥಿನಿಯರಿಗೆ ಮಾತ್ರ ಅಲ್ಲಿರುವಂತ ಶಿಕ್ಷಣ. ಇವತ್ತಿಗೂ ಅಲ್ಲಿ ಕಲ್ತಂತಹ ಮಕ್ಕಳು ಯಾರ ಹತ್ರನು ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸ ಬೇಡ್ಕೊಂಡು ಹೋಗ್ತಾ ಇಲ್ಲ. ಅವರೆಲ್ಲ ಕೆಲಸಗಳನ್ನ ಕೊಡುವಂತ ಶಿಕ್ಷಣವನ್ನ ಕಲ್ತಿದ್ದಾರೆ. ಬಟ್ ನೀವು ಎಲ್ಲ ಕಲ್ತಿದ್ದು ವೆಸ್ಟರ್ನ್ ಕಲ್ಚರ್ ಶಿಕ್ಷಣ. ಅಷ್ಟೇ ಅಲ್ಲ, ನಮ್ಮ ಮಕ್ಕಳು ಕಲ್ತಿರೋದು ಅದೇ. ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ನಾಳೆ ಇವ್ರು ಬೆಗ್ಗಾರ್ಸ್ ಆಗ್ತಾರೆ ಹೊರತಾಗಿ, ದಯವಿಟ್ಟು ಕ್ಷಮೆ ಇರ್ಲಿ, ಬೆಗ್ಗಾರ್ಸ್ ಆಗ್ತಾರೆ ಹೊರತಾಗಿ ಇವರು ಓಕೆ ನಾನು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನನ್ನ ಶಿಕ್ಷಣಕ್ಕೆ ತಕ್ಕ ಹಾಗೆ, ಅದಷ್ಟೇ ಅಲ್ಲ, ನಾನು ಏನ್ ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಧೈರ್ಯ ಇಲ್ಲ, ಆತ್ಮಸ್ಥೈರ್ಯ ಇಲ್ಲ, ಮನೋಸ್ಥೈರ್ಯ ಇಲ್ಲ. ಇವರು ಸರ್ಟಿಫಿಕೇಟ್ ತಕ್ಕನಾದ ಕೆಲಸಗಳ ಸಿಕ್ಕರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಡೀ ಜೀವನ ಪೂರ್ತಿಯಾಗಿ ಹಾಗೆ. ವಿದ್ಯೆ ವಿನಯೇನ ಶೋಭತೆ ಅಂತ ಹೇಳ್ತಾರೆ. ವಿದ್ಯೆಯಿಂದ ಅಲ್ವಾ ವಿನಯತೆ ಬರುತ್ತೆ, ವಿನಯತೆಯಿಂದ ಕೆಲಸ ಯಾವ್ದಾದ್ರೆ ಏನಂತೆ.
ಯಾವ ಕೆಲಸ ಆದ್ರೆ ಏನಂತೆ, ಖಾಲಿ ಕುತ್ಕೊಳ್ಳಲ್ಲಂತೆ. ಆದ್ರೆ ಇವತ್ತು ಶಿಕ್ಷಣ ಮುಗಿಸೋಣಂತಹ ಎಷ್ಟೋ ವಿದ್ಯಾರ್ಥಿಗಳು ಕೆಲಸ ಸಿಗದ್ರಿಂದ ಅವ್ರಿಗೆ ಅದಕ್ಕೆ ತಕ್ಕನಾದ ಕೆಲಸನೇ ಬೇಕಂತ ಕಾದ್ಕೊಂಡು ಕುತ್ಕೊಂಡಿದ್ರ ಹೊರತಾಗಿ ಯಾವ ಕೆಲಸ ಸಿಕ್ಕರೂ ಸಹಿತ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇಲ್ಲ, ಮನೋಸ್ಥೈರ್ಯ ಇಲ್ಲ. ಎಲ್ಲ ಈ ಮನೋಸ್ಥೈರ್ಯ ಧೈರ್ಯ ಕಳೆಯುವಂತ ಈ ಬೆಗ್ಗರ್ ಶಿಕ್ಷಣ ಇದು ನಮ್ಮ ಮಕ್ಕಳನ್ನ ಫ್ಯೂಚರ್ನೊಳಗಡೆ ಇನ್ನಷ್ಟು ಅಂಧಪತನಕ್ಕೆ ಹೋಯ್ತಾ ಇದೆ. ಬೇಕಾ ಈ ಬೆಗ್ಗರ್ ಶಿಕ್ಷಣ ನಿಮಗೆ? ನೀವೇ ಯೋಚನೆ ಮಾಡಿ. ಈ ಬೆಗ್ಗರ್ ಶಿಕ್ಷಣ ತಾನೆ. ಸರ್ಟಿಫಿಕೇಟ್ ಇಟ್ಕೊಂಡ್ಮೇಲೆ ನಾವೆಲ್ಲರೂ ಕೆಲಸ ಕೊಡ್ರಿ ಅಂತ ಹುಡ್ಕೊಂಡು ಹೋಗ್ತಾ ಇದ್ದಿತ್ತ? ಕೆಲಸ ಕೊಡೋರಾಗ್ಬೇಕು, ಕೆಲಸ ಹುಡ್ಕೊಂಡು ಹೋಗ್ಬೇಕು, ಯೋಚನೆ ಮಾಡ್ಬೇಕು. ಹಾಗಾಗಿ ಈಗ ಏನ್ ಓದ್ತಾ ಇದಾರ ಮಕ್ಕಳು, ಅದನ್ನೇ ನಾವು ಗುರುಕುಲ ಪದ್ಧತಿ ಒಳಗಡೆ ಓದ್ಸೋಣ. ಈ ಗುರುಕುಲ ಮಾದರಿ ಒಳಗಡೆ ನಾವು ಓದ್ಲಿಕ್ಕೆ ಶುರು ಮಾಡಿದ್ರೆ ಏನ್ ಬೆನಿಫಿಟ್ಸ್ ಆಗ್ತವೆ, ಏನ್ ನಾವು ಆ ಸಾಧನೆ ಮಾಡಿದ್ವಿ ಹೇಳ್ತೇನೆ. ಏನ್ ಮಾಡ್ತಿದಾರೆ ಅಂದ್ರೆ, ಈಗ 2 ರೀತಿಯಾಗಿ ಇಲ್ಲೊಂದು ಡೆಮೋ ಕೊಡ್ತೀನಿ. ಒಂದು ಬೇಸಿಕ್, ಇನ್ನೊಂದು ಅಡ್ವಾನ್ಸ್ ಅಂತ ಹೇಳಿ. ಓಕೆ, ಬೇಸಿಕ್ ಮೆಮೊರಿ, ಅಡ್ವಾನ್ಸ್ ಮೆಮೊರಿ, ಇವೆರಡನ್ನು ನಾನು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತೀನಿ. ಓಕೆ, ಈಗ ಆಲ್ರೆಡಿ ಕಲ್ತಂತ ಮಕ್ಕಳು ನಮ್ಮ ಜೊತೆಗಿದ್ದಾರೆ, ಅವರು ಡೆಮೋ ಕೊಡ್ತಾರೆ. ಹಾಗಾಗಿ ನಾನು ಯಾವುದನ್ನೇ ಪೂರ್ವ ತಯಾರಿ ಮಾಡ್ಕೊಂಡು ಬಂದನಲ್ಲ, ಅದು ನಿಮ್ಮ ಎದುರುಗಡೆ ಏನ್ ಬರುತ್ತೆ ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಆ ರಿಸಲ್ಟ್ ಅನ್ನ ಕೊಡುವಂತ. ಓಕೆ, ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಬೇಸಿಕ್ ಮೆಮೊರಿ, ಇನ್ನೊಂದು ಅಡ್ವಾನ್ಸ್ ಮೆಮೊರಿ. ಏನ್ ನೋಡೋಣ, ಮಕ್ಳು ಏನ್ ಓದ್ತಾರೋ ಅದನ್ನೇ ಓದ್ಲಿ. ಆದ್ರೆ ಗುರುಕುಲ ಮಾದರಿ ಒಳಗೆ ಕೊಟ್ರೆ ಏನ್ ಬೆನಿಫಿಟ್ಸ್ ಆಗುತ್ತೆ ಅನ್ನೋದು ನಂತರ ಹೇಳ್ತೀನಿ. ಓಕೆ, ಬೇಸಿಕ್ ಮೆಮೊರಿ ಏನಪ್ಪಾ ಅಂದ್ರೆ, ಈಗ ನಾನು ಒಂದು 100 ವರ್ಡ್ಸ್ ಹೇಳಿದೆ ಅಂತ ತಿಳ್ಕೊಳ್ಳಿ. ಒಂದು 100 ವರ್ಡ್ಸ್ ನಾನು ಹೇಳಿದ್ಮೇಲೆ ಇಮಿಡಿಯೇಟ್ ಆಗಿ ಅಲ್ವಾ, ಸೀರಿಯಲ್ ಆಗಿ, ರಿವರ್ಸ್ ಆಗಿ, ರ್ಯಾಂಡಮ್ ಆಗಿ, ನಂಬರ್ ಕೇಳಿದ್ರೆ ವರ್ಡ್ ಕೇಳಿದ್ರೆ ನಂಬರು, ನೀವೆಷ್ಟು ಹೇಳ್ತೀರಿ? ಈಗಾಗಲೇ ಕಲ್ತಂತ ನಮ್ಮ ಮಕ್ಕಳಿದೆ, ಅವ್ರು ಎಷ್ಟು ಹೇಳ್ತಾರೆ? ಇದೊಂದು ಪ್ರಾಯೋಗಿಕವಾಗಿ ನೋಡ್ಬೋದಲ್ವಾ? ಪ್ರಾಯೋಗಿಕವಾಗಿ ಈಗಲೇ ನೋಡ್ಬೋದು. ಬರೀ ನಾನು ಹೇಳಿದ್ದಷ್ಟೇ ಹೇಳ್ತಾರೋ ಅಥವಾ ನೀವು ಕೊಟ್ಟರು ಹೇಳ್ತಾರೋ ಇಲ್ಲೋ? ಅದಕ್ಕೆ ಇಲ್ಲಿರೋರು ಎಲ್ಲರಿಗೂ ಪೆನ್ ಇದೆ, ಪುಸ್ತಕ ಇದೆ. ಏನ್ ಮಾಡ್ಕೋಬೇಕಂದ್ರೆ, ಒಂದ್ 2 ವರ್ಡ್ಸ್ ಅನ್ನ ಇರೋರು, ಒಂದ್ 2 ವರ್ಡ್ಸ್, ಕನಿಷ್ಠ 1 ವರ್ಡ್ ಅನ್ನ ಆದ್ರೂ ಕೊಡ್ಬೇಕು. ಯಾವ ತರ ವರ್ಡ್ ಕೊಡ್ಬೇಕಂದ್ರೆ, ನಾನು ಕಣ್ಣು ಮುಚ್ಕೊಂಡ್ರು ಆ ವರ್ಡ್ ಇಂದ ಒಂದು ಪಿಕ್ಚರ್ ಬರ್ಬೇಕು. ಫಾರ್ ಎಕ್ಸಾಂಪಲ್ ಅಂತ ಹೇಳಿ, ನಾನು ಫ್ಯಾನ್ ಅಂತ ಹೇಳ್ತೀನಿ. ಫ್ಯಾನ್ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡ್ರೆ ಯಾವ್ದಾದ್ರು ಒಂದು ಫ್ಯಾನ್ ನೆನಪು ಬರುತ್ತಾ? ಅದು ಸ್ಟ್ಯಾಂಡಿಂಗ್ ಫ್ಯಾನರ್ ಇರಲಿ, ಸೀಲಿಂಗ್ ಫ್ಯಾನರ್ ಇರಲಿ, ಕಣ್ಣು ಮುಚ್ಕೊಂಡ್ರೆ ಒಂದು ಫ್ಯಾನಿನ ಚಿತ್ರಣ ಬರುತ್ತಾ? ಓಕೆ, ಟಿವಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡ್ರು ಯಾವ್ದಾದ್ರು ಒಂದು ಟಿವಿ ಚಿತ್ರಣ ನನ್ನ ಮನಸ್ಸೊಳಗಡೆ ಬರುತ್ತಾ? ಆ ತರ ಚಿತ್ರಗಳು ಬರುವಂತ ವರ್ಡ್ಸ್ ಗಳನ್ನ, ಓಕೆನಾ, ನೀವೊಂದು ಬರ್ಕೊಳ್ಳಿ, ನಿಮ್ ಪುಸ್ತಕದೊಳಗೆ ಬರ್ಕೊಳ್ಳಿ. ಎಲ್ಲರೂ ನಾನು ಕಂಬೈನ್ ಮಾಡ್ಕೊಂಡು, ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಹೇಳ್ತಾ ಬರ್ತೀನಿ, ಸೀರಿಯಲ್ ಆಗಿ ಹೇಳ್ತಾ ಬರ್ತೀನಿ. ನೀವು ಮತ್ತೊಮ್ಮೆ ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಓಕೆ, ಆ ನಂತರ ನಿಮ್ ಮೆಮೊರಿನ ಟೆಸ್ಟ್ ಮಾಡೋಣ. ಅದಕ್ಕೆ IQ ಟೆಸ್ಟ್ ಅಂತ ಹೇಳ್ತಾರೆ. ನಿಮ್ ಮೆಮೊರಿನ 1 ನಿಮಿಷ ನಾನು ಟೈಮ್ ಕೊಟ್ರೆ ನೀವ್ ಎಷ್ಟು ಹೇಳ್ತೀರಿ? ನಾನು ಹೇಳೋ ವರ್ಡ್ಗೆ ನಮ್ಮ ಮಕ್ಕಳು ಈ ವರ್ಡ್ಸ್ ಅನ್ನ ನಾನು 50 ವರ್ಡ್ ಹೇಳಿದ್ರೆ ವಿತಿನ್ ಮಿನಿಟ್ ಒಳಗಡೆ 50 ವರ್ಡ್ಸ್ ಹೇಳ್ತಾರೆ. 1 ನಿಮಿಷಕ್ಕೆ ಸೀರಿಯಲ್ ಆಗಿ ಹೇಳ್ತಾರೆ, ರಿವರ್ಸ್ ಆಗಿ ಹೇಳ್ತಾರೆ, ರ್ಯಾಂಡಮ್ ಆಗಿ. ನೀವು ನಂಬರ್ ಕೇಳಿದ್ರೆ ವರ್ಡ್ ಹೇಳ್ತಾರೆ, ವರ್ಡ್ ಕೇಳಿದ್ರೆ ನಂಬರ್ ಹೇಳ್ತಾರೆ. ನೋಡೋಣ ಇದನ್ನ. ಫಸ್ಟ್ ನಾನೇ ಹೇಳ್ತೀನಿ, ನೋಡೋಣ, ನಿಮ್ಮ IQ ಟೆಸ್ಟ್ ಮಾಡೋಣ. 50 ವರ್ಡ್ನಾಗ ನಾನು ಕೊಡೋ 1 ಮಿನಿಟ್ ಒಳಗೆ 50ಕ್ಕೆ 50 ಹೇಳಿದ್ರೆ 1 ವರ್ಡ್ಗೆ 2 ಮಾರ್ಕ್ಸ್ ಅನ್ಕೊಳ್ಳೋಣ. ಓಕೆನಾ? 50ಕ್ಕೆ 50 ಹೇಳಿದ್ರೆ 100% ಆಯ್ತಾನೆ. 50ಕ್ಕೆ 50 ಹೇಳಿದ್ರೆ 100%. ನೀವು 10 ಹೇಳಿದ್ರೆ 20, 25 ಹೇಳಿದ್ರೆ 50, 40 ಹೇಳಿದ್ರೆ 80. ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಅದು IQ ಟೆಸ್ಟ್. ರೆಡಿ ಇದ್ದೀರಾ ಮಾಡ್ಕೊಳಕ್ಕೆ? ರೆಡಿ ಇದ್ದೀರಾ ಎಲ್ರು? ಓಕೆ, ನಿಮ್ ಮಕ್ಳು ನಿಮ್ ಜೊತೆಗಿದ್ರೆ ಇನ್ನೂ ಒಳ್ಳೇದು, ತುಂಬಾ ಒಳ್ಳೇದು. ಹೀಗೂ ಉಂಟೆ ಅಂತ ಅದ ಆಮೇಲೆ ನೋಡೋಣ. ಓಕೆ, ಇನ್ನೊಂದು 2ನೇದು ಏನಪ್ಪಾ ಅಂದ್ರೆ ಅಡ್ವಾನ್ಸ್ ಮೆಮೊರಿ. ಅಡ್ವಾನ್ಸ್ ಮೆಮೊರಿ ಏನಪ್ಪಾ ಅಂದ್ರೆ, ಟೆಕ್ಸ್ಟ್ ಬುಕ್ಕಿನ ಲೆಸನ್ಸ್ ಗಳು ಏನಿದಾವಲ್ಲ, ಆ ಟೆಕ್ಸ್ಟ್ ಬುಕ್ಕಿನ ಎಲ್ಲಾ ಲೆಸನ್ಸ್ ಮೆಮೊರೈಸ್ ಮಾಡ್ಕೊಂಡು, ಬೇಕಾದ್ರೆ ನಿಮ್ ಕೈ ಟೆಕ್ಸ್ಟ್ ಬುಕ್ ಕೊಟ್ಟು ಹೇಳ್ತಾರೆ, ನೀವು ನೋಡ್ಕೋಬಹುದು. ಅಂದ್ರೆ ಈಗ ಯಾರನ್ನ ಆನ್ಲೈನ್ ಒಳಗೆ ಒಬ್ರಿಗೊಬ್ರು ಹೆಂಗಿಸ್ಕೊಳ್ತೀರಿ ನೀವು? ಆದ್ರೆ ಮಿರಾಕಲ್ ಅಂತ ಅನ್ಸ್ಬೋದು ನಿಮಗೆ. 1ನೇ ತರಗತಿಯಿಂದ ಹಿಡಿದು ಮಕ್ಕಳು ಅಪ್ ಟು ಡಿಗ್ರಿ ವರೆಗೆ, ಮತ್ತೆ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡೋರು ಕೂಡ ಈ ಕಾರ್ಯಕ್ರಮದೊಳಗಡೆ ಭಾಗವಹಿಸಿದ್ದಾರೆ. ಈವನ್ ಡಾಕ್ಟರ್ಸ್ ಭಾಗವಹಿಸಿದ್ದಾರೆ, ಇಂಜಿನಿಯರ್ಸ್ ಭಾಗವಹಿಸಿದ್ದಾರೆ, ಅಡ್ವೊಕೇಟ್ಸ್ ಭಾಗವಹಿಸಿದ್ದಾರೆ, ಓಕೆ, ಸಾಮಾನ್ಯರು ಭಾಗವಹಿಸಿದ್ದಾರೆ, ಗೃಹಿಣಿಯರು ಭಾಗವಹಿಸಿದ್ದಾರೆ. ನಂದು ಏನಿಲ್ಲ ಬಿಡು, ಎಲ್ಲ ಮುಗಿತು, ಮನೆಯೊಳಗೆ ಕುತ್ಕೊಂಡು ಅಡಿಗೆ ಮಾಡೋದು ಅಷ್ಟೇ, ಇನ್ನೇನಿಲ್ಲ ಅನ್ನೋಂತ ಗೃಹಿಣಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅಯ್ಯೋ ನನ್ನ ಮಕ್ಕಳಿಗೆ ಹೇಳ್ಕೊಡೋದು ಇನ್ನೂ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾನೆ ಇದ್ದಾರೆ. ಹಾಗಾಗಿ ಕಲಿಕೆಗೆ ಎಂಡ್ ಇಲ್ಲ.
ಅದಕ್ಕೆ ಒಂದ್ ಮಾತು ಏನ್ ಹೇಳ್ತಾರೆ ಅಂದ್ರೆ, ಲಾಸ್ಟ್ ಬ್ರೀತ್ ವರೆಗೂ ನಾವೆಲ್ಲ ವಿದ್ಯಾರ್ಥಿಗಳೇ ಹೊರತು ಇಲ್ಲಿ ಯಾರು ಮಾಸ್ಟರ್ಸ್ ಇಲ್ಲ, ಮಾಸ್ಟರ್ಸ್ ಒಬ್ಬನೇ ಇದ್ದಾನೆ ಅಲ್ವಾ. ಹಾಗಾಗಿ ಕೊನೆ ಉಸಿರುವರೆಗೂ ನಾವು ಕಲಿಯೋದು ಇದ್ದೇ ಇದೆ, ಕಲಿತಾ ಇರ್ತೀವಿ. ಬೇಸಿಕ್ ಮೆಮೊರಿ ಅಂದ್ರೆ ವರ್ಡ್ಸ್ ಮೇಲೆ ಹೇಳ್ಕೊಂಡು ಹೋಗ್ತೀವಿ. ಇನ್ನು ಅಡ್ವಾನ್ಸ್ ಮೆಮೊರಿ ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಬುಕ್ಕಿನ ಲೆಸನ್ಸ್ಗಳು ಏನಿದಾವಲ್ಲ, ಆ ಎಲ್ಲಾ ಲೆಸನ್ಸ್ ಗಳನ್ನ ಮೆಮರೈಸ್ ಮಾಡ್ಕೊಂಡು ಎನಿ ಟೈಮ್ ರಾತ್ರಿ 12 ಗಂಟೆಗೆ ಅದು ನೀವು ಕೇಳ್ಸಿರಿ, ಯಾವ ಲೆಸನ್ ಎಲ್ಲಿಂದ ಕೇಳ್ತಿರೋ ಕೇಳಿ ಮಕ್ಕಳು ನಿರರ್ಗಳವಾಗಿ ಹೇಳ್ತಾರೆ. ಆತರ ನನಗೆ ಇಲ್ಲಿ ಮಕ್ಕಳಿಗೆ ಫಸ್ಟ್ ಟೆಕ್ಸ್ಟ್ ಬುಕ್ ಮೆಮರಿ ತಗೊಳ್ತೀನಿ, ಆಮೇಲೆ ವರ್ಡ್ಸ್ ಮೆಮರಿ ತಗೊಳ್ತೀನಿ. ಯಾಕಂದ್ರೆ ಕೆಲವು ಮಕ್ಕಳೆಲ್ಲ ತಾವು ಮತ್ತೆ ಬೇರೆ ಕಾರ್ಯಕ್ರಮಗಳಿಗೆ ಇನ್ವಾಲ್ವ್ ಆಗೋರು ಇರೋದ್ರಿಂದ ಫಸ್ಟೇ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಟೆಕ್ಸ್ಟ್ ಬುಕ್ ಮೆಮರಿದು ಒಂದು ಡೆಮೋನ ಫಸ್ಟ್ ನೋಡ್ಬಿಡೋಣ. ಓಕೆ, 1ನೇ ತರಗತಿಯಿಂದ ಹಿಡಿದು ಅಪ್ ಟು ಡಿಗ್ರಿವರೆಗೂ ಬಂದಿಲ್ಲಿ ಕಲ್ತಂತಹ ಮಕ್ಕಳು ಇದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಚೆಕ್ ಮಾಡ್ಕೊಳ್ತೀನಿ ನಮ್ಮ ಮಕ್ಕಳು ಇದಾರೋ ಬಂದಿದಾರೋ ಇಲ್ಲ ಅಂತ ಗೊತ್ತಾಗ್ತದೆ. ಓಕೆ, ಭವಿಷ್ಯ ಇದೆಯಲ್ಲಮ್ಮ? ಓಕೆ, ಡನ್. ಭವಿಷ್ಯ ಇದ್ದಾರೆ. ಅದಿತಿ ಇದ್ದಾಳ? ಅದಿತಿ ಇದ್ರೆ ವಿಡಿಯೋ ಆನ್ ಮಾಡ್ಕೊಮ್ಮ, ಆಡಿಯೋ ಆನ್ ಮಾಡ್ಕೊ ಒಂದ್ಸರಿ ದಯವಿಟ್ಟು. ಹ್ಯಾಂಡ್ ರೈಸ್ ಮಾಡು, ಇಲ್ಲ ಆಡಿಯೋ ಆನ್ ಮಾಡ್ಕೊಂಡು ಎಸ್ ಅಂತ ಹೇಳು. ಓಕೆ, ಅದಿತಿ ಅಂತ ಉಡುಪಿಯಿಂದ ಜಾಯ್ನ್ ಆಗಿದ್ದಾರೆ. ಭವಿಷ್ಯ ಅಂತಂದು ಹೇಳ್ಬಿಟ್ಟು ಬೆಂಗಳೂರಿಂದ ಜಾಯ್ನ್ ಆಗಿದ್ದಾರೆ. ಆಮೇಲೆ ಹರ್ಷಿಣಿ ಇದೆಯೇನಮ್ಮ? ಹರ್ಷಿಣಿ ಇದ್ರೆ ಆಡಿಯೋ ಆನ್ ಮಾಡ್ಕೊಂಡು ಒಂದ್ಸರಿ ಎಸ್ ಹೇಳಿ. ಹರ್ಷಿಣಿ ಅಂತಂದು ಹೇಳ್ಬಿಟ್ಟು ಅವಳು ಕೂಡ ಬೆಂಗಳೂರಿಂದ ಜಾಯ್ನ್ ಆಗಿದ್ದಾಳೆ. ಹಾಗೆ ಶ್ರೀನಿಧಿ ಇದೇನಮ್ಮ? ಶ್ರೀನಿಧಿ, ಓಕೆ, ಶ್ರೀನಿಧಿ ಇದ್ದಾರೆ. ಧವನಿ ಅಂತ ಸೂಪರ್ ಕಿಡ್ ಅಂತ ಈಗ ಆಲ್ರೆಡಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಅತಿ ಚಿಕ್ಕ ವಯಸ್ಸಿಗೆ ತಗೊಂಡಂತ ಒಬ್ಬ ಬಾಲಕಿ ಇದ್ದಾಳೆ. ಶಾನ್ವಿ ಇದೆಯೇನಮ್ಮ? ಶಾನ್ವಿ, ಓಕೆ. ಶಾನ್ವಿ, ಶ್ರೀನಿಧಿ ಅವ್ರು 1ನೇ ತರಗತಿ ಓದಂತಹ ಮಕ್ಕಳು. ಧವನಿ ಇವರೆಲ್ಲ 1, 2ನೇ ತರಗತಿ ಓದಂತ ಮಕ್ಕಳು. ಭವಿಷ್ಯ ಮತ್ತು ಅದಿತಿ ಭವಿಷ್ಯ 10th ಸ್ಟ್ಯಾಂಡರ್ಡ್ ICS ಸಿಲೆಬಸ್ ಓದ್ತಿದ್ದಾರೆ. ಅದಿತಿ ಭವಿಷ್ಯ ಬಂದ್ಬಿಟ್ಟು BSc ಓದ್ತಾ ಇದ್ದಾರೆ. ಹಾಗೆ ಡೈರೆಕ್ಟ್ ಆಗಿ ನಾನು ಫಸ್ಟ್ಗೆ ಭವಿಷ್ಯ ಅವ್ರನ್ನ ಪರಿಚಯ ಮಾಡ್ತೇನೆ. ನೀವ್ ಯಾರಾದ್ರೂ ಅವಳ ಪ್ರಶ್ನೆ ಕೇಳೋದಿತ್ತಂದ್ರೆ ಹೇಗೆ ಇದೆಲ್ಲ ನಿಮ್ಗೆ ಸಾಧ್ಯವಾಯ್ತಂದ್ರೆ ಅದಕ್ಕೆ ಅವಳು ಆನ್ಸರ್ನು ಮಾಡ್ತಾಳೆ. ಈ ತರಬೇತಿ ತಗೊಳಕಿನ ಮುಂಚೆ ಹೇಗಿದ್ರು, ತರಬೇತಿ ತಗೊಂಡ್ಮೇಲೆ ಅವ್ರಿಗೆ ಯಾವ ತರದೆಲ್ಲ ಬೆನಿಫಿಟ್ ಆಯ್ತು, ಮತ್ತೆ ನೀವೇನಾರ ಭವಿಷ್ಯನ ಪ್ರಶ್ನೆ ಕೇಳಿದ್ರು ಕೇಳಬಹುದು. ಓಕೆ, ನಾನು ಭವಿಷ್ಯಗೆ ವೆಲ್ಕಮ್ ಮಾಡ್ತೀನಿ. ಭವಿಷ್ಯ ನೀನು ಆಡಿಯೋ ಆನ್ ಮಾಡ್ಕೊಮ್ಮ. ಎಲ್ಲರಿಗೂ ನಮಸ್ಕಾರ. ಜೈ ಗುರುದೇವ್ ಗುರುಜಿ. ಜೈ ಗುರುದೇವ್. ನಿಮ್ ಪರಿಚಯ ಮಾಡ್ಕೊಂಡು ಓಕೆ, ಈ ಒಂದು ಸಬ್ಜೆಕ್ಟ್ ಒಂದು ಲೆಸನ್ ಆಯ್ತು ಗುರುಜಿ, ಎಕ್ಸ್ಪ್ಲೇನ್ ಮಾಡಿ. ಆಯ್ತು ಗುರುಜಿ. ಜೈ ಗುರುದೇವ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವಿಷ್ಯ. ನಾನು ಬ್ಯಾಂಗ್ಳೂರಿಂದ ಓದ್ತಿರೋದು. ಸೊ ನಾನಿವಾಗ BSc ಸೆಕೆಂಡ್ ಇಯರ್ CZBT ತಗೊಂಡಿದ್ದೀನಿ. ಸೆಕೆಂಡ್ ಇಯರ್ ಮಾಡ್ತಿದ್ದೀನಿ ನಾನು. ಸೊ ನಾನು ವಿವೇಕ 100% ಕ್ಲಾಸಸ್ ಮುಗಿಸ್ಕೊಂಡು ಆಲ್ಮೋಸ್ಟ್ 6 to 7 months ಆಗ್ತಿದೆ. ಸೊ ಇವಾಗ ನಾನು ಒಂದು ಚಾಪ್ಟರ್ ನನ್ನ ಸಬ್ಜೆಕ್ಟ್ ಝುವಾಲಜಿಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏವ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. So aves are the animals which have long feathers and wings to fly and move around. So these animals are also called as birds. They have long limbs, so they're known as feathered bipeds. And some animals from this class are converted from the reptiles to aves. So they transform from the reptiles to aves. So they are known as glorified reptiles. So I'm going to explain each general characteristics of these aves. So these aves, they have long feathers, which is attached to the wings, which is used for flying. So those that is known as forelimbs. They have pentadactyl limbs, and forelimbs are used for flying. And hind limbs are used for perching, walking, or catching their prey, which is very strong. And they have 3 to 4 digits present on their feet, which is used for perching again, and which has long, sharp claws. The first toe which is present in these birds is known as hallux, which is directed backwards completely. They have skin which is completely thin and dry, but on the they have oily glands which are present on the tail, so that is known as oil gland. So there that oil gland is not
dry and it is wet, and when it rains, the oil gland helps the aves to secrete from that place, and helps them to fly for a higher distance again. So they have a exoskeleton. Exoskeleton is completely of skin, wherein the skin is completely covered by feathers, and it's completely covered by all over the body. The feathers are completely covered all over the body, and scales are present on the foot with the presence of claws. Then feathers are of many different types. Quill feathers are present. Quill feathers are long feathers which are present on the wings and tails. The feathers which are present on the wings are known as remiges, and the feathers which are present on the tails are known as rectrices. And coverts are present. These coverts are very small feathers which are present on the wings and tails, which are used to fill up the gaps between the quill feathers. And contours are present, which are very small woolly feathers which cover the body and give the body shape to these animals. And semi-plume feathers are present, which are present underneath the contours and are used for insulation. Phyloplumes are the other type of feathers which are present beneath the contour feathers, and they're extremely small, and they're also known as hair feathers. And they also have down feathers which are present. They're also called as plumules, and they're present beneath the contours, and they cover the newly hatched birds. So they're known as nestling feathers, which are very small. So these are the types of feathers which are present on on the body of the aves. And These animals are boat shaped, so that it is easy for them to fly, and they have a long protruded mouth which forms beak, and they don't have teeth. But in the earlier stages, that is in the reptiles, some birds had teeth. So in the present age, there are less animals which have teeth, so they don't have teeth. And the mouth has the digestive system is completely complete, and the digestive system opens into the cloaca first, and from there it opens into a crop known as a small part, wherein it stores food for a time being, and for digestion of food also. Sometimes food is stored in that place, so that is known as crop. And syrinx is present in these birds. Syrinx, that is, the voice box is present, and larynx is not present, so they can't speak. So syrinx is present, which is used for singing. That is how the voice comes out from the birds. So they have a complete circulatory system, wherein a heart is present, and it is four chamber, and two auricles and two ventricles are present, so they are four chamber. And there is also a thin layer of air sacs which is present, which covers the lungs, which is known as a peritoneal cavity, which is present in the aves. And the nervous system is present, wherein the brain is large, and the olfactory lobes are completely reduced, and the optic lobes are enormous. They have 12 pairs of cranial nerves, and the cerebrum and cerebellum is completely well developed in these animals. Then they have sense organs, but they have a very poor smelling sense, so that is not too strong. And they have ears. The ears have this one, organ of corti, which is present in the ears of these aves, so they can hear clearly. And excretory system is present, wherein kidneys are present in these animals, and they are metanephric in type. The ureters are open into cloaca, and the urinary bladder is absent. These animals excrete the urinary waste through a nitrogenous waste through uric acid, so they're known as uricotelic animals. And the reproductive system is complete again, wherein the sexes are completely separate. Sexual dimorphism is seen clearly. The males have pair of testes, and females have left ovary and oviduct, which is present. And they lay eggs which are very large, and the shell is calcareous shell, so it is hard in structure. They have high content of albumin and yolk present in these eggs. And they are known as there are these eggs are also known as cleidoic eggs. And these eggs hatch open only through the help of incubation of these birds.
which is very useful during the incubation time. The nestling feathers are useful. So here the development is direct and the parental care is seen clearly. So that's it. Thank you so much. Jai Gurudev Guruji. ಜೈ ಗುರುದೇವ್ ಭವಿಷ್ಯ. ಈಗ ನೀನು ಏನೋ ಒಂದು ಲೆಸನ್ ಪ್ರೆಸೆಂಟೇಶನ್ ಡೆವಲಪ್ ಮಾಡ್ದೋ, ಎಷ್ಟು ಪೇಜಸ್ ಇದೆ ಒಂದೇದು? ಎರಡನೇದಾಗಿ ಬಿಫೋರ್ ತರಬೇತಿ ತಗೊಳ್ಳೋದಕ್ಕಿಂತ ಮೊದಲು ಹೇಗಿದೆ, ತರಬೇತಿ ತಗೊಂಡ್ಮೇಲೆ ನಿನ್ನಲ್ಲಾಗಿರುವಂತ ಬದಲಾವಣೆಗಳು ಏನು, ಮತ್ತೆ ಇವ್ರೇನ್ ತರಬೇತಿ ಈ ಕಾರ್ಯಕ್ರಮದಲ್ಲಿ ಇರೋರು ಏನ್ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನಿನ್ನ ಉತ್ತರಗಳನ್ನು ಹೇಳ್ಬೋದು. ಆಯ್ತು ಗುರುಜಿ. ಸೊ ಇದು ಬಂದು ಕ್ಲಾಸಿಫಿಕೇಶನ್ ಆಫ್ ಏವ್ಸ್. ಇದು ಸಪ್ರೇಟ್ ಆಗಿ ನಮ್ಗೆ 30 ಪೇಜಸ್ ಇರೋದು ಒಂದು ಚಾಪ್ಟರ್ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಇದನ್ನ ಓದಕ್ಕೆ ನನ್ಗೆ ನಾರ್ಮಲ್ ಆಗಂದ್ರೆ ಒಂದ್ ಪರ್ಸನ್ಗೆ ಓದಕ್ಕೆ ಮಿನಿಮಮ್ 2 to 3 days ಆಗುತ್ತೆ. ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಬ್ರೀಫ್ ಆಗಿರೋದ್ರಿಂದ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಈ ತರಬೇತಿ ನಾನು ಫಿನಿಶ್ ಮಾಡ್ಕೊಂಡಿರೋದ್ರಿಂದ ನನ್ಗೆ ಅದನ್ನ ಜಸ್ಟ್ 15 minutes ಅಲ್ಲಿ ಹೆಂಗ್ ಓದ್ಕೋಬೇಕು ಅಂತ ನನ್ಗೆ ತಿಳಿದಿದೆ, ಮತ್ತೆ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ನಂಗೆ ತುಂಬಾ ಯೂಸ್ಫುಲ್ ಆಗ್ತಿದೆ ಈ ತರಬೇತಿ. ಸೊ ನಾನು ಯಾವ ಚಾಪ್ಟರ್ 30 to 40 pages ಇದ್ರೂ ಅದನ್ನ ರೆಡ್ಯೂಸ್ ಮಾಡಿ 15 minutes ಅಲ್ಲಿ ಕಲಿಯೋ ತರ, ಪ್ಲಸ್ ನನ್ನ ಬ್ರೈನ್ ಅಲ್ಲಿ ಇರೋ ತರ, ಕಾನ್ಶಿಯಸ್ ಮೆಮೊರಿಯಲ್ಲಿ ಇರೋ ತರ ನನ್ಗೆ ಓದ್ಕೊಳಕ್ ಆಗ್ತಿದೆ. ಸೊ ಅದ್ ನನ್ನ ಕೈಲಿ ಮರ್ತೋಗಕ್ ಆಗ್ತಿಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಈ ತರಬೇತಿದು. ಅಂಡ್ ಮೋರೋವರ್ ಈ ತರಬೇತಿಯಲ್ಲಿ ನಮ್ಗೆ ಗುರುಜಿ ಮತ್ತೆ ಆಚಾರ್ಯರವರು ಮಾರ್ಗದರ್ಶನ ಮಾಡ್ತಾ ಇರ್ಬಿಟ್ಟು ಟೀಚರ್ಸ್ ತರ ಪಾಠ ಮಾಡಲ್ಲ. ಸೊ ನಮ್ಗೆ ಇರೋ ನೋಟ್ಸ್ ಇಟ್ಕೊಂಡು ನಾವ್ ಈ ಮೆಥಡ್ನ ಫಾಲೋ ಮಾಡಿ ಎಲ್ಲಾ ಸಬ್ಜೆಕ್ಟ್ಸ್ಗೂ ಇದನ್ನ ನಾವು ಬಳಸ್ಬಹುದು. ಸೊ ತುಂಬಾ ಈಸಿ ಆಗ್ತಿದೆ ನನಗೆ, ಅಂಡ್ ಟೈಮ್ ಕೂಡ ತುಂಬಾ ಉಳಿಯುತ್ತೆ. ಸೊ ನನ್ಗಂತೂ ತುಂಬಾ ಯೂಸ್ಫುಲ್ ಆಯ್ತು. ಸೊ ಇಲ್ಲಿರೋ ಮಕ್ಳಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ತುಂಬಾ ಟೈಮ್ ಉಳಿಯುತ್ತೆ. ಯಾಕಂದ್ರೆ ಒಂದು ಫುಲ್ ನಿಮ್ ಸಿಲೆಬಸ್ ನ ನೀವು ಜಸ್ಟ್ 10 days ಅಲ್ಲಿ ಮುಗಿಸ್ಕೊಂತೀರಾ. ಸೊ ಅದಕ್ಕಿಂತ ಏನ್ ಹೆಚ್ಚಾಗಿ ಬೇಕಿರುತ್ತೆ ನಿಮ್ಗೆ. ಅದಾದ್ಮೇಲೆ ಫುಲ್ ರೆಸ್ಟ್ ಆಫ್ ದ ಇಯರ್ ನೀವು ಫ್ರೀ ಆಗಿರ್ತೀರಾ. ನೀವು ಟೀಚರ್ಸ್ಗಿಂತ ನೀವೇ ಈ ತರ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡ್ಬೋದು. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ನನಗೆ ಸೆಮಿನಾರ್ಸ್ಗೆಲ್ಲ ಈ ತರಬೇತಿ ತುಂಬಾ ಯೂಸ್ಫುಲ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭವಿಷ್ಯ. ತರಬೇತಿಯಲ್ಲಿ ಈಗ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿದ್ರಿ, ಡೈರೆಕ್ಟ್ ನೇರ ಬಹುಶಃ ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಯಾಕಂದ್ರೆ ಅವಳು ಡಿಗ್ರಿ ಹೋಗ್ತಾ ಇರುವಂತವ್ರು, ಈಗ ಕಳೆದ ಕರೋನಾ ಸಿಚುವೇಶನ್ ಒಳಗಡೆ ಅವ್ರು ಜಾಯ್ನ್ ಆಗಿದ್ದು. ಫಿಸಿಕಲಿ ಕ್ಲಾಸ್ಗೆ ಅವರು ಅಟೆಂಡ್ ಮಾಡಿಲ್ಲ, ತಾವೇ ಸ್ವತಃ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಇಡೀ ಲೆಸನ್ ಅನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರೋದು. ಹಾಗೆ ವರ್ಷ ಪೂರ್ತಿ ಕಲಿಯೋದನ್ನ ಕೇವಲ 10 days ಒಳಗಡೆ ಕಲ್ತು ಮುಗಿಸ್ಕೊಂಡಿರುವಂತದ್ದು. ಯಾರಾದ್ರೂ ಪ್ರಶ್ನೆಗಳನ್ನ ಕೇಳರಿದ್ರೆ ಆಡಿಯೋ ಆನ್ ಮಾಡ್ಕೊಂಡು ಕೇಳಬಹುದು. ಗುರುದತ್ಜಿ ಅವಕಾಶ ಇದೆ ಅಲ್ವಾ? ಖಂಡಿತ ಕೇಳ್ಬೋದು. ಯಾರ ಪ್ರಶ್ನೆಗಳು ಕೇಳರಿದ್ರೆ ಕೇಳ್ಬಹುದು. I have one question. Actually, the AUs have hello. Yes. Yeah. Please go ahead. Yeah. What was the before AUs? You told from some reptiles it is originated the AUs, right? Yes. The AUs have been originated from the reptiles, right? Yes, sir. So, what was the first AU which is appeared, and from which reptile it happened? It originated from the reptiles, so it is known as glorified reptiles. So one of the major example here is Archaeopteryx. Okay. So Archaeopteryx, actually it was a very huge sized a gigantic one. Reptile which right? got converted into a bird. Yeah. So what was the name? What was the name before that? Archaeopteryx was a bird, no? Yeah. So what that had a scientific name. It had a scientific name, but basically it is known as Archaeopteryx, which comes under the category of Archaeopteryx. It is the main basic species. So you are not giving me the species name as it is. Okay, fine. Okay. No, my question was that what was, because I was curious to know that what was the bird from which it originated. What was the species name for it actually? Okay, they have not taught us yet about that. So okay. I just want to if you just out of I can tell you in 2 minutes if you want. It's okay. Okay. ಸಬ್ಜೆಕ್ಟ್ ಸಂಬಂಧಪಟ್ಟ Thank you. ನೀವು ಜನರಲ್ ಆಗಿ ಏನ ಕೇಳ್ತೀರೋ ಕೇಳಿ ಹೇಳ್ತಾರೆ.
ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ ಸಬ್ಜೆಕ್ಟ್ ನಿಮ್ಗೆ ಗೊತ್ತಿರೋರು ಕೇಳಿದ್ರೆ ಸಬ್ಜೆಕ್ಟ್ ಅವಳು ಏನು ಓದ್ಕೊಂಡಾಳೆ ಆ ಲೆಸನ್ ಸಂಬಂಧಪಟ್ಟಂಗೆ ಕೇಳಿದ್ರೆ ಹೇಳ್ತಾರೆ. ಓಕೆ, ನಮಸ್ತೆ. ಹೇಗೆಲ್ಲ ನಮಸ್ತೆ. ಸಾಧ್ಯ ಆಯ್ತು ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಬೋದು. ಓಕೆ, ನಮಸ್ತೆ. ಇದು ನಿಮಗೆ ಕಲೀಲಿಕ್ಕೆ ಎಷ್ಟು ಸಮಯ ಬೇಕಾಯ್ತು? ನಮ್ಗೆ ಈ ತರಬೇತಿ ಇದ್ದಿದ್ದು ಆಕ್ಚುಲಿ 10 days. ಹಾ. ಸೊ ನನಗೆ 10 days ಅಲ್ಲಿ ನಾನು ಡಿಗ್ರಿ ಓದೋದ್ರಿಂದ ನನಗೆ ತುಂಬಾ ಪೋರ್ಷನ್ಸ್ ಇರೋದ್ರಿಂದ ನಾನು ಹಾ. ಗುರುಜಿ ಹತ್ರ ನಾನು 10 days ಆದ್ಮೇಲೆ 1 month ಎಕ್ಸ್ಟ್ರಾ ಟೈಮ್ ಕೇಳಿದ್ದೆ ಎಲ್ಲ ಕೋರ್ ಸಬ್ಜೆಕ್ಟ್ಸ್ ಮುಗಿಸ್ಕೊಳ್ಳಕ್ಕೆ. ಸೊ ವಿತಿನ್ 1 month, ವಿತಿನ್ 27 days ನಾನು ಮುಗಿಸ್ಕೊಂಡು ಗುರುಜಿಗೆ ವಿಡಿಯೋಸ್ ಸಮೇತ ಎಲ್ಲ ಎಕ್ಸ್ಪ್ಲನೇಷನ್ ಒಂದೊಂದು ಚಾಪ್ಟರ್ಗೂ ಕೊಟ್ಟಿದ್ದೀನಿ. ಹಾ. ಸೊ ನನಗೆ 1 month ಆಯ್ತು. ಹಾ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಅಲ್ಲ, ಅದು ಎಷ್ಟನೇ ವಯಸ್ಸಿಂದ ಮಕ್ಕಳು ಕಲಿಬಹುದು ಅಂತ? ಈಗ ಆನ್ಲೈನ್ ಅಲ್ಲಿ ಕಲೀಲಿಕ್ಕಾಗತ್ತಾ ಅಥವಾ ಈಗ ಅಲ್ಲಿ ಬಂದು ಎಲ್ಲ ಕಲಿಬೇಕಾಗುತ್ತಾ? ನಾ ಹೇಳ್ತೀನಿ, ಹೇಗೆ ಕಲಿತೇನೆ? ನಾ ಕೊನೆಯಲ್ಲಿ ಅದಕ್ಕೆ ಉತ್ತರ ಹೇಳ್ತೀನಿ. ಓಕೆ, ಮುಂದುವರಿಯೋಣ. ಈ ಭವಿಷ್ಯ ಡಿಗ್ರಿ ಓದ್ತಾ ಇರೋದ್ರಿಂದ ಬಹುಶಃ ನಾನು ಕಾಮನ್ ಆಗಿ ಹೇಳೋದು ಇಷ್ಟೇ, ಏನಂದ್ರೆ ಶಾಲೆ ಅಂತ ಪ್ರಾರಂಭ ಆದ್ರೆ 10 ತಿಂಗಳು ಶಾಲೆ ನಡೀತದೆ ಅನ್ಕೊಳ್ಳೋಣ. 10 ತಿಂಗಳಲ್ಲಿ ಏನ್ ಕಲಿಬೇಕಾಗಿದ್ದೋ ಅದನ್ನ 1 month ಒಳಗೆ 100% ಮುಗಿಸ್ಕೋಬಹುದು. ರಿಮೈನಿಂಗ್ 9 months ಇದೆಯಲ್ಲ, ರಿಕಾಲ್ ಮಾಡ್ಕೊಂಡ್ಬಿಡು, ಎನಿ ಟೈಮ್ ರಿಕಾಲ್ ಮಾಡ್ಕೊಳ್ತಾ ಇರ್ತಾರೆ, ಎನಿ ಟೈಮ್ ಅವ್ರ ಎಕ್ಸಾಮ್ಗೆ ರೆಡಿನೇ ಇರ್ತಾರೆ. ಹಾಗಾಗಿ ಬಹುಶಃ ಫಿಸಿಕಲಿ ಕ್ಲಾಸಿಗೆ ಹೋಗದಾಗನೆ ತನ್ನ 3rd ಸೆಮ್ ಕಂಪ್ಲೀಟ್ ಮಾಡ್ಕೊಂಡು ಈಗ 4th ಸೆಮ್ ಅನ್ನ ಅವಳು ಅಡ್ವಾನ್ಸ್ ಆಗಿ ಆಲ್ರೆಡಿ ವರ್ಕ್ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಕೇವಲ ಬಹುಶಃ ಡಿಗ್ರಿ ಅಂದಾಗ ಸಬ್ಜೆಕ್ಟ್ ತುಂಬಾ ವಾಸ್ಟ್ ಆಗಿರುತ್ತೆ, ತುಂಬಾ ಲೆಂತಿ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಆದ್ರೆ ಇಲ್ಲಿ ಕೆಲವು ಮಕ್ಳಿದ್ದಾರೆ, ಅವ್ರು ಹೇಳೋದ್ ಕೇಳಿದ್ರೆ ನೀವು ಇನ್ನೂ ಆಶ್ಚರ್ಯ ಆಗ್ತೀರಿ. ಇನ್ನೊಬ್ಳು ನಾನು ಪರಿಚಯ ಮಾಡ್ತೀನಿ, ಅದಿತಿ ಫ್ರಮ್ ಉಡುಪಿ. ಓಕೆ ಅದಿತಿ, ಆಡಿಯೋ ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಇದೀರಾ ಅದಿತಿ ಅವರು? ಆಡಿಯೋ ವಿಡಿಯೋ ಆನ್ ಮಾಡ್ಕೊಳ್ಳಿ. ಅದಿತಿ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ICSE ಸಿಲೆಬಸ್ ಓದ್ತಾ ಇದ್ದಾಳೆ. ಅವಳು ಕೂಡ ಒಂದ್ ಲೆಸನ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೇವಲ ತಗೊಳ್ದ ಅವ್ರು 2 ರಿಂದ 3 ನಿಮಿಷ ತಗೊಳ್ತಾರೆ. ಬಿಫೋರ್ ಅಂಡ್ ಆಫ್ಟರ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾರೆ. ಅವಳು 10 days ಒಳಗಡೆ ಎಷ್ಟು ಸಬ್ಜೆಕ್ಟ್ ಮುಗಿಸ್ಕೊಂಡ್ಲು ಅಂತ ನೀವು ಕೇಳಿ ಆಶ್ಚರ್ಯ ಆಗ್ತೀರಿ. ಅದಿತಿ ಇದೀರಮ್ಮ? ಬಹುಶಃ ಡ್ರಾಪ್ ಆಗಿದ್ದಾರೆ ಅನ್ಸುತ್ತೆ. ಡ್ರಾಪ್ ಆಗಿದ್ದಾಳ? ಓಕೆ, ಅದಿತಿ ಫ್ರಮ್ ಉಡುಪಿ. ಓಕೆ, ಸಾರಿ, ಡ್ರಾಪ್ ಆಗಿದೆ ಅಂತ ಅನ್ಸುತ್ತೆ ಸರ್. ಅಥವಾ ಅವ್ರಿಗೆ ನೋಡಿ ನೀವು ಪರ್ಮಿಷನ್ ಕೊಡ್ಲಿಕ್ಕಾಗುತ್ತಾ? ಆಡಿಯೋ ಅವ್ರಿಗೆ ಆನ್ ಮಾಡ್ಕೊಳ್ಳಿಕ್ ನೀವು ಪರ್ಮಿಷನ್? ಇದೆ ಪರ್ಮಿಷನ್ ಇದೆ, ಬಟ್ ಇಲ್ಲಿ ಲಿಸ್ಟ್ ಅಲ್ಲಿ ಕಾಣ್ತಿಲ್ಲ ಅವರು. ಕಾಣಿಸ್ತಾ ಇಲ್ಲ. ಹರ್ಷಿಣಿ ಇದ್ದಾಳ? ಹರ್ಷಿಣಿ ಫ್ರಮ್ ಬೆಂಗಳೂರು. ಆಡಿಯೋ ಆನ್ ಮಾಡ್ಕೊಮ್ಮ ಹರ್ಷಿಣಿ. ಇಲ್ಲ. ಓಕೆ, ಹರ್ಷಿಣಿ ಇದ್ದಾಳೆ. ಆಡಿಯೋ ವಿಡಿಯೋ ಹರ್ಷಿಣಿ ಆನ್ ಮಾಡ್ಕೊಳ್ಳಿ. ಓಕೆ, ಅದಿತಿ ಇದಾರೇನಮ್ಮ? ಹರ್ಷಿಣಿ ಸಾರಿ, ಸಮ್ ನೆಟ್ವರ್ಕ್ ಪ್ರಾಬ್ಲಮ್ಸ್, ಅವ್ರು ಲೀವ್ ಆಗಿರ್ಬೋದು. ನಾನೇ ಅವ್ರ ಪರವಾಗಿ. ಎಕ್ಸ್ಕ್ಯೂಸ್ ಮೀ ಗುರುಜಿ. ಎಕ್ಸ್ಕ್ಯೂಸ್ ಮೀ ಗುರುಜಿ. ಓಕೆ ಗುರುಜಿ, ಡಾಕ್ಟರ್ ರಾಧಾಕೃಷ್ಣರವರು ಒಂದು ಕೇಳಿದ್ರು ಡೌಟ್, ಸೊ ಅದನ್ನ ನಾನು ತಿಳ್ಸಕ್ ಇಷ್ಟಪಡ್ತೀನಿ. ಸೊ ಸರ್, ನಿಮ್ಗೆ ಆ ಹೆಸರು ಬಂದು ಆಕ್ಚುಲಿ ಎರಡು ಸ್ಪೀಶೀಸ್ ಅವರು ಕಂಡಿಡ್ದಿದ್ದಾರೆ. ಸೊ ಒಂದು ಬಂದು ಇಟ್ ಇಸ್ ಗ್ರೈಫೋಸಾರಸ್ ಮ್ಯಾಕ್ರೂರಾ ಅಂಡ್ ಇನ್ನೊಂದು ಬಂದು ಆರ್ಕಿಯೋಪ್ಟ್ರಿಕ್ಸ್ ಲಿಥೋಗ್ರಾಫಿಕಾ. ಇದು ಎರಡು ಜರ್ಮನಿಯಲ್ಲಿ ಕಂಡಿಡ್ದಿರುವ ಫಾಸಿಲ್ ಸ್ಪೀಶೀಸ್ ಆಫ್ ಆರ್ಕಿಯೋಪ್ಟ್ರಿಕ್ಸ್ ಕ್ಲಾಸ್ ಇಂದ ಬರೋದು ಇದು. Thank you very much. Because being a geologist, I am a geologist actually, basically. So I was interested to know. I am not a biologist. That's why I was interested to know what was the thing. Thank you very much for this. Thank you so much for the question, sir. Thank you. ಅದಿತಿ ಅಂತ ವಿದ್ಯಾರ್ಥಿನಿ ಉಡುಪಿಯಿಂದ ಜಾಯ್ನ್ ಆಗಿದ್ರು ಲಾಸ್ಟ್ ಟೈಮ್ ಕ್ಲಾಸ್ಗೆ. 10 days ಒಳಗಡೆ ಅವಳು 9 ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ಲು. ಅದಿತಿ ಭಾಸ್ಕರ್ ಅಂತ ಇದ್ದಾರೆ. ಅದಿತಿ ಅವಳೆ ಆಡಿಯೋ ಆನ್ ಮಾಡ್ಕೊಳಕ್ ಹೇಳಿ, ವಿಡಿಯೋ ಆನ್ ಮಾಡ್ಕೊಳಕ್ ಹೇಳಿ. ಅದಿತಿ ಆಡಿಯೋ ವಿಡಿಯೋ ಆನ್ ಮಾಡ್ಕೊಳಪ್ಪ. ಗುರುಜಿ, ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಅದಕ್ಕೆ ವಿಡಿಯೋ ಆನ್ ಮಾಡ್ಲಿಲ್ಲ. ಆಡಿಯೋ ಪರವಾಗಿಲ್ಲ. ಓಕೆ, ಈಗ ಹೇಳ್ತೀಯಾ? ನಿನ್ ಪರಿಚಯ ಮಾಡ್ಕೊಂಡು ಒಂದ್ ಎಕ್ಸ್ಪ್ಲೇನ್. ಓಕೆ. ಹಾ ಗುರುಜಿ, ಜೈ ಗುರುದೇವ್. ನನ್ನ ಹೆಸರು ಅದಿತಿ. ನಾನು ಈಗ ಹಿಸ್ಟ್ರಿಯ ಮೊದಲನೇ ಚಾಪ್ಟರ್ ಅನ್ನು ಹೇಳಿಕ್ಕಿದ್ದೇನೆ. ಹರಪ್ಪನ್ ಸಿವಿಲೈಸೇಷನ್. Civilization is an advanced stage of human cultural system. It implies the use of superior technology and complex relationship.
In civilization, there are many types of trades, which includes evolution of cities, surplus food, division labor, system of writing, public building, and development of technology. Harappan civilization is also known as Indus Valley civilization. The Harappan site was first founded by Harappa, it was named as Harappan civilization. Harappan civilization is also known as Brown Age civilization because in ancient times people used to use stones as weapons, and later on they discovered browns, and from browns they started to mix browns with zinc and lead to form copper. Next comes the sources of Harappan civilization. The sources were Great Bath. The scholars used to think that the Great Bath was used for religious purpose, and some scholars also thought that the Great Bath was used by the high class people. Next comes the citadel. Citadel is the higher region of the land in which they build high buildings or larger buildings, which includes Great Bath, granaries, etc. Seals. There were 2 seals, Pashupati seals and unicorn seals. The seals were used in tradings. And next comes the architecture. In architecture, there were 2 architecture, Beardman, which was found in Mohenjo-daro. In Beardman was also known as a sadhu, because he had a shawl worn on his left arm and his eyes were halfly closed. Next comes the dancing girl, which was also found in Mohenjo-daro. Dancing girl was a beautiful sculpture in which in one of the dancing girl's hand was held a pot, and one hand rest on the waist and other hand was heavily bangled. Dockyard was a deep area in Harappan. Script. There were 375 to 400 letters. The meaning of the letters were not found still now. Trade. There were barter system. Barter system is a system of exchange of goods. They exchanged gold. The gold was found in North Karnataka and Afghanistan. Art and craft. Art and craft includes sculpture. Sculpture involves Beardman and dancing girl, which I have explained already. Dresses, they would use the skin of tigers and deers. Ornaments, examples of ornaments are heavy bangles, anklets, throne, and etc. Toys. There were small toys which had the shape of the animals, and even some vehicles. Jai Gurudev. ಜೈ ಗುರುದೇವ್. ಅದಿತಿ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಮ್ಮ. 10 days ಕ್ಲಾಸ್ ಒಳಗಡೆ ಓಕೆ, ಬಿಫೋರ್ ಸೇರೋದಕ್ಕಿಂತ ಮುಂಚೆ ಹೇಗಿತ್ತು, ಈ ತರಬೇತಿಯನ್ನು ಪಡ್ಕೊಂಡಾದ ನಂತರ ನಿನ್ನೊಳಗೆ ಆಗಿರುವಂತ ಬೆನಿಫಿಟ್ಸ್ ಏನು, 10 days ಒಳಗಡೆ ನೀನ್ ಎಷ್ಟು ಸಬ್ಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡೆ? ಗುರುಜಿ, ನಾನು ಮುಂಚೆ ತುಂಬಾ ನಿಧಾನವಾಗಿ ಓದ್ತಿದ್ದೆ, ಮತ್ತೆ ನಂಗೆ ಒಂದ್ ಲೆಸನ್ ಕೂಡ ಬೇಗ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಟ್ ವುಡ್ ಟೇಕ್ ಲೈಕ್ 1 month ತಗೊಳ್ತಿತ್ತು ಕೆಲವು ಲೆಸನ್ಸ್, ತುಂಬಾ ದೊಡ್ಡ ಇರುವ ಲೆಸನ್ಸ್ ಎಲ್ಲ. ಆದ್ರೆ ಈ ತರಬೇತಿಗೆ ಸೇರಿ ತುಂಬಾ ಬೇಗ ಕಂಪ್ಲೀಟ್ ಮಾಡ್ತೀನಿ. ಒಂದು 15 seconds 20 seconds ಅಲ್ಲಿ ಕಂಪ್ಲೀಟ್ ಮಾಡ್ತಿದ್ದೇನೆ. ಅಂಡ್ ನಂಗೆ ಇದು ತುಂಬಾ ಚೆನ್ನಾಗಿ ಅರ್ಥ ಆಗ್ತುಂಟು. ಮುಂಚೆ ತುಂಬಾ ಸತಿ ಓದ್ಬೇಕಾಗ್ತದೆ ಟೆಕ್ಸ್ಟ್ ಬುಕ್ ಎಲ್ಲ. ಈಗ 1-2 ಸತಿ ಓದಿದ್ರೆ ತಲೆಗೆ ಆಗ್ತದೆ, ಕಾನ್ಶಿಯಸ್ ಮೆಮೊರಿಗೆ ಹೋಗ್ತದೆ. ಮತ್ತೆ ರೈಟಿಂಗ್ ಸ್ಪೀಡ್ ಕೂಡ ಇಂಪ್ರೂವ್ ಆಗಿದೆ. ಮುಂಚೆ ಎಕ್ಸಾಮ್ ಅಲ್ಲಿ ಕೂತುವಾಗ ಲಾಸ್ಟ್ ಮಿನಿಟ್ ಎಲ್ಲ ಇನ್ನು ಪೆಂಡಿಂಗ್ ಇರ್ತಿತ್ತು, ಆದ್ರೆ ಈಗ ಎಕ್ಸಾಮ್ ಅಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಬರಬಹುದು. ಮತ್ತೆ ಕ್ಲಾಸ್ ಅಲ್ಲಿ ಕೂಡ ಪಟ ಕೊಡ್ತಾರೆ ಟೀಚರ್ ಅವರೆಲ್ಲ ನೋಟ್ಸ್ ಎಲ್ಲ, ಈಗ ಸ್ಪೀಡ್ ಆಗಿ ಬರ್ಬಹುದು. ಅಂಡ್ ನಂಗೆ ಈಗ ತುಂಬಾ ಫ್ರೀ ಟೈಮ್ ಕೂಡ ಸಿಗ್ತಾ ಈ ಕ್ಲಾಸಿಗಿಂದ ಸೇರಿದ ಮೇಲೆ. ಯಾಕಂದ್ರೆ ನನ್ನ ಸ್ಟಡೀಸ್ ಎಲ್ಲ ಬೇಗ ಮುಗ್ದು ಮತ್ತೆ ನಾನು ಬೇರೆ ಆಕ್ಟಿವಿಟೀಸ್ಗೆ ಪಾಲ್ಗೊಳ್ಬಹುದು ಈಗ. ಅಷ್ಟೇ ಗುರುಜಿ. ಕಂಪ್ಲೀಟ್ ಮಾಡ್ಕೊಂಡ್ರಿ 10 days ನಲ್ಲಿ ನೀವು? 7 ಸಬ್ಜೆಕ್ಟ್ ಆಕ್ಚುಲಿ ಗುರುಜಿ. ಆಕ್ಚುಲಿ ಓಕೆ, ಈಗ ಎಲ್ಲದನ್ನು ಕಂಪ್ಲೀಟ್ ಆಯ್ತಾ? ಇಲ್ಲ ಗುರುಜಿ, ಅದಕ್ಕೆ ಟೆಕ್ಸ್ಟ್ ಬುಕ್ ಸ್ವಲ್ಪ ಡಿಫ್ರೆಂಟ್ ಉಂಟು. ಕೆಲವು ಟೆಕ್ಸ್ಟ್ ಬುಕ್ ಬರ್ಲಿಲ್ಲ ಇನ್ನು, ಸೊ ಅದು ಬಂದಾದ್ಮೇಲೆ ಸ್ಟಾರ್ಟ್ ಮಾಡ್ಬೇಕು. ಥ್ಯಾಂಕ್ ಯು. ಮಕ್ಕಳು ಹೇಳೋದು ಕೇಳಿದ್ರೆ ಪೇರೆಂಟ್ಸ್, ಇಲ್ಲಿ ಉಳಿದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋರು, ನಾನು ಆಗ್ಲೇ ಹೇಳ್ದೆ ಹೀಗೂ ಉಂಟೆ ಅಂತಂದೇಳಿ. ಈಗ ಗುರುಕುಲದೊಳಗಡೆ ಕಲಿಯೋದು ತುಂಬಾ ಸುಲಭನೇ, ಕಲಿಯೋದನ್ನು ತುಂಬಾ ಸುಲಭ ಇದೆ, ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ ಇದೆ.
ಆದ್ರೆ ಈಗೇನು ಶಾಲೆಗೆ ಹೋಗಿ ಕಲಿಯೋದು ತುಂಬಾ ಕಷ್ಟನೂ ಇದೆ, ಆದ್ರೆ ಮರೆಯೋದು ಬಹಳ ಸುಲಭ ಇದೆ. ಒಂದು ವಿಶೇಷ ಏನ್ ನಾವು ನೋಡ್ತೀವಿ ಅಂದ್ರೆ, ನಾನು ಶಾಲೆಯೊಳಗೆ ಹೋಗಿ ಕಲ್ತು ಬಂದಿರೋದು ಕಷ್ಟವಾಗಿದೆ, ಆಮೇಲೆ ಮರೆಯೋದು ತುಂಬಾ ಸುಲಭ ಆಗಿದೆ. ಆದ್ರೆ ಗುರುಕುಲದೊಳಗಡೆ ಏನಾಗಿದೆ ಅಂದ್ರೆ ಕಲಿಯೋದನ್ನು ತುಂಬಾ ಸುಲಭ, ಮರೆಯೋದೇ ಬಹಳ ಕಷ್ಟ. ಇಲ್ಲಿ ಮರೆಯೋದೇ ಬಹಳ ಕಷ್ಟ ಆಗುತ್ತೆ. ಎನಿ ಟೈಮ್ ರೀಕಾಲ್ ಮಾಡ್ಕೋಬಹುದು, ಅಷ್ಟೊಂದು ಸುಲಭವಾಗಿದೆ. ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಸೂಪರ್ ಕಾನ್ಶಿಯಸ್. ಆ ಮಕ್ಕಳು ಕಾನ್ಶಿಯಸ್ ವರ್ಕ್ ಮಾಡ್ಕೊಂಡ್ರು, ಕಾನ್ಶಿಯಸ್ ನಾಳ ವರ್ಕ್ ಮಾಡ್ಕೊಳ್ಳೋದನ್ನ ಸಬ್ ಕಾನ್ಶಿಯಸ್ ಕಳ್ಸ್ಕೊಂಡ್ರು, ಸಬ್ ಕಾನ್ಶಿಯಸ್ ಕಳ್ಸಿರೋದನ್ನ ಸೂಪರ್ ಕಾನ್ಶಿಯಸ್ ಅದನ್ನ ನೆನಪಿಸ್ಕೊಂಡು ಹೇಳೋದೇನಿದೆಯಲ್ಲ ಇದೇ ಸೂಪರ್ ಕಾನ್ಶಿಯಸ್ ಅಂತ ನಾವು ಹೇಳ್ತಾ ಇರೋದು. ಹಾಗಾಗಿ ಇದು ತುಂಬಾ ಸುಲಭನೇ ಇದೆ. ಗುರುಕುಲದ ಒಂದು ಮೆಥಡ್ ತುಂಬಾನೇ ಸುಲಭ ಇದೆ. ಇಲ್ಲಿ ಯಾರಿಗೂ ನಾವು ಟ್ಯೂಷನ್ ಮಾಡ್ತಾ ಇಲ್ಲ, ಎಲ್ಲರಿಗೂ ನಾವು ಗೈಡ್ ಮಾಡ್ತಾ ಇದೀವಿ. ಹೀಗೆ ಓದೋದು ಹೇಗೆ, ಅದನ್ನ ಪಾಯಿಂಟ್ಸ್ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಚಾರ್ಟ್ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಪಿಕ್ಚರ್ ಮಾಡ್ಕೊಳ್ಳೋದು ಹೇಗೆ, ಇದಕ್ಕೆ ಮೈಂಡ್ ಮೂವಿ ಟೆಕ್ನಿಕ್ ಅಂತ ಹೇಳ್ತಾರೆ. ಆ ತರ ಮಾಡ್ಕೊಂಡು ಎನಿ ಟೈಮ್ ರಿಕಾಲ್ ಮಾಡ್ಕೊಳ್ಳೋದು ಹೇಗೆ, ಇವನ್ನೆಲ್ಲ ಅವ್ರಿಗೆ ಕಲ್ಸ್ಕೊಟ್ಟಿರೋದ್ರಿಂದ ತುಂಬಾನೇ ಸುಲಭ ಆಗಿದೆ. ಇನ್ನು ಶಾಲೆಗಳನ್ನೇ ಪ್ರಾರಂಭ ಆಗಿಲ್ಲ, ಆಲ್ರೆಡಿ ಎಲ್ಲ ಮುಗಿಸ್ಕೊಂಡವ್ರು ಇದ್ದಾರೆ. ಅಂದ್ರೆ ವರ್ಷಪೂರ್ತಿವಾಗಿ ಶಾಲೆಗೆ ಹೋಗಿ ಕಲಿಯೋದೇನಿತ್ತಲ್ಲ, ಇವಾಗ ಇಂಥ ಒಂದು ಸಿಚುವೇಶನ್ ಒಳಗಡೆ ತುಂಬಾ ಸುಲಭ ಆಯ್ತಲ್ವಾ. ತುಂಬಾ ಪೇರೆಂಟ್ಸ್ನು ಖುಷಿಯಾಗಿದ್ದಾರೆ. ಬರೇ ಅಷ್ಟೇ ಅಲ್ಲ, ಬೇರೆ ಬೇರೆದನ್ನೆಲ್ಲ ಕಲಿತಾ ಇದ್ದಾರೆ. ಅಕಾಡೆಮಿಕ್ ಕಲಿಯೋದನ್ನ ಕಲ್ತಾಯ್ತು, ಈಗ ಬೇರೆ ಬೇರೆ ಎಲ್ಲ ಮ್ಯೂಸಿಕ್ ಕಲಿಬಹುದು, ಕರಾಟೆ ಕಲಿಬಹುದು, ಆನ್ಲೈನ್ ಒಳಗೆ ಬೇಕಾದಷ್ಟು ಎಂತ ಎಲ್ಲ ಕೋರ್ಸ್ ಬರ್ತದೆ ಅಂತ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ನೆಲ್ಲ ಕಲಿಬಹುದು. ಅಷ್ಟೊಂದು ಅವಕಾಶಗಳಿದಾವೆ. ಆದ್ರೆ ನಮ್ಗೆ ಏನಾಗಿದೆ, ಈಗಿನ ಶಿಕ್ಷಣ ಒಂದು ಹೊರೆ ಆಗಿದೆ. ವರ್ಷಪೂರ್ತಿಯಾಗಿ ಸ್ಕೂಲಿಗೆ ಹೋದ್ರು ಟೀಚರ್ಸ್ ಲೆಸನ್ಸ್ ಕಂಪ್ಲೀಟ್ ಮಾಡೋದಿಲ್ಲ. ಇನ್ನು ಎರಡನೇದಾಗಿ ಇವನ್ನ ಮೆಮರೈಸ್ ಮಾಡ್ಕೊಳ್ಳೋದು ಹೇಗೆ, ಇವುಗಳನ್ನ ರಿಕಾಲ್ ಮಾಡ್ಕೊಳ್ಳೋದು ಹೇಗೆ, ಹೇಳೋದು ಹೇಗೆ, ಈ ತರದ್ದನ್ನಂತೂ ಮೊದಲೇ ಮಾಡ್ಸೇ ಇಲ್ಲ. ಎಲ್ಲ ಒಂದು ರಾಂಗ್ ಕಾನ್ಸೆಪ್ಟ್ ಒಳಗಡೆ ಸ್ಕೂಲ್ಗಳು ನಡೀತಾ ಇದಾವೆ. ರೈಟ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ತಾವೇ ಸ್ವತಃನ ಓದ್ಕೊಳಂಗ್ ಆಗ್ಬೇಕು, ತಾವೇ ಸ್ವತಃ ಡೆಮೋ ಮಾಡಂಗ. ಈಗೆಲ್ಲ ಅವ್ರು ಮಾಡಿದ್ರಲ್ಲ, ಈ ತರ ಎಂದೂ ಸ್ಕೂಲ್ ಒಳಗಡೆ ಯಾರಿಗೂ ಮಾಡಿಸಿಲ್ಲ. ಅದು ಡಿಗ್ರಿ ಒಳಗಡೆ ಏನು ಅವಕಾಶಗಳನ್ನ ಕೊಡ್ತಾರೆ, ಬಟ್ ಎಲ್ಲರಿಗೂ ಅವಕಾಶ ಸಿಕ್ಕಿರ್ಲಿಕ್ಕಿಲ್ಲ. ಬಟ್ ಇಲ್ಲಿ ಪ್ರತಿಯೊಂದು ಮಗು ಕಲಿಯುವಂತ ಪ್ರತಿಯೊಂದು ಮಗುನು ಕೂಡ ಡೆಮೋ ಮಾಡುತ್ತೆ. 40-50 ಪೇಜ್ ಇರೋದನ್ನ ವಿತಿನ್ 4 to 5 minutes ಒಳಗಡೆ ಹೇಳ್ತಾ ಇದೆ. ಈ ತರ ಕಲಿಯೋದು ತುಂಬಾ ಸುಲಭ ಇದೆ ಗುರುಕುಲ ಶಿಕ್ಷಣದ ಪದ್ಧತಿ. ಅದಕ್ಕೆ ನನಗೆ ಅನ್ಸುತ್ತೆ ಈ ಕೋವಿಡ್ ಸಿಚುಯೇಷನ್ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗಿದೆ. ಇನ್ನು ಕೆಲವರಿಗೆಲ್ಲ ಪನಿಷ್ಮೆಂಟ್ ಆಗಿದೆ. ಈಗ ಆನ್ಲೈನ್ ಒಳಗೂ ಕೂಡ ಇದು ಇವರೆಲ್ಲ ಕಲ್ತಿದ್ದ ಆನ್ಲೈನ್ ಒಳಗಡೆ, ಹಿಂಗೆ ಮುಖಾಮುಖಿ ಬಂದನೆ ಆನ್ಲೈನ್ ಒಳಗಡೆ ಕಲ್ತಿರೋದು. ಫಿಸಿಕಲ್ ಕ್ಲಾಸಸ್ ಅಂತ ಸದ್ಯಕ್ಕಿಲ್ಲ, ಆನ್ಲೈನ್ ಮುಖಾಂತರ ಇವರೆಲ್ಲ ಕಲ್ತ್ಕೊಂಡಿದ್ದಾರೆ. ಓಕೆ, ಇದಕ್ಕೆ ನಾವು ಅಡ್ವಾನ್ಸ್ ಮೆಮೊರಿ ಅಂತ ಹೇಳ್ತೀವಿ ಟೆಕ್ಸ್ಟ್ ಬುಕ್ ಇಂದ. ಇದನ್ನ ಲೈಫ್ ಲಾಂಗ್ ಕೂಡ ಅವ್ರು ಮರ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಸಾಧ್ಯತೆ ಇಲ್ಲ ಅಂದ್ರೆ ಎನಿ ಟೈಮ್ ಅವ್ರು ರಿಕಾಲ್ ಮಾಡ್ಕೋಬಹುದು. ಈಗ ನೋಡಿ, ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತವ್ರು ಕೆಲವು ಮಾತ್ರ ಚೆನ್ನಾಗಿ ನೆನಪಿರುತ್ತೆ, ಲೈಫ್ ಟೈಮ್ ನೆನಪಿರುತ್ತೆ. ನಿಮ್ಮ ಹೆಸರು ಲೈಫ್ ಟೈಮ್ ನೆನಪಿರುತ್ತೆ, ಆಲ್ಫಾಬೆಟ್ಸ್ ಎಲ್ಲ ಲೈಫ್ ಟೈಮ್ ನೆನಪಿರುತ್ತೆ, ನಂಬರ್ಸ್ ಎಲ್ಲ ಲೈಫ್ ಟೈಮ್ ನೆನಪಿರುತ್ತೆ ಅಲ್ವಮ್ಮ. ನೀ ಚಿಕ್ಕವಾಗಿ ಇರುವಾಗ ರೈಮ್ಸ್ ಹೇಳಿದ್ದೆಲ್ಲರೂ ಲೈಫ್ ಟೈಮ್ ನೆನಪಿರುತ್ತೆ. ಯಾವ್ದಾರು ಒಂದು ಫಿಲಿಂ ಹಾಡುಗಳು ಅಲ್ವಾ, ಲೈಫ್ ಟೈಮ್ ನೆನಪಿರುತ್ತೆ ಅಲ್ವಾ. ಈಗ 10 ವರ್ಷದಿಂದ ಯಾವ ಫಿಲಿಂ ನೋಡ್ಕೊಂಡಿದ್ರಿ, ನೆನ್ಪು ಮಾಡ್ಕೊಂಡ್ರೆ ಇವತ್ತಿಗೂ ಆ ಹಾಡು ಅಷ್ಟೇ ಬರಲ್ಲ, ಅದ್ರ ಟ್ಯೂನಿಂಗ್ ಕೂಡ ನಿಮ್ಮ ಮೈಂಡ್ ಒಳಗಡೆ ಬರುತ್ತೆ. ಲೈಫ್ ಟೈಮ್ ಆಗಿ ನೆನಪಿರ್ತವೆ. ಆದ್ರೆ ಸ್ಕೂಲ್ ಪದ್ಯಗಳನ್ನೇ ನೆನಪಿರಲ್ಲ, ಪಾಠಗಳನ್ನೇ ನೆನಪಿರಲ್ಲ. ಇದೇ ವಿಚಿತ್ರ ಅಂತ ಅನಿಸ್ತಾ ಇರೋದು. ಈ ಮೊನ್ನೆ ರಿಲೀಸ್ ಆಗಿರೋ ಫಿಲಿಂ ಹಾಡುಗಳೆಲ್ಲ ಹೇಳ್ತಾರೆ ಮಕ್ಕಳು, ಅದೇ ಮೊನ್ನೆ ಪಾಠದೊಳಗಡೆ ಕಲಿಸಿದ ಪದ್ಯಗಳನ್ನ ಹೇಳಲ್ಲ ಅಂದ್ರೆ ಎಂತ ವಿಪರ್ಯಾಸ ಅಲ್ವಾ. ಅದ್ ಯಾವ್ದೋ ರಾಬರ್ಟ್ ಅಂತ ಒಂದು ಫಿಲ್ಮ್ ಇಂದು ಒಂದು ಹಾಡು ತುಂಬಾ ಫೇಮಸ್ ಪಾಪ್ಯುಲರ್ ಆಗ್ಬಿಡ್ತು. ಅದನ್ನ ಯಾರ್ಯಾರೋ ಇದ್ರಿಗೆ ಹೋಗಿ ಹೇಳಿದ್ರೆ ಆ ತಂದೆ ತಾಯಿ ಎದುರಿಗಿದ್ರೆ ಬಡಿತಾರೆ. ಅಂತ ಸಾಂಗ್ಗಳೆಲ್ಲ ಪಾಪ್ಯುಲರ್ ಆಗಿ ನಮ್ಮ ಮಕ್ಕಳು ಬೇಗ ಕಲಿತಾರೆ ಅಂದ್ರೆ ಪುಸ್ತಕದ ಕಲೀಲಿಕ್ಕೆ ಯಾಕೆ ತೊಂದರೆ ಆಗ್ತದೆ? ಅಲ್ಲೇ ಫಾಲ್ಟ್ಸ್ ಇರೋದು, ಎಜುಕೇಶನ್ ಫಾಲ್ಟ್ಸ್ ಸಿಗೋದ ಅಲ್ಲೇ. ಅವುಗಳನ್ನ ಸರಿಪಡಿಸ್ಕೊಂಡ್ಬಿಟ್ರೆ ಸಾಕು, ನಮ್ಮ ಮಕ್ಕಳು ವಿತೌಟ್ ಟೀಚರ್ ತಾವೇ ಸ್ವತಃ ಕಲಿತಾರೆ. ಗುರುಕುಲದೊಳಗಡೆ ಋಷಿಮುನಿಗಳು ಗೈಡ್ ಮಾಡ್ತಾ ಇದ್ರು. ಆ ಗೈಡ್ ಮಾಡೋದ್ರಿಂದನೇ ಅಲ್ಲಿ ವಿದ್ಯಾಭ್ಯಾಸ ಆಗ್ತಾ ಇತ್ತು. ಬಟ್ ಈಗ ಏನಾಗ್ತದೆ, ಎಲ್ಲಾ ಲೆಸನ್ ಹೇಳಿದ್ರು, ಕ್ವಶನ್ ಆನ್ಸರ್ ಬರ್ಸಿದ್ರು ಕೂಡ, ಲಾಸ್ಟ್ ಎಕ್ಸಾಮಿಗೆ ಕುಂದಿರ್ಸ್ಕೊಂಡ್ರು ಕೂಡ ನಿಮ್ಮ ನಿರೀಕ್ಷೆಯ ತಕ್ಕನಾದ ಪ್ರತಿಫಲ ನಿಮ್ಮ ಮಕ್ಕಳಲ್ಲಿ ನೀವು ಕಾಣ್ತಾ ಇಲ್ಲ. ನೀವು ಕಂಡಿಲ್ಲ, ನಿಮ್ಮ ಮಕ್ಕಳನ್ನು ಕಾಣ್ತಾ ಇಲ್ಲ. ಒಂದು ವರ್ಸ್ಟ್ ಎಜುಕೇಶನ್ ಸಿಸ್ಟಮ್ ಒಳಗಡೆ ನಾವು ಮೂವ್ ಆಗ್ತಾ ಇದೀವಿ. ಬಟ್ ಈ ಶಿಕ್ಷಣದ ಒಂದು ಗುಣಮಟ್ಟಗಳು ಕೂಡ ಹೋಗ್ಬಿಟ್ಟಿದೆ. ಅದಕ್ಕೆ ಆ ಗುರುಕುಲದ ಶಿಕ್ಷಣದ ಪದ್ಧತಿ ಒಳಗಡೆ ಕಲ್ತಂತ ಈ ಮಕ್ಕಳು ಏನಿದಾರಲ್ಲ, ನಾನು ಪ್ರೆಸೆಂಟ್ ಮಾಡಿಸಿದ್ದೇನೆ. ಇದು ಯಾವ್ದೂ ಉತ್ಪ್ರೇಕ್ಷೆಯ ಮಾತುಗಳಲ್ಲ. ನಾಳೆ ನಿಮ್ಮ ಮಕ್ಕಳನ್ನು ನಮ್ ಕಡೆ ಕೊಡಿ, ವಿತಿನ್ 10 days ಒಳಗಡೆ ಈ ಮಕ್ಳು ಏನ್ ಹೇಳಿದ್ರು, ನಿಮ್ಮ ಮಕ್ಳಿಗೆ ವಿಷಯಕ್ಕೆ ಸಂಬಂಧಪಟ್ಟಾಗೆ
ಅದನ್ನ ರೆಡಿ ಮಾಡಿ ನಾನು ಕೊಡ್ತೇನೆ, ಅಶ್ಯೂರ್ ಮಾಡ್ತೇನೆ. ಓಕೆ, ಇನ್ನು ಬೇಸಿಕ್ ಮೆಮೊರಿ ನೋಡೋಣ. ಓಕೆ, ಇವೆರಡನ್ನ ನಾನು ಅಡ್ವಾನ್ಸ್ ಮೆಮೊರಿದೆ ಹೇಳಿದೆ. ಈ ಅಡ್ವಾನ್ಸ್ ಯಾರೋ ಆಗ್ಲೇ ಕ್ವಶನ್ ಕೇಳಿದ್ರು, ಅದಕ್ಕೆ ಈಗಲೇ ಆನ್ಸರ್ ಮಾಡಿ ನೆಕ್ಸ್ಟ್ ಬೇಸಿಕ್ ಮೆಮೊರಿಗೆ ಹೋಗೋಣ. ಅಡ್ವಾನ್ಸ್ ಮೆಮೊರಿ ಅಂದ್ರೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇರುವಂತಹ ಮಗು, CBSE ಇರಲಿ, ICSE ಇರಲಿ, ಅದು BPSC ಆದ್ರೂ ಇರಲಿ, ಅದು ಯಾವುದೇ ಸಿಲೆಬಸ್ ಇರಲಿ, ವಿತಿನ್ 10 days ಒಳಗಡೆ ಮಗು ಈ ತರ ಕಲೀಲಿಕ್ಕೆ ಅವಕಾಶ ಇದೆ. ಬಿಲೋ 6th ಸ್ಟ್ಯಾಂಡರ್ಡ್ ಏನ್ ಮಕ್ಕಳು ಓದ್ತಾ ಇದಾರಲ್ಲ, ಅಂತಹ ಮಕ್ಕಳಿಗೆ ಬೇಸಿಕ್ ಮೆಮೊರಿ ಫಸ್ಟ್ ಅನ್ನ ಹೇಳ್ಕೊಡ್ತೇವೆ. ಅಡ್ವಾನ್ಸ್ ಮೆಮೊರಿ ಕಲಿಯೋರ್ನು ಬೇಸಿಕ್ ಕಲ್ತನೂ ಅಡ್ವಾನ್ಸ್ಗೆ ಹೋಗ್ಬೋದು, ಅಥವಾ ಡೈರೆಕ್ಟ್ ಆಗಿ ಅಡ್ವಾನ್ಸ್ಗೂ ಅಡ್ಮಿಷನ್ ಆಗ್ಬೋದು. ಆದ್ರೆ ಬೇಸಿಕ್ ಮೆಮೊರಿ ಕಲ್ತನೂ ಅಡ್ವಾನ್ಸ್ಗೂ ಹೋಗ್ಬೋದು, ಅಥವಾ ಅಡ್ವಾನ್ಸ್ ಕಲ್ತನೂ ಬೇಸಿಕ್ ಕಲೀಲಿಕ್ಕೂ ಬರ್ಬೋದು. ಆಪ್ಷನ್ಸ್ 6ನೇ ತರಗತಿ ಮೇಲ್ಪಟ್ಟವರಿಗೆಲ್ಲ ಆಪ್ಷನ್ಸ್ ಇರುತ್ತೆ. ಬಟ್ ಬಿಲೋ 5th ಸ್ಟ್ಯಾಂಡರ್ಡ್, ಪ್ರೆಸೆಂಟ್ 5th ಸ್ಟ್ಯಾಂಡರ್ಡ್ ಇರೋರಿಗೆ ಬೇಸಿಕ್ ಮೆಮೊರಿ ಇದು. ಇದನ್ನ ಒಂದ್ಸರಿ ಡೆಮೋ ನೋಡ್ಬಿಡೋಣ. ನಾನು ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ವರ್ಡ್ ಅನ್ನ ಅಲ್ಲಿ ಚಾರ್ಟ್ ಅಂತ ಒಂದು ಬಾಕ್ಸ್ ಇದೆ, ಒಂದು ವರ್ಡ್ ಅನ್ನ ದಯವಿಟ್ಟು ನೀವು ಬರೀರಿ ಅಲ್ಲಿ. ಈ ಕಾರ್ಯಕ್ರಮದೊಳಗಡೆ ಈಗ 35 ಜನರು ಇದ್ವಿ. 35 ಜನರು 2 ವರ್ಡ್ ಕೊಟ್ರೆ 70 ಆಗುತ್ತೆ, ಒಂದೊಂದು ವರ್ಡ್ ಕೊಟ್ರು ಓಕೆ 35 ವರ್ಡ್ಸ್ ಆಗುತ್ತೆ. ಅವನ್ನೆಲ್ಲ ನಾನು ಲೀಸ್ಟ್ ಮಾಡಿ ಬರ್ಸ್ತೀನಿ, ಪುಸ್ತಕ ಪೆನ್ನು ನಿಮ್ ಜೊತೆಗೆ ಇಟ್ಕೊಂಡಿರಿ. ಓಕೆನಾ? ನೀವು ಕೊಟ್ಟ ವರ್ಡ್ ಅನ್ನೇ ಸೀರಿಯಲ್ ಆಗಿ ಹೇಳ್ತಾರೆ, ರಿವರ್ಸ್ ಆಗಿ ಹೇಳ್ತಾರೆ, ರ್ಯಾಂಡಮ್ ಆಗಿ ನಂಬರ್ ಕೇಳಿದ್ರೆ ವರ್ಡ್ ಹೇಳ್ತಾರೆ, ವರ್ಡ್ ಕೇಳಿದ್ರೆ ನಂಬರ್ ಹೇಳ್ತಾರೆ. ಅದು ಎಷ್ಟನೇ ಕ್ಲಾಸ್ ಓದಂತ ಮಕ್ಕಳು? ಕೇವಲ ಬಿಲೋ 5th ಸ್ಟ್ಯಾಂಡರ್ಡ್ ಓದ್ತಾ ಇರುವಂತ ಮಕ್ಕಳು ಕೂಡ ಹೇಳ್ತಾರೆ. ಈಗ ಆಲ್ರೆಡಿ ಇದು ಭಾಗವಹಿಸಿದಂತ ಶಾನ್ವಿ ಇದ್ದಾಳೆ, ಶ್ರೀನಿಧಿ ಇದ್ದಾಳೆ, ಧವನಿ ಅಂತ ಮಕ್ಳು ಇದ್ದಾರೆ, ಹರ್ಷಿಣಿ ಅಂತ ಈಗ 4 ಮಕ್ಳು ಇದ್ದಾರೆ. ಅವ್ರ ಕಡೆಯಿಂದ ಈ ಪ್ರೆಸೆಂಟೇಶನ್ ನಾವು ನೋಡೋಣ. ಹಾಗಾಗಿ ಇಲ್ಲಿರೋರೆಲ್ಲರೂ ಒಂದು ವರ್ಡ್ ಅನ್ನ ಚಾಟ್ ಬಾಕ್ಸ್ ನೊಳಗಡೆ ಬರೆದು ಸೆಂಡ್ ಮಾಡ್ಬಿಡಿ. ಅವನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ, ನಂತರ ಬರ್ಕೋಂತ್ರಿ. ಸೀರಿಯಲ್ ಆಗಿ, ರಿವರ್ಸ್ ಆಗಿ, ರ್ಯಾಂಡಮ್ ಆಗಿ ಹೇಗೆಲ್ಲ ಅವ್ರ ಮಕ್ಕಳು ಹೇಳ್ತಾರಂತ ನಿಮಗೆ ಬರೆಸ್ತೇನೆ. ಆದ್ರೆ ನಮ್ಮ ಮಕ್ಳು ಯಾವನು ಇವನು ಬರ್ಕೊಳಲ್ಲ, ನೀವು ಕೊಡೋ ವರ್ಡ್ಸ್ಗಳು ಅವ್ರು ಯಾರು ಬರ್ಕೊಳಲ್ಲ, ಹಾಗೆ ಮೆಮರೈಸ್ ಮಾಡ್ಕೊಂಡು ಹೇಳ್ತಾರೆ. ಸೀರಿಯಲ್ ಆಗಿ, ರಿವರ್ಸ್ ಆಗಿ, ರ್ಯಾಂಡಮ್ ಆಗಿ ಎಲ್ಲಾ ರೀತಿಯದನ್ನು ಮಾಡ್ತಾರೆ. ಅದಕ್ಕಿಂತ ಬಿಫೋರು ನಾನೊಂದು 50 ವರ್ಡ್ಸ್ ಅನ್ನ ಹೇಳ್ತೇನೆ. ಆ 50 ವರ್ಡ್ಸ್ ಅನ್ನ ಓಕೆ ಸೀರಿಯಲ್ ಆಗಿ, ರಿವರ್ಸ್ ಆಗಿ, ರ್ಯಾಂಡಮ್ ಆಗಿ ನೋಡೋಣ. ಓಕೆ 29 ಓಕೆ 30 ಬಂತು. ಇನ್ನು 4-5 ಜನ ಬರೆಯೋರಿದ್ದೀರಿ, ದಯವಿಟ್ಟು ಪಾಸ್ ಮಾಡ್ಬಿಡಿ. ಯಾವ್ದಾದ್ರು ವರ್ಡ್ಸ್ ರಿಪೀಟ್ ಆಗಿತ್ತಂದ್ರೆ ರಿಪೀಟೆಡ್ ಆಗಿರೋ ವರ್ಡ್ಸ್ ಅನ್ನ ನಾನು ಹೇಳೋದಿಲ್ಲ. ಎಲ್ಲರದು ಬಂದು ತಲುಪಿದಂಗ ಆಯ್ತು. 35 ಇದೀವಿ, 35 ವರ್ಡ್ಸ್ ಸಿಕ್ಕಾಗ ಆಯ್ತು. ಇನ್ನು ಯಾರು ಕಳಿಸಿಲ್ಲ ಅವ್ರು ಕಳಿಸಿ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತ ಈ ಯಾರು ಪ್ರೆಸೆಂಟೇಶನ್ ಕೊಡುವಂತ ಮಕ್ಳು ಇದ್ರು, ನೀವು ಕೂಡ ಒಂದು ವರ್ಡ್ ಅನ್ನ ಅಲ್ಲಿ ಕಳಿಸಿ. ನೀವು ಕೂಡ ಒಂದು ವರ್ಡ್ ಅನ್ನ ಅಲ್ಲಿ ಹಾಕಿ. ನೆಕ್ಸ್ಟ್ ಶುರು ಮಾಡೋಣ. ನಾನೊಂದು 50 ವರ್ಡ್ಸ್ ಅನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರು ಬರ್ದಿಟ್ಕೋಬೇಡಿ, ಕೇಳಿಸ್ಕೊಳ್ಳಿ. ನಾನು ಹೇಳಿದ್ಮೇಲೆ ನಮ್ಮ ಮಕ್ಕಳು ನಾನು ಹೇಳಿದ್ದನ್ನೇ ರಿಪೀಟ್ ಆಗಿ ಹೇಳ್ಬಿಡ್ತಾರೆ. ಸೀರಿಯಲ್ ಆಗಿ, ರಿವರ್ಸ್ ಆಗಿ, ವಿತಿನ್ ಮಿನಿಟ್ಸ್ 1 ನಿಮಿಷದೊಳಗಡೆ ಹೇಳ್ಬಿಡ್ತಾರೆ 50 ವರ್ಡ್ ಅನ್ನ. ಓಕೆ, ಎಲ್ಲ ರೆಡಿ ಇದೀರಿ? ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಕಾರ್ಯಕ್ರಮದೊಳಗಿರೋರು ವಿಡಿಯೋ ಆನ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ನನಗೂ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ನನಗೊಂದು ಸ್ವಲ್ಪ ಓಕೆ ಸ್ಪಂದಿಸ್ಲಿಕ್ಕೆ ಅನುಕೂಲ ಆಗ್ತದೆ. 1 ಸನ್. ಸ್ವಲ್ಪ ಫಾಸ್ಟ್ ಆಗಿ ಹೇಳಿದ್ರು ನಡೀತದ ಅಥವಾ ನಿಧಾನ ಕೇಳಿದ್ರು ನಡೀತದ, ಆದ್ರೆ ಸ್ಪಷ್ಟವಾಗಿ ಕೇಳ್ಸಂಗಂತೂ ನಾನು ಖಂಡಿತವಾಗಿ ಹೇಳ್ತೀನಿ. 1 ಸನ್, 2 ಶೂ, 3 ಟ್ರೀ, 4 ಡೋರ್, 5 ಫ್ಲೈ, 6 ವಿಕ್ಸ್, 7 oven, 8 plate, 9 lion, 10 hen, 11 lemon, 12 table, 13 thirsting, 14 14, 15 fighting, 16 schooling, 17 shopping, 18 eating, 19 napkin, 20
ಆಂಟಿ. ಯಾರೋ ನಗ್ತಾ ಇದ್ರು ಅದಕ್ಕೆ ಅವ್ರು ನೋಡಿ ಆಂಟಿ ಅಂತ ಹೇಳ್ಬಿಟ್ಟು, ಅದು ಇರ್ಲಿ, ಬೋರ್ಡ್ ಆಗಿರ್ಲಿ. 21 candle, 22 ducks, 23 heart, 24 chair, 25 hook, 26 hockey stick, 27 bed lamp, 28 spectacle, 29 lollipop, 30 cricket, 31 stick, 32 snake, 33 birds, 34 sheep, 35 microscope, 36 Caesar, 37 axe, 38 doll, 39 balloon, 40 car, 41 Rama, 42 Ganda Berunda, 43 Shiva, 44 Brahma, 45 starfish, 46 Shanmuka, 47 rainbow, 48 octopus, 49 Navagraha, 50 Ravana. ನನಗೆ 50 ವರ್ಡ್ಸ್ ಹೇಳಿದ್ರಮ್ಮ. ಓಕೆ, ಈಗ ಕೇಳಿಸ್ಕೊಂಡಿರುವಂತ ಈ ವರ್ಡ್ಸ್ ಅನ್ನ ನಮ್ಮ ಮಕ್ಕಳು ನಾನು ಹೆಂಗ್ ಹೇಳಿದ್ರೆ ನಂಗೆ ಸೀರಿಯಲ್ ಆಗಿ ಹೇಳ್ತಾರೆ, ರಿವರ್ಸ್ ಆಗಿ ಹೇಳ್ತಾರೆ. ಆಮೇಲೆ ಬೇಕಾದ್ರೆ ಯಾರು ಒಬ್ರು ಆಡಿಯೋ ಆನ್ ಮಾಡ್ಕೊಂಡು ನೀವು ಕ್ರಾಸ್ ಕ್ವಶನ್ ಮಾಡಿದ್ರು ಹೇಳ್ತಾರೆ. ಬಟ್ ನೀವು ಯಾವನು ಬರ್ಕೊಂಡಿಲ್ಲ ಕ್ರಾಸ್ ಕ್ವಶನ್ ಮಾಡ್ಬೇಕಂದ್ರೆ ಅಲ್ಲ. ನಾನು ಸೀರಿಯಲ್ ಆಗಿ ಒಮ್ಮೆ ಹೇಳ್ತೀನಿ, ರಿವರ್ಸ್ ಆಗಿ ಒಮ್ಮೆ ಹೇಳ್ತೀನಿ, ಆಮೇಲೆ ನೀವು ಕೊಟ್ಟು ವರ್ಡ್ ಇದೇನಲ್ಲ ಅದು ನಾನು ಬರೆಸ್ತೀನಿ, ಆಮೇಲೆ ನೋಡಿ ನೀವು ಕೊಟ್ಟದನ್ನ ಹೇಳ್ತಾರೋ ಇಲ್ಲ ಅಂತ. ಓಕೆನಾ? ಹಾ, ಶಾನ್ವಿ ಶ್ರೀನಿಧಿ ರೆಡಿ ಇದ್ರ? ಶಾನ್ವಿ ಸೀರಿಯಲ್ ಆಗಿ ಹೇಳಿದ್ರೆ ಶ್ರೀನಿಧಿ ರಿವರ್ಸ್ ಆಗಿ ಹೇಳ್ತಾರೆ. ಇವು ವರ್ಡ್ಸ್ ಗಳನ್ನ ನಾನು ಏನ್ ಹೇಳಿದೀನಿ ಅವುಗಳನ್ನ ಸೀರಿಯಲ್ ಆಗಿ ರಿವರ್ಸ್ ಆಗಿ, ಓಕೆ, ವಿತಿನ್ ಮಿನಿಟ್ ಒಳಗಡೆನೆ ಸೀರಿಯಲ್ ಒಮ್ಮೆ ರಿವರ್ಸ್ ಒಮ್ಮೆ. ಅರ್ಶಿನಿ ಅಂತ ಒಬ್ಬ ಹುಡುಗಿದ್ದಾಳೆ, ತುಂಬಾ ಫಾಸ್ಟ್ ಆಗಿ ಹೇಳ್ತಾಳೆ ಅವಳು. ನಾನ್ ಕೊಟ್ಟಿದ್ದ ಅಷ್ಟೇ ಅಲ್ಲ, ನೀ ಕೊಟ್ಟಿದ್ದು ಬರ್ಸ, ಆಮೇಲೆ ಅದನ್ನು ಕೂಡ ಕೇಳೋಣ. ಅಷ್ಟೇ ಫಾಸ್ಟ್ ಆಗಿ ಹೇಳ್ತಾರೆ ಈ ಮಕ್ಕಳು. ಓಕೆ, ಆಮೇಲೆ ಧವನಿ ಅಂತ ಒಬ್ಬ ಹುಡುಗಿದ್ದಾಳೆ, 224 ಕ್ಷೇತ್ರಗದ MLA ಕ್ಷೇತ್ರಗಳು ಗೊತ್ತಿದೆಯಲ್ಲ, 224 ಕ್ಷೇತ್ರಗಳು. 224 ಕ್ಷೇತ್ರಗಳ ಹೆಸರುಗಳನ್ನ ಹೋಟೆಲ್ನೊಳಗಡೆ ತಿಂಡಿಗೆ ಏನಾರ ಕೇಳಿದ್ರೆ ಏನೇನೈತೆ ಅಂತ ಅವಾಗ ಹೇಳ್ತಾರಲ್ಲ ಹೋಟೆಲ್ನೊಳಗಡೆ, ನಾನು ಹೇಳ್ತೇನಲ್ಲ. ಆ ತರ ಧವನಿ ಅಂತ ಹುಡುಗಿದಾಳ, ಅವಳು 224 ಕ್ಷೇತ್ರದ ಹೆಸರುಗಳನ್ನು ಹೇಳ್ತಾರೆ. ಓಕೆ, ನೋಡೋಣ. ಫಸ್ಟ್ ಶಾನ್ವಿ ಫ್ರಮ್ ಫಸ್ಟ್ ಸೀರಿಯಲ್ ಆಗಿ ಹೇಳಮ್ಮ. ಜೈ ಗುರುದೇವ್. 1 2 3 4 5 6 7 8 7 8 9 10. ನಿಧಾನ ಪರವಾಗಿಲ್ಲ. ಕಂಟಿನ್ಯೂ. 11 12 12 13 14 14 15 15 16 16 17 18 18 19 19 20 21 candle, 20 dollars, 23 at 24 25 26 hockey stick, 27 bed lamp, 28 stick, 28 spectacle, 29 lollipop, 30 star bubble, 31 stick, 32 snake, 33 tables, 34 ship, 35 microscope, 36 scissors, 37 axe, 38 doll, 39 balloon, 40 car, 41 ram, 42 ganda bear, 43 shiva, 44 brahma, 45 starfish, 46 shanmuka, 47 rainbow, 48 octopus, 49 nagra, 50 rana. ಕೇಳಿಸ್ಕೊಂಡ್ರಲ್ಲ, ಸೀರಿಯಲ್ ಆಗಿ ಹೇಳಿದ. ಅದನ್ನ ರಿವರ್ಸ್ ಬೇಕಾದ್ರೆ ಹೇಳ್ತಾರೆ ನಮ್ಮ ಶ್ರೀನಿಧಿ. ಶ್ರೀನಿಧಿ ಆಡಿಯೋ ಆನ್ ಮಾಡ್ಕೋ. ಜೈ ಗುರುದೇವ್ ಗುರುಜಿ. 50 ravana, 49 nagra, 48 octopus, 47 rainbow, 46 shanmuka, 45 starfish, 40 brahma, 43 shiva, 42 ganda beranda, 41 rama, 40 car, 39 balloon, 38 doll, 37 axe, 36 radar, 35 microscope, 34 ship, 33 3 birds, 32 snake, 31 stick, 30 stumper ball, 29 lollipop, 28 spare, 27 bed lamp, 26 hockey stick, 27 bed, 25 hook, 24 chair, 23 hour, 22 ducks, 21 candle, 20 anti, 19 napkin, 18 80 70 shopping, skating, 70 15 15 14 14 30 30 4 12 11 11 10 9 9 place 7 6 6 5 fly 4 3 3 2 shoe 1 sun. ನೋಡಿದ್ರಾ, ಇವಳು ರಿವರ್ಸ್ ಆಗಿ ಹೇಳಿದ್ರು. ರ್ಯಾಂಡಮ್ ಆಗಿ ಕೇಳೋಣ ಅಂದ್ರೆ ನೀವು ಬರ್ಕೊಂಡಿಲ್ಲ. ಅದಕ್ಕೆ ನೀವು ಕೊಟ್ಟ ವರ್ಡ್ಸ್ ಗಳನ್ನ ಹೇಳ್ತೀನಿ, ಅವುಗಳನ್ನ ನೀವು ಬರ್ಕೊಳ್ಳಿ. ನಾನು ಹೇಳ್ತಾ ಇರ್ಬೇಕನ್ನ ಅವರು ಮೆಮರೈಸ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಅದ್ ಮುಗಿಸ್ಕೊಂಡ್ಮೇಲೆ
ರ್ಯಾಂಡಮ್ ಆಗಿ ಒಂದು ಕ್ವಶನ್ ಕೇಳಬಹುದು. ಕೇಳ್ಬೋದು. ಆಮೇಲೆ ನೀವು 33 ಈಗ ಅಲ್ಲ 33 ಅಲ್ಲ ಓಕೆ ಓಕೆ ನಿಮ್ಮ ವರ್ಡ್ಸ್ ಗಳನ್ನ ನಾನು ಫಸ್ಟ್ ಬರ್ಸ್ಬಿಡ್ತೀನಿ. ಓಕೆ ಓಕೆ. ಯಾಕಂದ್ರೆ ಈಗ ನಾನು ಹೇಳಿದ ವರ್ಡ್ಸ್ ಗಳನ್ನ ನೀವು ಯಾರು ಬರ್ಕೊಂಡಿಲ್ಲ. ಮತ್ತೆ ನಾನು ಬರ್ಕೊಂಡಿದ್ದೇನೆ ಗುರುಜಿ. ಬರ್ಕೊಂಡಿದ್ರೆ ಕೇಳ್ಬೋದು. ಓಕೆ. No, 33 is 33 bird. It is bird. Yes, birds. 34 is ship. 29 ಅಲ್ಲ ಆ ಹುಡುಗಿ ಹೇಳ್ತಾರೆ ಕೇಳ್ಬಿಡ್ರಿ. Okay. ಕೇಳ್ರಿ 1 to 50 ಒಳಗೆ ಕೇಳಿ ಅವ್ರು ಹೇಳ್ತಾರೆ. 29 ಶ್ರೀನಿಧಿ. ವೆರಿ ಗುಡ್. 18 ವೆರಿ ಗುಡ್. 3 Good. 44 44 Brahma. Very good. Rainbow is in which number? 47. Very good. X 36. hockey stick. 26. Very good. Very good. Thank you. Anmuga. 46. Okay. Good. Very excellent. ಈಗ ನಾನು ಕೊಟ್ಟವನ ಹೇಳಿದ್ದಾರೆ, ನೀವು ಕೊಟ್ಟವನ ಹೇಳ್ತಾರ ಅನ್ನೋ ವಿಶ್ವಾಸ ಇತ್ತಂದ್ರೆ ಅದನ್ನ ಕೈ ಬಿಟ್ಬಿಡೋಣ. ಮಾಡೋಣ, ಇದನ್ನ ಟ್ರಯಲ್ ಮಾಡೋಣ. ಈಗ ಇದು ನಿಮ್ಗೆ ಏನ್ ಅನ್ಸ್ಬೋದು ಅಂದ್ರೆ ಮತ್ತೆ ಹೇಳ್ಕೊಟ್ಟಿರ್ಬೋದು, ಹಂಗಾಗಿ ಅವ್ರು ಹೇಳಿರ್ಬೋದು ಅಂತ ನಿಮಗೆ ನಿಮ್ಮ ಮೈಂಡ್ ಒಳಗಡೆ ಕ್ವಶನ್ ಬರ್ಬೋದು. ಬಟ್ ಈಗ ನೀವು ಕೊಟ್ಟ ವರ್ಡ್ಸ್ ಅನ್ನ ನಾನು ಹೇಳಿದ್ರೆ ಅದನ್ನ ಹೇಳ್ತಾರೆ ಇಲ್ಲ ಅನ್ನೋದು ನೀವು ಚೆಕ್ ಮಾಡ್ಬೋದು. ಸೀರಿಯಲ್ ಆಗಿ ಹೇಳ್ತಾರೆ, ರಿವರ್ಸ್ ಆಗಿ ಹೇಳ್ತಾರೆ, ರ್ಯಾಂಡಮ್ ನಂಬರ್ ಕೇಳಿದ್ರೆ ವರ್ಡ್ ಹೇಳ್ತಾರೆ, ವರ್ಡ್ ಕೇಳಿದ್ರೆ ನಂಬರ್ ಸಹಿತನೂ ಹೇಳ್ತಾರೆ. ವಿತ್ ಮಿನಿಟ್ ಒಳಗೆ ಸೀರಿಯಲ್ ಆಗಿ ರಿವರ್ಸ್ ಆಗಿನೂ ಹೇಳ್ತಾರೆ. 12 to 1 ಮೇಡಮ್. ಆ ಮಕ್ಕಳು ಸ್ವಲ್ಪ ನಿಧಾನಕ್ಕೆ ಹೇಳಿದ್ರೆ ಅರ್ಥ ಆಗುತ್ತೆ. ಅದು ತುಂಬಾ ಫಾಸ್ಟ್ ಆಗಿ ಹೇಳ್ತಾರೆ ನೀವು ಮಕ್ಕಳು. ನಿಧಾನ ಕೇಳಿದ್ರೆ ಫಾಸ್ಟ್. ಹಾ ಹೌದು. ಅಲ್ಲ ಈ ದಿಸ್ ಡೆಮೋ ಐ ಥಿಂಕ್ ಇಸ್ ಇನಫ್. ಇದು ಚೆನ್ನಾಗಿತ್ತು. ಟೈಮ್ ಕೂಡ ತುಂಬಾ ಎಕ್ಸೀಡ್ ಆಗಿದೆ. ಆ ಕಾರಣಕ್ಕೋಸ್ಕರ ಇನ್ನೊಂದು ಅವಕಾಶ ಕೊಡ್ತೀನಿ ಅಂದ್ರೆ ಆ ಧವನಿ ಚಾನೆಲ್ಗಳಲ್ಲೆಲ್ಲ ಪ್ರೋಗ್ರಾಮ್ ಬಂದಿದೆ. ಖಂಡಿತ ಸೂಪರ್. 24 ಕ್ಷೇತ್ರಗಳ ಹೆಸರುಗಳನ್ನ ಅವಳು ವಿತಿನ್ 2 to 3 minutes ಒಳಗೂ ಹೇಳ್ತಾಳೆ. ಸ್ಪಷ್ಟವಾಗಿ ಕೇಳಂಗೆ ನಿಧಾನಕ್ಕೆ ಹೇಳ್ತಾಳೆ. ನೀವು ಅವಕಾಶ ಕೊಡ್ತೀವಿ ಅಂದ್ರೆ ಅದನ್ನ ನಾನು ಖಂಡಿತ ಮಾಡೋಣ. ಧವನಿ ಪ್ಲೀಸ್ ಸ್ವಿಚ್ ಆನ್ ಯುವರ್ ವಿಡಿಯೋ. ಧವನಿ ಇದೆಯಮ್ಮ? ಧವನಿ 224 ಕ್ಷೇತ್ರದ ಹೆಸರುಗಳನ್ನ ಹೇಳ್ತೀಯಮ್ಮ? ವಿಡಿಯೋ ಆನ್ ಮಾಡ್ಕೋತಿಯಮ್ಮ? ವಿಡಿಯೋ ಆನ್ ಇಟ್ಕೋ. ಹೇಳಿ. ಸ್ವಲ್ಪ ನಿಧಾನ ಕೇಳಮ್ಮ. ನಿಧಾನ ಸ್ಲೋ. Gripamali Vijayanagar, Pambli Zagopa, Balani, Balanaga, Sandakuliga, Kalmachalaka, Chita Durgandra, Danga, Chakanda, Chanakimuna, Chumakanta, Chumaka, Tali, Saraba, Sakara, Bandu, ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಬಹುಶಃ ತೊಂದರೆ ಆಗಿರ್ಬೇಕು. ಹೌದು, ಪರವಾಗಿಲ್ಲ. ಈ ತರ ಗುರುಕುಲ ಶಿಕ್ಷಣದ ಆ ಮಗುವಿಗೆ ಅಷ್ಟು ಸೂಪರ್ ಕಿಡ್ ಧವನಿ ಹೇಳಿಲ್ಲಲ್ಲ, ಅವಳು 3.5 ವರ್ಷಕ್ಕನೆ ಇಷ್ಟೊಂದು ಅವಳು ಕಲ್ತಿರ್. 3.5 ವರ್ಷ. ನೀವು ಆಶ್ಚರ್ಯ ಆಗ್ಬೋದು. ಅವಳದೊಂದು
ಓಕೆ, ಅಲ್ಲಿ ಪ್ರಾಬ್ಲಮ್ ಇದೆ, ಒಂದಿಷ್ಟು ನಿಮಗೆ ಡಿಸ್ಟರ್ಬೆನ್ಸ್. ನಾನು ಅವಳದೊಂದು ವಿಡಿಯೋನ ನಾವು ಪಾಸ್ ಮಾಡ್ತೀನಿ, ನಾನು ಗುರುದತ್ ನೀವು ಶೇರ್ ಮಾಡ್ಕೋಬಹುದು. ವಿತಿನ್ 3 ವರ್ಷದೊಳಗಡೆ ಅವಳು ಎಷ್ಟೆಲ್ಲ ಸಾಧನೆ ಮಾಡಿದಾಳೆ ಅನ್ನೋದು ನೋಡ್ಕೋಬಹುದು. ನೋಡಿ, ಈ ತರದ ಶಿಕ್ಷಣವನ್ನ ಕೊಡುವಂತಹ ಪದ್ಧತಿ ತಾಯಿ ಗರ್ಭದೊಳಗಡೆನೆ ಇರುವಾಗನೇ ನಾವು ಕೊಡಬಹುದು. ಈ ತರದ ಒಂದು ಶಿಕ್ಷಣದ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು ಮೊದಲು. ಅದಕ್ಕೆ ಗರ್ಭ ಸಂಸ್ಕಾರ ಅಂತ ಹೇಳ್ತಿದ್ರು. ಚಕ್ರವ್ಯೂಹ ಭೇದಿಸುವುದನ್ನ ಅಭಿಮನ್ಯು ತಾನು ತಾಯಿ ಗರ್ಭದಲ್ಲಿರುವಾಗನೇ ತಿಳ್ಕೊಂಡಿದ್ದ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಎರಡನೇದಾಗಿ ಭಕ್ತ ಪ್ರಹ್ಲಾದ ಇರ್ಬೋದು, ನಚಿಕೇತ ಇರ್ಬೋದು, ರಾಮ ಇರ್ಬೋದು, ಲವಕುಶ ಅವರಿಬ್ರು ಮಕ್ಳು ಇರ್ಬೋದು, ಇವರೆಲ್ಲ ಗುರುಕುಲ ಪದ್ಧತಿ ಒಳಗಡೆ ಶಿಕ್ಷಣವನ್ನ ಅಭ್ಯಾಸ ಮಾಡ್ಕೊಂಡಿದ್ರಿಂದ ಅಂತ ಒಂದು ಸ್ಟ್ರಾಂಗ್ ಬೇಸ್ ಆ ಮಕ್ಕಳಿಗೆ ಸಿಕ್ಕಿತ್ತು. ಈಗಲೂ ನಮ್ಮ ಮಕ್ಕಳಿಗೆ ಬೇಸಿಕ್ ಸ್ಟ್ರಾಂಗ್ ಬೇಸ್ ನಾವು ಕೊಡದೆ ಹೋದ್ರೆ ಫ್ಯೂಚರ್ ಒಳಗಡೆ ನಮ್ಮ ಮಕ್ಕಳು, ನನ್ನ ಮೊದಲೇ ಒಂದು ಪದ ಬಳಸ್ತಾ ಇದ್ದೆ, ಬೆಗ್ಗರ್ಸ್ಗಳು ಆಗೋದು ಬೇಡ. ನಮ್ಮ ಮಕ್ಕಳು ಫ್ಯೂಚರ್ ಒಳಗಡೆ ಒಂದು ಕಂಪ್ನಿ ಓಪನ್ ಮಾಡಂಗಿರ್ಬೇಕು, 4 ಜನಕ್ಕೆ ಕೆಲಸ ಕೊಡಂಗಿರ್ಬೇಕು, ಕೆಲಸ ಕೇಳಂಗಿರ್ಬಾರ್ದು. ಈ ತರದ ಮಕ್ಕಳು ನೀವು ಪ್ರೆಸೆಂಟೇಶನ್ ನೋಡಿದ್ಮೇಲೆ ಎಲ್ಲಾ ಕಂಪ್ನಿಯವರು ಡಿಮ್ಯಾಂಡ್ ಮಾಡ್ತಾರೆ. ಅವ್ರು ಹೋದಾಗನೇ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಶಿಕ್ಷಣದ ಜವಾಬ್ದಾರಿನ ಕಂಪ್ನಿಯವರು ಹೊತ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರದ್ರಿಂದ ಶಿಕ್ಷಣ ಮುಗಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಕರೆದು ಕೆಲಸ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ತರದ ಒಂದು ಶಿಕ್ಷಣ ನಮ್ಮ ಮಕ್ಕಳಿಗೆ ಬೇಕೇ ಹೊರತು ಈಗೇನ್ ನಾವು ಶಿಕ್ಷಣದ ಲೋಪದೋಷಗಳನ್ನು ನೋಡ್ತೀವಲ್ಲ, ಅವ್ನ ನಾವೆಲ್ಲ ಸರಿಪಡಿಸ್ಕೋಬೇಕಾಗಿದೆ. ಹಂಗಾಗಿ ಬಹುಶಃ ನಿಮ್ಗೆ ಬಹಳಷ್ಟು ವಿಷಯಗಳನ್ನು ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಓಕೆ, ಸಮಯದ ಅಭಾವದಿಂದ ಹೆಚ್ಚು ನಾನು ಹೇಳಕ್ ಆಗದೆ ಇರ್ಬೋದು. ನಾಳೆ ಒಂದು ಕಾರ್ಯಕ್ರಮ, ನಮ್ಮ ಗುರುಕುಲದ್ದು ಒಂದು ತರಬೇತಿ ಕಾರ್ಯಕ್ರಮ ನಾಳೆಯಿಂದ ಶುರು ಆಗುತ್ತೆ. ನಾಳೆ ಇಂಟ್ರೊಡಕ್ಷನ್ ಇದೆ, ಸಂಜೆ 6:30ರಿಂದ 8:30, 2 hours ಇಂಟ್ರೊಡಕ್ಷನ್ ಕಾರ್ಯಕ್ರಮ ಇದೆ. ನನ್ನ ವಾಟ್ಸಪ್ ಮೊಬೈಲ್ ನಂಬರ್ನ ನಾನು ಬೇಕಾದ್ರೆ ಹೇಳ್ತೀನಿ, ಬರ್ಕೋಬಹುದು. ಗುರುದತ್ ಅವ್ರು ಕೇಳಿದ್ರು ಕೂಡ ನನ್ನ ನಂಬರ್ನ ಪಾಸ್ ಮಾಡ್ತಾರೆ. ನಾಳೆದು ಮೀಟಿಂಗ್ ಐಡಿಯನ್ನು ಕೂಡ ನಾವು ನಿಮಗೆ ಕಳಿಸ್ಕೊಟ್ಟಿರ್ತೀವಿ. ಬೇಕಾದ್ರೆ ನಿಮ್ಮ ಮಕ್ಕಳ ಜೊತೆ ಸಮೇತ ನೀವು ಕುತ್ಕೊಂಡು ನಾಳೆ ಕಾರ್ಯಕ್ರಮದೊಳಗೆ ಮತ್ತೊಮ್ಮೆ ಭಾಗವಹಿಸಿ. ಇನ್ನು ಎರಡನೇದಾಗಿ ನಿಮ್ಮ ಸ್ನೇಹಿತರು, ಬಂಧು ಬಳಗದವ್ರಿಗೂ ಈ ತರದ ಒಂದು ಅವಕಾಶವನ್ನ ನೀವು ಮಾಡಿಕೊಟ್ರೆ ಮಕ್ಕಳನ್ನ ಈ ಸಂಸ್ಕಾರದೊಳಗೆ ನಾವು ಬೆಳೆಸಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ಅವ್ರಿಗೂ ತಿಳಿಲಿ. ಓಕೆ, ನನ್ನ ಒಂದು ವಾಟ್ಸಪ್ ನಂಬರ್ ಬರ್ಕೊಂಬಿಡಿ, 9036 90 ರಿಪೀಟ್ ಆಗುತ್ತೆ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, 9036 ಇದು ನನ್ನ ವಾಟ್ಸಪ್ ನಂಬರು. ಇನ್ನೊಂದು ನಂಬರ್ ಇದೆ, ಅದನ್ನು ಬೇಕಾದ್ರೆ ಮೆನ್ಷನ್ ಮಾಡ್ಕೊಂಡಿರಿ, 720-488-9168. ಇವೆರಡು ವಾಟ್ಸಪ್ ನಂಬರು. ನೀವು ಫೋನ್ ಕಾಲ್ ಮಾಡಿ ಮಾತಾಡ್ಬೋದು. ಇನ್ನು ಎರಡನೇದಾಗಿ ನಾಳೆ ಕಾರ್ಯಕ್ರಮಕ್ಕೂ ಕೂಡ ನೀವು ಭಾಗವಹಿಸ್ಬೋದು. ನೀವು ನಮ್ಮ ಮಕ್ಕಳೊಂದಿಗೆ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮಕ್ಕಳು ಇಂಟ್ರೆಸ್ಟ್ ಇತ್ತಂದ್ರೆ ಅವ್ರಿಗೆ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಓಕೆ, ಇವತ್ತು ಈ ತರದ ಒಂದು ಸುವರ್ಣಾವಕಾಶವನ್ನ ಮಾಡಿಕೊಟ್ಟಂತ ಗುರುದತ್ ಜಿ ಅವರಿಗೂ, ನಮ್ಮ ಗುರುದೇವ ಗುರುಕುಲ ವಿದ್ಯಾ ಕೇಂದ್ರದ ವತಿಯಿಂದ, ಹಾಗೆ ನಮ್ಮ ಕೇಂದ್ರದಿಂದ ತರಬೇತಿಯನ್ನ ಪಡೆದು ಇವತ್ತು ನಮ್ಮೊಟ್ಟಿಗೆ ಭಾಗವಹಿಸಿದಂತ ನಮ್ಮ ಗುರುಕುಲದ ವಿದ್ಯಾರ್ಥಿನಿಯರಿಗೂ ಮತ್ತೆ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯವನ್ನ ಹೇಳ್ತೀನಿ. ಮತ್ತೆ ಸಿಗೋಣ. ಜೈ ಗುರುದೇವ್. ಜೈ ಗುರುದೇವ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.